ಸರ್ ನಾನೊಂದು ಸಣ್ಣ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ಹ್ಮ್ 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 ಹ್ಮ್. ವ್ಯಾಪಾರದಲ್ಲಿ ಒಳ್ಳೆ ಲಾಭ ಇದೆ, ಒಳ್ಳೇದ ನಷ್ಟನೂ ಆಗಿದೆ, ವ್ಯಾಪಾರನೂ ಇದೆ. ವ್ಯಾಪಾರ ಅಂದ್ರೆ ನಷ್ಟ ಹಾಗೆ ಹಿಂದೆ ಅಲ್ವೇ? ಒಂದಾಗಿದೆ. ಜ- ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ನಾನು ಸುಮಾರು ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ. ಹ್ಮ್ 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 ನಿಮ್ದು ಸುಮಾರು ವಿಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೀನಿ. ತುಂಬಾ ನಿಮ್ ಜೊತೆ ಮಾತಾಡ್ಬೇಕಂತ ತುಂಬಾ ಆಫ್ಲೈನ್ ಇದ್ದಾಗ ತುಂಬಾ ಟ್ರೈ ಮಾಡಿದ್ದೀನಿ. ಓಕೆ 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 ಓಕೆ. ನಾನು ಆನ್ಲೈನ್ಗಿಂತ ಆಫ್ಲೈನ್ ತುಂಬಾ ಟ್ರೈ ಮಾಡಿದ್ದೀನಿ. ನಿಮ್ ಎಕ್ಸಾಕ್ಟ್ ಟೈಮ್ ನಾನು ಟ್ರೈ ಮಾಡಕ್ ಆಗ್ಲಿಲ್ಲ. ಹಾ 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 ಹಾ. ಆಫ್ಲೈನ್ ಇದ್ದಾಗ ತುಂಬಾ ಟ್ರೈ ಮಾಡ್ಬಿಟ್ಟಿದ್ದೀನಿ. ಆಗ್ಲಿ ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹಂಚ್ಕೊಳ್ಳೋದು ತುಂಬಾ ಇದೆ, ಹೇಗೆ ಹೇಳೋದು? ಯಾಕಂದ್ರೆ ನಮ್ಮನ್ನ ಅಂದ್ರೆ ಬೇರೆಯವರು ನಮ್ಮನ್ನ ತಿಳ್ಕೊಂಡು ಹೇಗ್ ತಗೋತಾರೋ ಗೊತ್ತಿಲ್ಲ ನನ್ನಂತೂ. ಇಲ್ಲಿ ಇದು ಯಾರೋ ತಗೊಳ್ಳೋದು ಅಥವಾ ಯಾರೋ ಇದನ್ನ ಹೇಗೆ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ, ಇದು ಕೇವಲ ನಿಮ್ಮ ಮನಸ್ಸಲ್ಲಿರೋ ದುಃಖವನ್ನು ಹಂಚಿಕೊಳ್ಳೋದು, ಅದಕ್ಕೆ ಸಾಧ್ಯವಾದ್ರೆ ಒಂದೆರಡು ಸಲಹೆ ಪಡ್ಕೊಳ್ಳೋದು, ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲಿ ಇರಲೇಬಾರ್ದು. ತುಂಬಾ ಸಮಯ ಆಗ್ಬೋದು ನಂದು, ಯಾಕಂದ್ರೆ ತುಂಬಾ ದೊಡ್ಡ ಸ್ಟೋರಿ ಇದೆ. ಚಿಕ್ಕದಾಗಿ ಹೇಳಿ. ಒಂದು ಮುಕ್ಕಾಲು ಗಂಟೆ ಸಮಯ ತಗೊಳ್ಳಿ, ತೊಂದರೆ ಇಲ್ಲ. ಮನಸಾರೆ ಮಾತಾಡಿ, ಇಲ್ಲಿ ಯಾವ ಅಂಜಿಕೆಯೂ ಬೇಡ. ಇಲ್ಲ ನನಗೆ ಆನ್ಲೈನ್ ಮಾತಾಡ್ಲಿಕ್ಕೆ ಆಗಲ್ಲ ಗುರುಗಳೇ, ನಾನು ಬೇರೆ ಮಾತಾಡ್ತೀನಿ ಅನ್ನೋದಾದ್ರೆ ನೀವು ಹಾಗೂ ಮಾಡ್ಬೋದು. ಇಲ್ಲ ಸಿಕ್ಕಿದೆ ನಾನು ಮಾತಾಡ್ತೀನಿ ಅಂದ್ರೆ ಮುಕ್ತವಾಗಿ ಮಾತಾಡ್ಬೋದು. ಬಟ್ ಇದು ಪಬ್ಲಿಕ್ ಕಾರ್ಯಕ್ರಮ. ಗೊತ್ತಾಯ್ತು. ನಾನಿಲ್ಲ, ನಿಮ್ಗೆ ನಂದು ಆಫ್ಲೈನ್ ಅಲ್ಲಿ ಮಾತಾಡೋದೇ ಇಷ್ಟಪಡ್ತೀನಿ. ಬಟ್ ಆದ್ರೆ ಆನ್ಲೈನ್ ಅಲ್ಲಿ ಇರೋರ್ಗು ಸ್ವಲ್ಪ ತಿಳಿಬೇಕು. ಅದನ್ನ ನಾನು ಒಂದು ಅರ್ಧ ಹೇಳ್ತೀನಿ, ಇನ್ನು ಅರ್ಧ ನಾನು ಆಫ್ಲೈನ್ ಅಲ್ಲೇ ಹೇಳಕ್ ಇಷ್ಟಪಡ್ತೀನಿ. ತೊಂದ್ರೆ ಆಗತ್ತಾ? ಆರಂಭ ಮತ್ತೆ ಕನ್ಕ್ಲೂಷನ್ ಎರಡೂ ಇಲ್ಲೇ ಆದ್ರೆ ಚಂದ. ಇಲ್ಲ ನಾನು ಅಲ್ಲೇ ಹೇಳ್ತೀನಿ ಅಂದ್ರೆ ಅಲ್ಲೇ ಹೇಳಬಹುದು. ಅಲ್ಲೇ ಹೇಳ್ಬಿಡ್ತೀನಿ ಬಿಡಿ. ಆಯ್ತಾ? ಆಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ನಂಬರ್ ಒಂದು ವಾಟ್ಸಪ್ ಮಾಡಿ, ನಿಮ್ಗೆ ಅವರೊಂದು ಪ್ರತ್ಯೇಕವಾದ ಸಮಯ. ಇದ್ರಲ್ಲಿ ಒಂದು ಮೆಸೇಜ್ ಹೇಳ್ಬೇಕು ಅಂದ್ರೆ, ಹಲೋ, ನಾನ್ ಜನಗಳಿಗೆ ಹೇಳ್ಬೇಕನ್ನೋದು ಈ ಒಂದೇ ಒಂದು ಮೆಸೇಜ್ ಏನಂದ್ರೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಯಾರೋ ಒಬ್ರನ್ನ ಇಷ್ಟ ಪಡ್ತಾ ಇರ್ತೀರಾ, ಒಂದು ಹುಡುಗನ್ ಇಷ್ಟ ಪಡ್ತಾ ಇರ್ತೀರಾ. ಒಂದು ಹುಡುಗನ್ ಇಷ್ಟ ಪಡ್ತಾ ಇರ್ಬೇಕಾದ್ರೆ ಆ ಹುಡುಗನಲ್ಲಿ ಏನೋ ಒಂದು ಲೋಪಗಳು ಇರ್ತವೆ. ಒಂದು ತಪ್ಪಾಗಿರ್ಬೋದು, ಅವ್ನ್ ಸಿಗರೇಟ್ ಸೇಯ್ತಾ ಇರ್ಬೋದು, ಕುಡಿತಾ ಇರ್ಬೋದು, ಇಲ್ಲ ಒಂದು ಹುಡುಗಿ ಚಟ ಇರ್ಬೋದು, ಇಲ್ಲ ಅಂದ್ರೆ ಅವ್ನ್ ಇಸ್ಬಿಟ್ಟು ಎನಿಥಿಂಗ್ ಇರ್ಬೋದು. ಆ ಕೆಟ್ಟ ಚಟಗಳು ಆ ಹುಡುಗಿ ಕೂತ್ಕೊಂಡು, ನೋಡು ನನಗೆ ಇದನ್ನ ಇಷ್ಟ ಆಗ್ತಾ ಇಲ್ಲ, ನೀನ್ ಈ ತರ ಮಾಡ್ಬೇಡ, ಇಂಥದೆಲ್ಲ ಮಾಡ್ಬೇಡ, ನೀನ್ ಬಿಟ್ಬಿಡು, ಅದ್ರ ಬದಲು ನಿನಗೇನ್ ಬೇಕೇಳು, ನನ್ನ ಕಡೆಯಿಂದ ನಿನಗೇನ್ ಬೇಕೇಳು, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಹುಡುಗಿ ಒಂದೊಂದನ್ನು ಅವಳು ಅವನ್ನ ತಪ್ಪಾರಿಗೆ ಹೋಗ್ತಾರನ್ನ ಎಳ್ಕೊಂಡ್ ಬರೋದ್ ಬಿಟ್ಬಿಟ್ಟು, ತಪ್ಪಾರಿಗೆ ಹೋಗೋದನ್ನ ಬಿಟ್ಬಿಟ್ಟು ಇವಳು ಬೇರೆ ದಾರಿ ಹಿಡ್ಕೊಂಡ್ರೆ, ನಿಜವಾಗ್ಲೂ ಹೇಳ್ತೀನಿ, ಸಂಸಾರ ಇವಾಗ ಹೆಂಗ್ ಹಾಳಾಗ್ ಹೋಗ್ತದೆ ಅಂದ್ರೆ, ಹುಡುಗ ಒಂದು ದಿಕ್ಕು ಹೋಗ್ತಾ ಇದ್ರೆ ಹುಡುಗಿ ಇನ್ನೊಂದ್ ದಿಕ್ಕೇ ಹೋಗ್ತದೆ. ಆದ್ರೆ ಎರಡು ಮಕ್ಳುಗಳು ಹುಟ್ಟಿರ್ತಾರಲ್ಲ, ಅವರು ಇವತ್ತು ಯಾವ ದಿಕ್ಕು ಹೋಗ್ತಾ ಇದಾರೆ ಅಂತಾನೆ ಗೊತ್ತಾಗ್ತಲ್ಲ. ತುಂಬಾ ಅಂದ್ರೆ ತುಂಬಾ ಇವಾಗ ಈಗಿನ ಪ್ರೆಸೆಂಟ್ ಟ್ರೆಂಡ್ ಹೆಂಗ್ ನಡೀತಾ ಇದೆ ಅಂದ್ರೆ, ಅದೇನೋ ಬೆಸ್ಟಿ ಅಂತೆ, ಬೆಸ್ಟ್ ಫ್ರೆಂಡು, ಅದ್ಯಾರೋ ಅದಾದ್ಮೇಲೆ ಇನ್ನೊಬ್ಬ, ಅದಾದ್ಮೇಲೆ ಇನ್ನೊಬ್ಬ, ಇವನು ಅಷ್ಟೇ, ಇನ್ನೊಬ್ಳು. ಏನಕ್ ಬೇಕಾಗಿದೆ? ಏನಕ್ಕೆ ಇವೆಲ್ಲ ಏನಕ್ ಬೇಕು ನಿಮ್ಗಳಿಗೆಲ್ಲ? ಎಲ್ಲೇ ಹೋದ್ರು ಅದೇ ಸುಖ, ಅದೇ ಸಂತೋಷ ಸಿಗುತ್ತಾನೆ. ಏನಕ್ಕೆ ಇವೆಲ್ಲ ವಗೇರ ಅಂತ ಚೇಂಜಸ್ಗಳು ನೋಡ್ತಾ ಇದ್ದೀರಾ ನೀವುಗಳೆಲ್ಲ? ಯಾಕೆ ಬೇಕು ನಿಮಗೆ ಇವೆಲ್ಲ? ಎಷ್ಟೇ ಹೋದ್ರು, ಯಾವ್ದೇ ಹತ್ರ ಹೋದ್ರು ನಿಮ್ಗೆ ಅದೇ ದುಡ್ಡು ಖರ್ಚಾಗುತ್ತೆ, ಅದೇ ಟೈಮ್ ಸ್ಪೆಂಡ್ ಆಗುತ್ತೆ, ಅದೇ ನಿಮ್ಗೆ ಪ್ರೀತಿ ವಿಶ್ವಾಸ ಎಲ್ಲ ಸಿಗುತ್ತೆ. ಒಂದ್ರಲ್ಲೇ ತಗೊಳ್ಳಿ. ಯಾಕೆ ಡಿಫ್ರೆಂಟ್ ಅಲ್ಲಿ ನೋಡ್ತಾ ಇದ್ದೀರಾ? ಇರೋದ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಹೇಳಿ, ಈ ದಾರಿ ತಗೊಂಡು ಇದೇ ದಾರಿ ನಡ್ಕೊಂಡು ಹೋಗಕ್ ಹೇಳ್ರಿ. ಅದು ಬಿಟ್ಬಿಟ್ಟು ಯಾರನ್ನೋ ಸಿಕ್ತಿದ್ದವ್ರನ್ನ ಇವ್ನ್ ಯಾರೋ ಕಲರ್ ಮಾತಾಡೋನು ಇವನ್ ಜೆ ಅನ್ನೋದು, ಅವಳು ಯಾರೋ ಕಲರ್ ಅಂತ ಹೇಳ್ಬಿಟ್ಟು ಮಾತಾಡೋನು ಅವನ್ ಜೊತೆ ಹೋಗೋದು. ಏನ್ ಸಿಗ್ತಾ ಇದೆ ನಿಮ್ಗೆ ಇದ್ರಲ್ಲಿ? ಜನಗಳು 4 ಜನ ಮುಂದೆ ನಿಜವಾಗ್ಲೂ ನೀವು ನಿಂತ್ಕೊಂಡು ಮಾತಾಡಕ್ ಧೈರ್ಯ ಇದೆಯಾ? ಅದನ್ನ ನೀವ್ ಮಾಡ್ತಾರ ತಪ್ಪಿಕೊಳ್ಳ 4 ಜನ ಮುಂದೆ ನಿಂತ್ಕೊಂಡ್ ಮಾತಾಡಕ್ ಧೈರ್ಯ ಇದೆಯಾ? ಓಲಿ ನಿಮ್ಮ ಸಂಬಂಧಿಕರ ಜೊತೆನೆ ನೀವು ನಿಂತ್ಕೊಂಡು ಇವನು ನನ್ನ ಫ್ರೆಂಡು, ಇವ್ನು ನನ್ನ ಗಂಡ ಅಂತ ಹೇಳ್ಕೊಳ್ಳೋ ತಾಕತ್ತಿದ್ಯಾ? ಯಾರ ಜೊತೆ ಸಿಕ್ತವ್ರ ಜೊತೆ ಓಡಾಕ್ತೀರಾ, ಸಿಕ್ತವ್ರ ಜೊತೆ ಪಿಕ್ಚರ್ಗೆ ಹೋಗ್ತೀರಾ, ಸಿಕ್ತವ್ರ ಜೊತೆ ತಿಂತಿದ್ದೀರಾ? ಏನಿದು ಸಮಾಜದಲ್ಲಿ? ಏನ್ ಹೇಳಕ್ ಬರ್ತಿದ್ದೀರಾ ನೀವುಗಳೆಲ್ಲ ಸಮಾಜಗಳಲ್ಲಿ? ನಾವ್ ಹಿಂದೆ ಕೇಳ್ತಾ ಇದ್ರೆ ಹಿಂಗಿರ್ತಾರೆ ಅಂತ, ಬಟ್ ಇವಾಗ ನಿಜವಾಗ್ಲು ಹೆಂಗಾಗಿದೆ, ಹೆಚ್ಚೆಚ್ಚೆಗೂ ಸಿಗ್ತಾ ಇದ್ದೀರಾ ನೀವುಗಳೆಲ್ಲ.
ಒಬ್ರು ಇಬ್ರು ಅಂತಲ್ಲ, ಎಲ್ಲಾ ಹೆಣ್ಮಕ್ಳುಗಳು ಹೇಳ್ಬೇಕಂದ್ರೆ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ತುಂಬಾ ಅಂದ್ರೆ ತುಂಬಾ ಒಂಥರ ಚಂಚಲ ತುಂಬಾ ಆಗ್ಬಿಟ್ಟಿದೆ. ಇವ್ರು ಸಿಕ್ಕರು ಇವ್ರು, ಅವ್ರು ಸಿಕ್ಕರು ಅವ್ರು ಅವ್ನ್ ಬಿಟ್ಟು ಇವನು, ಅವ್ನ್ ಬಿಟ್ರು ಹೋಗ್ತಾನೆ ಇರ್ತಾರೆ. ಹಿಂದೆ ಒಂದ್ ಕಾಲ ಆಯ್ತು, ಏನು ಮದುವೆ ಆಗಿ ನೆಕ್ಸ್ಟ್ ಡೇನೆ ಸತ್ತೋಗ್ಬಿಡ್ತಾನ, ಅವ್ನು ಸಾಯೋವರೆಗೂ ವಿಧವೆ ಆಗಿರ್ತಿದ್ಲು ಅವಳು. ಒಂದು ಹುಡುಗನೇ ಆಗ್ಲಿ ಅವ್ನು ಇಷ್ಟಪಟ್ಬಿಟ್ಟಿದ್ರೆ ಆ ಹುಡುಗಿ ಸಾಯೋವರೆಗೂ ನೆನಪಲ್ಲಿ ಇಟ್ಕೊಂಡಿರೋನು. ಇವತ್ತು ಅವೆಲ್ಲ ಸತ್ತೋಗಿದಾವೆಲ್ಲ. ಇವತ್ತು ಅವ್ನ್ ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡು ಅವ್ನ್ ಯಾರಂತಾನೆ ಗೊತ್ತಿಲ್ಲ. ಅವ್ನ್ ಇದ್ನ ನನ್ನ ಜೊತೆಯಲ್ಲಿ ಇದಾರೆ. ಸಾರಿ, ನಾನ್ ಕಂಪ್ಲೀಟ್ ಮಾಡಕ್ ಬರ್ತಾಯಿಲ್ಲ. ಹಲೋ ಸಾರಿ, ನಾನ್ ಕಂಪ್ಲೀಟ್ ಮಾಡಕ್ ಬರ್ತಾಯಿಲ್ಲ ಈ ಮಾತುಗಳು. ತುಂಬಾ ಅಂದ್ರೆ ತುಂಬಾ, ಯಾಕಂದ್ರೆ ಜನಗಳು ತುಂಬಾ ನೋಡ್ತಾ ಇದೀನಲ್ಲ, ನನ್ಗೂ ಆಗಿದೆ, ನಾನ್ ಸಿಗ್ತಾರವ್ರು ಹಂಗಾಗಿದೆ. ಎಲ್ಲಾರು ಒಂದೊಂದು ಒಬ್ಬೊಬ್ರು ಮನಸ್ಥಿತಿಗಳು ನೋಡಿದ್ರೆ ಯಪ್ಪ ಏನಿತ್ತು ಅನ್ಸುತ್ತೆ. ಮದುವೆ ಆಗಿದೆಯಾ ನಿಮ್ಗೆ? ಎಲ್ಲ ಆಗಿದೆ, ಎಲ್ಲ ಆಗಿದೆ. ನಾನು ವೆಲ್ ಸೆಟ್ಲೆಡ್, ತುಂಬಾ ಚೆನ್ನಾಗಿದ್ದೀನಿ. ಆದ್ರೆ ನನ್ ಕತೆ ಹೇಗಿತ್ತು ಅಂದ್ರೆ 7-8 ವರ್ಷದಿಂದ 10 ವರ್ಷದಿಂದ ನನ್ ಜೊತೆಲೇ ಇದಾರೆ. ಅವ್ರಿಗೆ ಇನ್ನೊಬ್ರು ಇದಾರೆ ಅನ್ನೋದೇ ಗೊತ್ತಿರ್ಲಿಲ್ಲ. ಅಷ್ಟು ನಂಬಿದ್ದೆ. ಅವ್ರು 15 ವರ್ಷ ನನ್ ಜೊತೆ ಸಂಸಾರ ಮಾಡಿದಾರೆ. 15 ವರ್ಷ. ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ದ? ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ದ ಅಂದೆ? ಹೌದೌದು, ಪ್ರೀತಿ ಮಾಡಿ ಮದುವೆ ಆಗಿದ್ದು. ಎಷ್ಟು ವರ್ಷ ಪ್ರೀತಿ ಮಾಡಿದ್ರಿ? ಒಂದು 6 ತಿಂಗಳು, 1 ವರ್ಷ ಆಗಿರ್ಬೋದು. ಎಷ್ಟು ನಿಮ್ಮ ವಯಸ್ಸು ಎಷ್ಟು? ಈಗ ಅರೌಂಡ್ 40. ನೀವು ಮದುವೆ ಆದಾಗ ಎಷ್ಟು ವರ್ಷ ನಿಮ್ಗೆ? ನನಗೆ 23. 23ಕ್ಕೆ ಮದುವೆ ಆದ್ರ? ಅವ್ರಿಗೆ 17. ಅಲ್ಲಿಂದ ಎಷ್ಟು ವರ್ಷ ಚೆನ್ನಾಗಿದ್ರಿ? ಚೆನ್ನಾಗಿದ್ದಿದ್ದೇ ಇಲ್ಲ. ಮತ್ತೆ ಪ್ರೀತಿ ಮಾಡಿ ಮದುವೆ ಆದ್ರೆ ಚೆನ್ನಾಗಿರ್ಲಿಲ್ವೇ? ಅದು ಅದೇ ಹೇಳ್ತೀನಲ್ಲ, ಜನಗಳಿಗೆ ಏನಂದ್ರೆ, ಅಂದ್ರೆ ಈ ಹುಡುಗಿಯರ್ಗಳಿಗೆ ಏನಂದ್ರೆ ಕಲರ್ ಈಗ ಅಂದ್ರೆ ನಾನು ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ಅದು ಇಷ್ಟ ಆಗ್ಬಿಡತ್ತೆ. ಬಟ್ ಹತ್ರ ಬಂದಾಗ ಅದು ಚೆನ್ನಾಗ್ ಕಾಣಿಸಲ್ಲ. ಅದು ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ, ಹಾಗೆ ಈ ಹೆಣ್ಣು ಮಕ್ಳುಗಳಿಗೆ ಏನಂದ್ರೆ ಮಾತಾಡಿದ ತಕ್ಷಣ ಕಲರ್ ಆಗಿತ್ತು, ಚೆನ್ನಾಗಿದ್ದಾನೆ, ಹಂಗಿರ್ತಾನೆ ಹಿಂಗಿರ್ತಾನೆ. ಹತ್ರ ಬಂದಿದ ತಕ್ಷಣ ನೀವು ಇಷ್ಟೇನಾ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ನಿನ್ನ ಹತ್ರ ಬಂದೆ. ಆಯ್ತಮ್ಮ, ನನ್ನ ಹತ್ರ ಬಂದಾಗ ಹಿಂಗಿರ್ತಿ ಅಂತ ನೀನ್ ಯಾವ ಪರಿಸ್ಥಿತಿಯಿಂದ ಬಂದಿದ್ಯಾ? ನನ್ಕಿಂತ ಒಂದು ಕೈ ಮೇಲಿದ್ರುನು ಇಲ್ಲ ಅಮ್ಮ, ನೀ ನನ್ಕಿಂತ ಒಂದ್ ಕೈ ಮೇಲಿದ್ದೆ, ನಾನೇ ಕೆಳಗಡೆ ಕರ್ಕೊಂಡ್ಬಿಟ್ಟೆ. ನೀ ನನ್ಕಿಂತ ಕೆಳಗಿದ್ಯಾ, ಅದಕ್ಕಿಂತ ಮೇಲ್ ಬಂದಿದ್ಯಾ, ಅದನ್ನ ಖುಷಿ ಪಡೋದ್ ಬಿಟ್ಬಿಟ್ಟು ಇನ್ನೂ ಹತ್ರ ಯೋಚನೆ ಮಾಡಿದ್ರೆ ತಪ್ಪಾಗುತ್ತಲ್ವಮ್ಮ. ಅಂದ್ರೆ ಅದನ್ನ ಬೇರೆ ಬೇರೆ ರೀತಿಲಿ ನನ್ನನ್ನ ಕೆಟ್ಟವನ್ ಮಾಡಿ ಕೊನೆಗೆ ನಾನು ಆಕ್ಚುಲಿ ನನಗೆ ಸಿಗರೇಟು ಸ್ಮೋಕ್ ಎರಡೇ ಬರೋದು. ಯಾವ್ದು ಇಸ್ಪಿಟ್ಟು ಅದು ಇವೆಲ್ಲ ರೈಸ್ ಗೀಸ್ ಅವೆಲ್ಲ ನನ್ಗೇನು ಬರಲ್ಲ. ನಾನು ಅದನ್ನು ಹೇಳ್ತಾ ಇದ್ದೆ, ನಾನು ಕುಡಿಯೋದ್ ಬಿಡ್ಬೇಕಾ? ನೀನ್ ನನ್ ಜೊತೆ ಚೆನ್ನಾಗ್ ಮಾತಾಡ್ಕೊಂಡು ಚೆನ್ನಾಗಿರೋ ನನ್ ಜೊತೆ ಸಿಗರೇಟ್ ಬಿಡ್ತೀನಿ ಈಗ್ಲೇ ಹಾಗಂತ ಬಿಟ್ಟೆ ಸಿಗರೇಟು. ಎಣ್ಣೆ ಹೊಡಿತಾ ಇದೆ, ಎಣ್ಣೆನೂ ಹೇಳ್ದೆ, ನೋಡಮ್ಮ ನನ್ಗೆ ಎಣ್ಣೆ ಹೊಡಿ ಬಿಡ್ತೀನಿ, ಪ್ರೆಸೆಂಟೇ ಬಿಟ್ಬಿಡ್ತೀನಿ. ನನ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರು, ನನ್ ಮಕ್ಳು ನೋಡ್ಕೊಂಡಿರು ಸಾಕು, ನಾನ್ ಬಿಟ್ಬಿಡ್ತೀನಿ. ನಾನು ದುಡಿಯಕ್ ಹೋಗ್ತಿದ್ರ? ಇಲ್ಲ ಯಾವತ್ತೂ ಕಳ್ಸಿಲ್ಲ. ಮುಕ್ತವಾಗಿ ಹೇಳಪ್ಪ, ನುಂಗಿ ಹೇಳ್ಬಾರ್ದು, ಮುಕ್ತವಾಗಿ ಮಾತಾಡ್ಬೇಕು. ಇಲ್ಲ ಇಲ್ಲಿ ಮಾತಾಡಿ, ಇಲ್ಲ ಅಲ್ಲಿ ಮಾತಾಡಿ, ಮುಕ್ತವಾಗಿ ಮಾತಾಡಿ. ಅಲ್ಲ, ನೀವು ಏನು ಹೇಳಲಿಕ್ಕೆ ಬರ್ತಿದ್ದೀರಾ ನನಗೆ ಅರ್ಥವಾಗ್ತಿದೆ. ಅದನ್ನ ಅಂದ್ರೆ ಒಂದೇ ವಿಚಾರ, ಇಲ್ಲಿ ಯಾರ ಒಬ್ರಿಗಾದ್ರೂ ನಿಯತ್ತಾಗಿರೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ದೀರಾ, ಹೌದು. ಅದನ್ನ 80 ಸಾಲ ಹೇಳಿದ್ರಿ, 80 ಸಾಲಲ್ಲೂ ಅದೇ ಇತ್ತು. ಬಟ್ ವಿಚಾರ ಏನು? ಆಯ್ತು, ನನಗೆ ಹಿಂಗಾಯ್ತು, ನಾನು ಪ್ರೀತಿ ಮಾಡಿದೆ, ಮದುವೆ ಆದೆ. ಬಟ್ ಇಲ್ಲಿ 2 ಮಕ್ಕಳಾದ ಮೇಲೆ ಹಿಂಗ ಆಯ್ತಾ, ಅಥವಾ ಆರಂಭದಿಂದಲೂ ಹಿಂಗೆ ಇತ್ತಾ? ಏನದು? ಆರಂಭದಿಂದನೂ ಹಿಂಗೆ ಇತ್ತು. ಹುಡುಗಿಗೆ ಏನಂದ್ರೆ ಕಂಪ್ಲೀಟ್ಲಿ ಅವಳೊಂಥರ ಚೂರ್ ಜೋರ ಮಾತಾಡ್ಬೇಕು. ಅಲ್ಲಲ್ಲ, ಹುಡುಗಿಗೆ ಏನಂದ್ರೆ ತುಂಬಾ ಎಂಜಾಯ್ ಮಾಡ್ಬೇಕು, ತುಂಬಾ ಐಷಾರಾಮಿ ಬದುಕ್ಬೇಕು, ನಾನು ತುಂಬಾ ಎಂಜಾಯ್ ಮಾಡ್ಬೇಕು, ಎಲ್ಲಾ ರೀತಿಲೂ ನಾನು ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು ಅಂತ ಆ ಹುಡುಗಿಗೆ ಮನ್ಸಲ್ಲಿ ಇತ್ತು. ಬಟ್ ನೀವು ಪ್ರೀತಿ ಮಾಡೋ ಸಮಯದಲ್ಲಿ ಈ ಆಟಿಟ್ಯೂಡ್ ಅರಿವು ಇರ್ಲಿಲ್ವಾ ನಿಮಗೆ? ನಾನು ಹಾಗೆ ಇದ್ದೆ, ನಾನು ಹಾಗೆ ಇದ್ದೆ, ಅವಳು ಹಾಗೆ ಇದ್ಲು. ಅದಕ್ಕೆ ಎಂಜಾಯ್ಮೆಂಟ್ ಕರೆಕ್ಟ್ ಆಗಿತ್ತು. ಮದುವೆ ಆದ್ಮೇಲೆ ನಾನ್ ಫ್ಯಾಮಿಲಿಗೆ ಇಳಿದ್ಮೇಲೆ ನಾನು ಹೇಗಿರ್ಬೇಕು ಆಗಿದ್ದೆ, ಒಂದು ತಂದೆಯಾಗಿ ಹೇಗಿರ್ಬೇಕಾಗಿತ್ತು ಆ ರೀತಿ ನಾನು ಡೌನ್ ಆದೆ. ಯಾಕಂದ್ರೆ ನಾನು ಎಂಜಾಯ್ ಯಾಕಂದ್ರೆ ನಾನು ಮುಂಚೆ ಅಂದ್ರೆ ನಾನು ಒಬ್ನೇ, ನಾನ್ ದುಡ್ದಿದ್ದೆಲ್ಲ ಎಷ್ಟೇ ದುಡ್ದು ಖಾಲಿ ಮಾಡಿದ್ರು ಕೇಳೋರಿಲ್ಲ ನನಗೆ.
ನಮ್ಮಪ್ಪ ಅಮ್ಮ ಎಲ್ಲ ಚೆನ್ನಾಗಿ ನೋಡಪ್ಪ, ನೀನ್ ₹1 ದುಡಿದು ನಾನು ಮನೆ ಕೊಡು ಅಂತ ಹೇಳಿಲ್ಲ, ನೀನ್ ನೋಡ್ಕೊನೋರು ಅಷ್ಟೇ ಹೊತ್ಲಲ್ಲಿ ಯಾವತ್ತೂ ಕೇಳಿ. ನಾನು ದುಡ್ದಿದ್ದೆಲ್ಲ ನಾನು ನೀರ್ ತರ ಖರ್ಚು ಮಾಡಿದ್ರು ಕೇಳ್ತಾ ಇರ್ಲಿಲ್ಲ. ಅದು ಅವಳಿಗೆ ಇಷ್ಟ ಆಯ್ತು ಅವತ್ತು. ಯಾವಾಗ ಅದೆಲ್ಲ ಆದ್ಮೇಲೆ ಮದ್ವೆ ಆದ್ಮೇಲೆ ನಾನು ಅದನ್ನ ಬಾಡಿಗೆ ಅಂದ್ರೆ ಬಾಡಿಗೆ ಬಂದಿದೆ, ಮನೆ ಬಾಡಿಗೆ ಕಟ್ಬೇಕು, ಮನೆಗೆ ರೇಷನ್ ತಂದು ಹಾಕ್ಬೇಕು, ಕರೆಂಟ್ ಬಿಲ್ ವಗೇರ ವಗೇರ ಎಲ್ಲ ಮಾಡ್ಬೇಕಲ್ಲ, ಅದಕ್ಕೆಲ್ಲ ನಾನು ಇನ್ವೆಸ್ಟ್ ಮಾಡ್ಲೇಬೇಕು. ಅವಾಗ ನಾನು ಅದನ್ನ ಎತ್ಕೊಂಡು ಖರ್ಚು ಮಾಡಕ್ ಆಗಲ್ವಲ್ಲ. ಬಟ್ ಈ ಮದುವೆಗೆ ಮುಂಚೆನೆ ಈಕೆ ಜೊತೆ ಓಡಾಡಿ ಅಥವಾ ದುಡ್ಡು ಖರ್ಚು ಮಾಡ್ತಿದ್ದೆಲ್ಲ ಆಕೆ ನೋಡಿದ್ರು, ಅಥವಾ ಅದನ್ನ ಸ್ವಯಂ ನಿಮ್ಮ ಹಣದ ಆ ಭೋಗದ ವಿಚಾರವನ್ನ ಅವ್ರಿಗೂ ಅನುಭವಿಸಿದ್ರು ನಿಮ್ ಜೊತೆಲೇ ಇದ್ದು? ಸೊ ಬಿಕಾಸ್ ನಾವು ಮದುವೆ ಆಗ್ತೀವಿ ಅನ್ನೋ ನಂಬಿಕೆ. ಹೌದು. ಸೊ ಮದುವೆ ಆದ್ಮೇಲೆ ಆ ವ್ಯಕ್ತಿತ್ವ ನಿಮ್ಮಲ್ಲಿ ಬದಲಾಯಿತು, ಬಟ್ ಆಕೆಯಲ್ಲಿ ಮುಂದುವರಿತು ಅದೇ ಸಮಸ್ಯೆ ಮುಂದುವರಿತು ಅವಳಿಗೆ. ಅಂದ್ರೆ ಈ ಒಂದೊಂದು ಎಂಜಾಯ್ಮೆಂಟ್ ಅಥವಾ ನಮ್ಮ ಮಿತಿಯನ್ನು ಮೀರಿ ಒಟ್ಟಿನ ನಾನು ಇವತ್ತಿನ ಸಂತೋಷ ಸುಖವಾಗಿರಬೇಕು ಅನ್ನೋ ಮನಸ್ಥಿತಿ ಮುಂದುವರಿತು. ಬಟ್ ನಿಮಗೆ ಈ ಫ್ಯಾಮಿಲಿ ಮ್ಯಾನ್ ಯೋಚನೆ ಬರ್ಲಿಕ್ಕೆ ಶುರುವಾಯಿತು, ಬಟ್ ಆಕೆಗೆ ಬರಲಿಲ್ಲ ಅಂತ? ಇಲ್ಲ, ಅವಳಿಗೆ ಅದು ಫ್ಯಾಮಿಲಿ ಇವತ್ತಿಗೂ ಇಲ್ಲ. ಅವತ್ತಿಗಲ್ಲ, ಎಲ್ಲ ಅವ್ರ ಮನೆ ನಿಮ್ಮ ಮನೆ ಎಲ್ಲ ಒಪ್ಪಿ ಆಗಿದ್ದ? ಎಲ್ಲರೂ ಒಪ್ಪಿಯಾಗಿ ದೊಡ್ಡದಾಗಿ ಅಂದ್ರೆ ಆ ಟೈಮಲ್ಲಿ ತುಂಬಾ ಅದ್ದೂರಿಯಾಗಿ ಮದುವೆ ಮಾಡಿದ್ದಾರೆ. ಓಕೆ, ಮುಂದುವರಿತು, ಇಲ್ಲಿ ಮದುವೆ ಆದ್ರಿ, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಅಥವಾ ಇದು ಈ ಬೆಸ್ಟ್ ಫ್ರೆಂಡು ಅಂತ ಏನೋ ಅಲ್ಲಿ ವಿಚಾರ ಬಳಸಿದ್ರಿ, ಆ ವಿಚಾರ ಏನ್ ನಡೀತು ನಿಮ್ ಜೀವನದಲ್ಲಿ? ನಮ್ ಜೀವನದಲ್ಲಿ ಅಂದ್ರೆ ಬೆಸ್ಟಿ ಅಂತ ಹೇಳಿದ್ರೆ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೊಂದು ನುಂಗಿ ಮಾತಾಡೋದನ್ನ ಇವಳು ಆಕ್ಚುಲಿ ನನ್ಗೆ ಲವ್ ಮಾಡೋಕ್ಕೂ ಮುಂಚೆನೆ ಯಾರನ್ನೋ ಇಷ್ಟಪಟ್ಟಿದ್ಲು. ನನ್ ಕಣ್ಣಾರೆ ನೋಡಿದೀನಿ, ನನ್ ಕಣ್ಣೆದುರಿಗೆ ಇದ್ರು. ನನ್ ಕಣ್ಣೆದುರಿಗೆ ಇದ್ರು. ನಾನ್ ಹೇಳ್ದೆ, ನೋಡಮ್ಮ ನೀನ್ ಯಾರು ಅವನ್ ಯಾರು, ನಿನ್ಗೂ ಅವನ್ಗೂ ಸೂಟ್ ಆಗಲ್ಲ, ನೀನ್ ಎಲ್ಲಿದ್ಯಾ ಅವನ್ ಎಲ್ಲಿದ್ದಾನೆ, ನೀನ್ ಯಾಕಮ್ಮ ಆತರ ಇಷ್ಟ ಪಡ್ತಾ ಇದೀಯಾ, ನಾನು ಸ್ವಲ್ಪ ಅರ್ಥ ಮಾಡ್ಕೋ. ಒಂದ್ ನಿಮಿಷ ನೀನೆಲ್ಲಿದ್ದೀಯ ಅವನೆಲ್ಲಿದ್ದಾನೆ, ಇದರ ತಾತ್ಪರ್ಯ ಏನು? ಅಂದ್ರೆ ನೀನ್ ಕಡಿಮೆ ಅವನ್ ಜಾಸ್ತಿ ಅಂತಲ್ಲ, ಅಥವಾ ನೀನ್ ಜಾಸ್ತಿ ಅವನ್ ಕಡಿಮೆ ಅಂತಲ್ಲ? ಇಲ್ಲ, ಅವನ್ ತುಂಬಾ ಕಡಿಮೆ ಇದ್ದ, ಇವಳು ಒಂದ್ ಸ್ವಲ್ಪ ಚೆನ್ನಾಗಿದ್ಲು. ನಿಮ್ಮ ಕಾರಣಕ್ಕೆ ಚೆನ್ನಾಗಿದ್ರು ಅವರು? ನಮ್ ಕಾರಣಕ್ಕೆ ಇವ್ರು ಚೆನ್ನಾಗಿದ್ರು, ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ದೆ. ಅವಾಗ ಆ ಹುಡ್ಗಿ ಏನಂತೂ, ಇಲ್ಲ ನಾನು ಆ ಹುಡ್ಗನ್ ಇಷ್ಟ ಪಡ್ತಾ ಇಲ್ಲ, ನಾನು ಆ ಹುಡ್ಗನ್ನ ನನ್ನನ್ನ ಇಷ್ಟ ಪಡ್ಬೇಡ ಅಂತ ಹೇಳ್ಬಿಟ್ಟು ತಡೀತಾ ಇದೀನಿ ಅಂತ ಹೇಳೋದು. ಈ ಹುಡುಗಿಯಿಂದ ಬಿದ್ದಿದ್ದ ಅಂತ? ಆದ್ರೆ ಸುಳ್ಳದು, ಅದನ್ನ ನಾನ್ ನಂಬಿದ್ದೆ ಅಷ್ಟೇ. ಅದನ್ನ ಲೇಟರ್ ಆನಾಗ ಅರ್ಥ ಆಯ್ತು. ನೀವು ನಂಬಿದ್ದು? ಓಕೆ, ಆಯ್ತು. ಅದೊಂದು ಘಟನೆ ಕಂಡಾಗ ನೀವೇನ್ ಹೇಳಿದ್ರಿ ಆಕೆಗೆ? ಬೇಡ ಇದೆಲ್ಲ ಬೇಡ ಹೇಳ್ದೆ, ನೋಡಮ್ಮ ಬೇಡ, ಇದು ನೀನು ಮನೇಲೂ ಒಪ್ಪಲ್ಲ, ನಿನ್ನ ಫ್ಯಾಮಿಲಿ ಆಗ್ಲಿ ಯಾರೇ ಆಗ್ಲಿ ಇವೆಲ್ಲ ಗೊತ್ತಾದ್ರೆ ಯಾರು ಒಪ್ಕೊಳ್ಳಲ್ಲ, ನೀನ್ ಇಲ್ಲೇ ಬಿಟ್ಬಿಡು ಅಂತ ಹುಡ್ಗಿಗೆ ಹೇಳ್ದೆ. ಆ ಹುಡ್ಗಿ ಆಯ್ತು ನಾನು ಇಲ್ಲ, ಬರೀ ಹುಡ್ಗನ್ ಸಮಾಧಾನ ಮಾಡಕ್ ಬರ್ತಾ ಇದೀನಿ, ಆತರ ಇಲ್ಲ. ನಿಮ್ ಪ್ರಪೋಸಲ್ ಇನ್ನೂ ಹಾಗೇ ಇರ್ಲಿಲ್ಲ? ಹಾಗೆ ಇರ್ಲಿಲ್ಲ. ಸರಿ ಆಯ್ತು ಇಷ್ಟ ಹೇಳ್ದೆ. ಆ ಹುಡ್ಗಿ ಆ ಟ್ರ್ಯಾಕ್ ಬಿಟ್ಟು ನನ್ ಟ್ರ್ಯಾಕ್ ಬಂದ್ಬಿಡ್ತು. ಸರಿ ಆಯ್ತು ಅಂತ ಗಾಡಿ ಒಂಚೂರು ಆ ಕಡೆಗೆ ನಿಲ್ಸೆ ಅಂದ್ರೆ ನೀವು ನಿಮ್ಮಂತಕ್ ತಂದು ನಿಲ್ಸ್ಕೊಳ್ಳಿ. ಹಂಗೆ ಆಯ್ತು. ಪಾರ್ಕಿಂಗ್ ಆ ಕಡೆಗೆ ಹಾಕಪ್ಪ, ಇಲ್ಲಿ ಗಾಡಿಗಳು ಓಡಾಡ್ತವೆ ಅಂತ ಪಾಪ ಯಾರೋ ಡ್ರೈವಿಂಗ್ ಬರ್ದವ್ರು ಹೇಳಿರು. ಆಯ್ತು ಸರಿ ಬಿಡಿ ಅಂತ ನಮ್ಮಂತಕ್ಕೆ ತಂದ. ಸರಿ ಆಯ್ತು ಅಂತ ನಮ್ ಕಡೆ ಬಂತು. ನಮ್ ಕಡೆ ಬಂದಾಗ ಇನ್ನೊಂದ್ ಏನಂದ್ರೆ ಇಬ್ರು ಒಂದೇ ಕ್ಯಾಸ್ಟ್ ಆಗಿರೋದ್ರಿಂದ ಒಂದೇ ಇದಿತ್ತು ನಮ್ದು, ಒಂದೇ ಊರ್ ಕಡೆ. ಅಂದ್ರೆ ಅವ್ರ ಊರ್ ಬೇರೆ ನಮ್ಮೂರ್ ಬೇರೆ, ಬಟ್ ಎಲ್ಲ ಒಂದೇ ಇದ್ದಿರೋದ್ರಿಂದ ಮನೇಲೆಲ್ಲ ಗ್ರೀನ್ ಸಿಗ್ನಲ್ ಕೊಟ್ರು. ನಾನು ಹಂಗೂ ನಮ್ಮ ಅಣ್ಣ ಅಪೋಸ್ ಮಾಡಿದ್ರು, ಬಟ್ ನಾನ್ ಫೋರ್ಸ್ಫುಲಿ ನಾನ್ ಮಾಡ್ಕೋತೀನಿ, ಅವ್ರಿಗೆ ಚೆನ್ನಾಗಿದ್ದಾಳೆ, ನನ್ಗೂ ಇಷ್ಟ ಆಗಿದೆ. ಏನೋ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಎಲ್ಲ ಲೈಫಲ್ಲೂ ಆಗಿದೆ, ಅವ್ರ ಲೈಫಲ್ಲೂ ಆಗಿದೆ, ನನ್ನ ಲೈಫಲ್ಲೂ ಆಗಿದೆ. ಇಸ್ ಗೋಯಿಂಗ್ ಆನ್, ಬಿಟ್ಬಿಡಿ, ಅದು ಫಾಸ್ಟ್ ಆಗೋಗಿದೆ. ಇನ್ ಮುಂದೆ ಚೆನ್ನಾಗಿರ್ತೀನಿ, ತಪ್ಕೊಂಡಿದ್ದಾಳೆ, ಚೆನ್ನಾಗಿರ್ಲಿ, ಅವ್ಳಿಗೆ ಏನ್ ಬೇಕೋ ನಾವು ಅನುಕೂಲ ಮಾಡ್ಕೊಳ್ಳೋಣ ಅಂತ ಹೇಳಿ ಆಯ್ತು ಅಂದ್ಬಿಟ್ಟು ಎಲ್ಲ ಮದ್ವೆ ಎಲ್ಲ ಆಯ್ತು. ಮದ್ವೆ ಆದ್ಮೇಲೆ ಆಮೇಲೆ ನಾನು ಇದು ಹೇಳದ್ನಲ್ಲ, ನಾನು ಸ್ವಲ್ಪ ಫ್ಯಾಮಿಲಿ ಮುಳುಗಿದೆ. ಫ್ಯಾಮಿಲಿ ಮುಳುಗಿದ ತಕ್ಷಣ ಡೇ ಬೈ ಡೇ ನನ್ಗೆ ಖರ್ಚುಗಳು ಹೆವಿ ಆಯ್ತು. ನಾನು ಸ್ವಲ್ಪ ಖರ್ಚುಗಳು ಆಡಂಬರಗಳು ಕಡಿಮೆ ಮಾಡಿದೆ. ಅವಳಿಗೆ ಹೇಳ್ತಾ ಇದೆ, ಪ್ರತಿಯೊಂದು ಹೇಳ್ತಾ ಇದೆ, ನಾನು ₹10 ಖರ್ಚು ಮಾಡಿದ್ರು, ನೋಡಮ್ಮ ₹10 ಖರ್ಚು ಮಾಡ್ತಾ ಇದೀನಿ, ನನ್ಗೆ ಕಷ್ಟ ಆಗುತ್ತೆ ನೋಡಿ, ಇಷ್ಟೆಲ್ಲ ಇರೋಣ, ಇವತ್ತೊಂದ್ ಪಿಕ್ಚರ್ಗೆ ಹೋಗೋಣ, ತಿಂಗ್ಳಿಗೊಂದ್ಸತಿ ಪಿಕ್ಚರ್ಗೆ ಹೋಗೋಣ, ಬೇಕಾದ್ರೆ ತಿಂಗ್ಳಿಗೊಂದ್ಸತಿ ನಿಮ್ಮ ಅಮ್ಮ ಮನೆಗೆ ಹೋಗು, ತಿಂಗ್ಳಿಗೊಂದ್ಸತಿ ಎಲ್ಲಾರು ಸುತ್ತಾಡ್ಕೊಂಡ್ ಬರೋಣ. ಹೀಗೆಲ್ಲ ದಿನ ಹೇಳ್ಕೊಂಡ್ ಮುಂದಕ್ಕೆ ಹೋಗ್ತಾ ಇದ್ರೆ ಅವಳು ದಿನ ನನ್ನ ಅವಾಯ್ಡ್ ಮಾಡಕ್ಕೆ ಬಂದ್ಲು. ಬಟ್ ಬಿಟ್ಬಿಟ್ಟೆ, ಮಗು ಆಗೋಗ್ಬಿಟ್ಟಿತ್ತು ಅಷ್ಟೊತ್ತ. ನಮ್ ತಂದೆ ಏನೋ ತೀರ್ಕೊಂಡ್ರು, ಹಾಗೆ ಒಂದೊಂದಾಗಿ ನನ್ನ ಗಮನ ಎಲ್ಲ ಬೇರೆ ಕಡೆ ಡೈವರ್ಟ್ ಆಗೋಯ್ತು. ಇವಳ ಕಡೆ ಕಡಿಮೆ ಆಗೋಯ್ತು. ಅಷ್ಟೊಂದು ಮಗು ಒಂದಾಯ್ತು, ತಿರ್ಗಿ ಇನ್ನೊಂದ್ ಮಗು ಆಯ್ತು.
ವೆಲ್ ಸೆಟ್ಲ್ಡ್. ನಾನು ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದೆ. ಬಟ್ ಇವಳಿಗೆ ತೋರಿಸ್ಕೋತಾ ಇರ್ಲಿಲ್ಲ ಫೈನಾನ್ಷಿಯಲಿ. ನಾನು ಇವಳು ತೋರಿಸ್ಕೋತಾ ಇರ್ಲಿಲ್ಲ, ಯಾಕಂದ್ರೆ ಸಡನ್ ಆಗಿ ನಾನೀಗ ಫೈನಾನ್ಷಿಯಲಿ ತೋರಿಸ್ರೆ ಅವ್ಳು ಬೇರೆ ತರ ಆಗ್ತಾಳೆ. ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗೋಣ ಆಮೇಲೆ ತೋರ್ಸೋಣ ಅಂತ ಹೋಗ್ತಾ ಇದೆ. 2 ಮಕ್ಳಾಯ್ತು. ಮಕ್ಳಾದ್ಮೇಲೆ ಮಕ್ಳನ್ನ ತೀರಾ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಲು. ಮಕ್ಳನ್ನ ಅವಾಯ್ಡ್ ಮಾಡಿ ಈ ಪ್ರೆಸೆಂಟ್ಲು ಮಕ್ಳನ್ನ ನೋಡಕ್ ಇಷ್ಟ ಪಡ್ತಾಳ. ಅವಾಗಿನ ಕತೆಗೆ ಬನ್ನಿ, ಅವಾಗಿನ ಅದನ್ನ ಹೇಳಿ. ಅವಾಗ ತೀರಾ ಮಕ್ಳನ್ನ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡುದು. ಯಾಕಮ್ಮ ಮಕ್ಳನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದೀಯಾ ಅಂತ. ಬಟ್ ಆದ್ರೂ ನಾನು ಇನ್ನೇನು ಮಾಡಕ್ಕಾಗಲ್ಲ, ಯಾಕಂದ್ರೆ ಈಗ ತಾಯಿ ಹೆಂಗ್ ನೋಡಿದ್ರು ತಾಯಿನೇ, ನಾವೇನು ಹೇಳಕ್ ಆಗಲ್ಲ ಆ ಮಾತಲ್ಲಿ. ಯಾಕಂದ್ರೆ ಅವಾಗ ನಾವ್ ಇವಾಗ ಅಂತಲ್ಲ, ಅವಾಗಿನ ಮಾತಲ್ಲೂ ಅಷ್ಟೇ. ಏನಾರ ಹೇಳಿದ್ರೆ ನಾವು ಹೇಳೋದು, ನೀನ್ ಬರ್ಬೇಡ ನನ್ನ ಮನೆಗೆ, ನೀನ್ ಬಂದ್ರೆ ನನಗೆ ತುಂಬಾ ತಲೆ ಕೆಡತ್ತೆ ಅಂದು. ಸರಿ ಆಯ್ತು ಅಂತ ನಾನು ಎಷ್ಟೋ ಸತಿ ನನ್ನ ಫ್ರೆಂಡ್ ಮನೆಗಳಲ್ಲಿ, ನನ್ನ ತಾಯಿ ಮನೆಯಲ್ಲಿ ಅಲ್ಲಿ ಇಲ್ಲಿ ಮನಗ್ಬಿಟ್ಟು ಮನೆಗೆ ಬರ್ತಿದ್ದೆ. ಒಂದ್ ನಿಮಿಷ ಇಲ್ಲಿ ನಿಮ್ಮನೆಗೆ ನೀವೇ ಹೋಗಬಾರ್ದು ಅನ್ನೋದು ಹೆಂಡತಿಯ ವಿಚಾರ ಆಗಿತ್ತಾ? ಅಂದ್ರೆ ಏನ್ ತಲೆ ಕೆಡುತ್ತೆ ಅಂದ್ರೆ ಏನ್ ಅರ್ಥ? ಅಂದ್ರೆ ಅವ್ರ ಯಾವ್ದೋ ವಿಚಾರಕ್ಕೆ ನೋಡಿದ್ರೆ ಅಲ್ಲ, ನಾನು ಅಂದ್ರೆ ಏನಂದ್ರೆ ನಮ್ಮಲ್ಲಿ ಏನಂದ್ರೆ ನಾನು ಏನಾರ ಒಂದ್ ಇಷ್ಟಪಟ್ಟಿರ್ತೀನಿ, ನಾನು ನಿಮ್ಮನ್ನ ಏನೋ ಒಂದು ಎಕ್ಸಾಂಪಲ್ ಪರ್ಸನಲ್ ಅವಾಗ ಕೇಳಿದಾಗ ನಾನು ಕೊಡಲ್ಲ ಅನ್ನೋದು, ತಿರ್ಗಾ ನಾನು ಫೋರ್ಸ್ ಮಾಡ್ತೀಯ ಅದು ಇದು ಅನ್ನೋದು. ಸರಿ ನಾನು ಬಂದ್ರೆ ತಾನೇ ಮಾತಾಡೋದು, ಸರಿ ನೀನ್ ಬರ್ಲೇಬೇಡ, ನೀನ್ ಬಂದ್ರೆ ನನ್ಗೆ ಇದ್ದರೋದೆಲ್ಲ ತಲೆ ಕೆಡುತ್ತೆ. ಆಯ್ತು ಬಿಡಮ್ಮ, ನೀನ್ ನೆಮ್ಮದಿಯಾಗಿರ್ತೀಯ, ಸರಿ ಇರ್ತೀನಿ ಬಿಡು ಅಂತ. ಒಂದು ವಾರದಲ್ಲಿ 1 ಸತಿ 2 ಸತಿ ನನ್ ಮನೆಗೆ ಬರ್ತಾ ಇಲ್ಲ. ನಾನು ಫ್ರೆಂಡ್ ಮನೆಗಳಿಗೆಲ್ಲ ಹೋಗ್ತಾ ಮನಸ್ತಿದ್ದೆ. ಬಟ್ ನನ್ನ ಫ್ರೆಂಡ್ಸ್ಗಳೆಲ್ಲ ಅವೆಲ್ಲ ತಲೆ ಕೆಡಿಸ್ಕೋತಾರಲ್ಲ, ಬಿಡೋ ಅವಳು ನೀಟಾಗಿದ್ದಾಳೆ, ಏನು ಅವಳು ಚೆನ್ನಾಗಿದ್ದಾಳ ಅಷ್ಟೇ, ಅವಳು ಕರೆಕ್ಟ್ ಆಗಿರ್ತೀನಿ ಅಂದ್ರೆ ನೀನ್ ಎಲ್ಲಿ ಬೇಕಾದ್ರೆ ಇರೋ, ಏನಾಗಲ್ಲ, 1 ದಿವಸ ತಾನು ಇರೋ ಆರಾಮಾಗಿ ನಮ್ಮ ಮನೇಲಿ ಅಂತ ಎಷ್ಟೊಂದ್ ಸತಿ ನಮ್ ಫ್ರೆಂಡ್ಸ್ಗಳು ಮನ್ಸ್ಕೊಂಡಿದಾರ. ಬಟ್ ಅವಳೇನ್ ಆತರ ಕೆಟ್ಟ ಕೆಲಸ ಮಾಡಿಲ್ಲ ಆ ಟೈಮಲ್ಲಿ ಅಂತಲ್ಲ, ಅವಳು ಆ ಟೈಮಲ್ಲಿ ಮಾಡಿಲ್ಲ. ಅದಾದ್ಮೇಲೆ ನಾನೇನ್ ಮಾಡ್ದೆ, ಮನೆ ಖಾಲಿ ಮಾಡಿ ಅವ್ರ ತಾಯಿ ಮನೆ ಹತ್ರ ಹೋಗ್ದೆ. ಅಂದ್ರೆ ಅವ್ರ ತಾಯಿ ಮನೆಗೆ ಹೋಗಿ ಬರೋದು ಸ್ವಲ್ಪ ದೂರ ಆಗ್ತಿತ್ತು ಅವಳಿಗೆ. ಅವ್ರ ತಾಯಿ ಮನೆ ಹೋಗಿ ಬರ್ಲಿ, ಅಪ್ ಅಂಡ್ ಡೌನ್ ಮಾಡ್ಲಿ, ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಹೋದೆ. ಅವ್ರ ರಿಲೇಷನ್ಸ್ ಚೆನ್ನಾಗಿತ್ತು, ನನ್ಗೂ ಅವ್ರ ತಾಯಿಗೂ ರಿಲೇಷನ್ ಚೆನ್ನಾಗಿತ್ತು, ಅವ್ರ ಅಕ್ಕ ಹತ್ರ ಎಲ್ಲ ಚೆನ್ನಾಗಿತ್ತು, ಎಲ್ಲ ರಿಲೇಷನ್ ಚೆನ್ನಾಗಿತ್ತು. ಅಲ್ಲಿ ಏನಾಗಿದೆ ಅಂದ್ರೆ ರಿಲೇಷನ್ ಎಲ್ಲ ನಾವು ಚೆನ್ನಾಗಿದ್ದಾಗ ಮೇಡಮ್ಗೆ ಯಾರೋ ಒಬ್ರು ಟ್ರ್ಯಾಕ್ ಓಪನ್ ಮಾಡಕ್ ಬಂದಿದಾರೆ ಅಲ್ಲಿ. ನಾವ್ ನಾವೆಲ್ಲ ರಿಲೇಷನ್ ಚೆನ್ನಾಗಾದ್ರಿ ಅಂದ್ರೆ ಅವ್ರ ತಾಯಿ, ನಮ್ ತಾಯಿ ಎಲ್ಲಾರು ಒಂಥರ ಚೆನ್ನಾಗಾದ್ರಿ. ಗೆಟ್ ಟುಗೆದರ್ ಸಿಗೋದು, ಮಾತಾಡೋದು, ಊಟ, ಒಂದ್ ಫಂಕ್ಷನ್ ಮಾಡಿದ್ರೆ ಎಲ್ಲ ಸೇರೋ ತರ ಎಲ್ಲ ಮಾಡ್ಕೊಂಡು. ಹಾಗೇನಾಯ್ತು ಅಂದ್ರೆ ಇವ್ರು ನಮ್ಮನೆಯವ್ರು ಏನ್ ಮಾಡ್ತಾ ಇದ್ರು ತಪ್ಪುಗಳು ಗೊತ್ತಾಗ್ತಾ ಇತ್ತು ಎಲ್ಲಾರ್ಗುನು, ಅಲ್ಲಿರೋರ್ಗೆಲ್ಲ ಶೇರ್ ಆಗ್ತಿತ್ತು. ಏನ್ ತಪ್ಪುಗಳು ಅಂದ್ರೆ ಗಂಡನ್ ಅವಾಯ್ಡ್ ಮಾಡ್ತಿರೋದು ಅಥವಾ ಬೇರೆ? ಗಂಡನ್ ಅವಾಯ್ಡ್ ಮಾಡ್ತಾ ಇರೋದಾಗ್ಲಿ, ಮನೇಲಿ ಮಕ್ಳನ್ನ ಅವಾಯ್ಡ್ ಮಾಡ್ತಾ ಇರೋದಾಗ್ಲಿ, ಈ ತರ ವಿಚಾರ ಎಲ್ಲ ಅವಾಯ್ಡ್ ಆಗ್ತಾ ಇತ್ತು. ಹಾಗೇನ್ ಮಾಡಲ್ಲ ಅವಳು, ಕಂಪ್ಲೀಟ್ ಆಗಿ ನನ್ನ ರಿಲೇಷನ್ಸ್ ನ ದೂರ ಮಾಡ್ಬಿಟ್ಲು. ಕಂಪ್ಲೀಟ್ ಆಗಿ ಅವ್ರ ಅಮ್ಮನ ಮನೆಗೆ ಸೇರ್ಕೊಂಡು ಅವ್ರ ಅಮ್ಮ ಅಕ್ಕ ಇವತ್ತಿಗೂನು ಅವ್ರ ಅಮ್ಮ ಅಕ್ಕ ಎಲ್ಲ ನಾನ್ ನೋಡಿದ್ರೆ ಹೆದರ್ತಾರೆ. ಅವ್ರ ತಮ್ಮನು ನೋಡಿದ್ರೆ ಹೆದರ್ತಾನೆ. ಇನ್ನೂ ಒಂದು ಹೇಳ್ಬೇಕಂದ್ರೆ ಅವ್ರ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಕ್ ಹೆದರ್ತಾರೆ ನನ್ ಜೊತೆ. ಅಷ್ಟು ಹೆದರ್ತಾರೆ ಇವಾಗ. ಆ ಲೆವೆಲ್ ತಗೊಂಡ್ಬಂದು ಅವ್ರ ಮೈಂಡ್ ಸೆಟ್ ನ ಕುಣಿಸ್ಬಿಟ್ಟಿದಾಳೆ. ಯಾಕಪ್ಪ ಈ ತರ ಕುಣಿಸ್ತಾ ಇದ್ದಾಳೆ, ಯಾಕೆ ಈ ತರ ಮಾಡ್ತಿದ್ದಾಳೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಒಟ್ಲಲ್ಲಿ ಹೋಗ್ಲಿ, ಇವಳು ಚೆನ್ನಾಗಿರ್ಲಿ, ಮಕ್ಳು ನೋಡ್ಕೊಳ್ಳಿ ಅಂತ ಕಂಪ್ಲೀಟ್ ಆಗಿ ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಡೇ ಬೈ ಡೇ ನೋಡ್ತಾ ಇದೀನಿ. ಆಮೇಲೆ ಅವ್ರ ತಾಯಿ ನನಗೆ ಸ್ವಲ್ಪ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ಬಿಟ್ಟು, ಆಮೇಲೆ ನನ್ಗೆ ಯಾರೊಬ್ಬ ನನ್ ಫ್ರೆಂಡ್ ಒಬ್ಬ ಏನ್ ಮಾಡಿದ, ಆ ಟೈಮಲ್ಲಿ ನನಗೆ ಮೋಸ ಮಾತಾಡಿ ನನ್ ಫ್ರೆಂಡ್ ಒಬ್ಬ ನನಗೆ, ಅವ್ರ ತಾಯಿ ನನ್ಗೆ ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ಲು ಅವ್ರ ತಾಯಿ. ಆದಾಗ ನನ್ ಫ್ರೆಂಡ್ ಯಾರೋ ಒಬ್ಬ ಅವನು ನನ್ ಫ್ರೆಂಡ್ಗೆ ಯಾವ್ದೋ ಒಂದು ಫೈನಾನ್ಷಿಯಲ್ ಕೊಟ್ಟ, ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನ್ ಪೂರ್ತಿ ದುಡ್ಡನ್ನ ನುಂಗಾಕ್ಬಿಟ್ಟ. ನನ್ ದುಡ್ಡನ್ನ ಅಂದ್ರೆ ಶೇರ್ ಮಾರ್ಕೆಟಿಂಗ್ ಅಲ್ಲಿ ಹಾಕಿ ನನ್ ಫುಲ್ ಹೆಚ್ಚು ಕಡಿಮೆ ಅರೌಂಡ್ 50 lakh ವರ್ಗು ಝೀರೋ ಮಾಡ್ಬಿಟ್ಟ, ಬರ್ನ್ ಮಾಡ್ಬಿಟ್ಟ. ನಾನು ಅದನ್ನ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್, ನಾನು ಅವನ ಹತ್ರ ಏನು ಹೇಳಕ್ ಆಗ್ತಾ ಇರ್ಲಿಲ್ಲ. ಏನಪ್ಪ ಹಿಂಗ್ ಮಾಡ್ಬಿಟ್ಟೆ ಅಂದ್ರೆ, ನೋಡಪ್ಪ ನನ್ ಕೈಲಿ ಏನಾಗುತ್ತೋ ಹೆಲ್ಪ್ ಮಾಡ್ತೀನಿ, ದಯವಿಟ್ಟು ನನಗೆ ಇಷ್ಟ ಹಿಂಸೆ ಕೊಡಬೇಡ ಅಂತ. ಹೆಚ್ಚು ಕಡಿಮೆ ಒಂದು 4-5 years ವರ್ಗು ಅವನು ದುಡ್ಡನ್ನ 1 ರೂಪಾಯಿನೂ ಕೊಡಕ್ ಆಗ್ಲಿಲ್ಲ. ಯಾಕಂದ್ರೆ ಅವ್ನ ಪರಿಸ್ಥಿತಿ ನನ್ಗೆ ಗೊತ್ತಿತ್ತು, ಝೀರೋ ಇದಾನೆ ಅಂತ. ತೀರಾ ಪರಿಚಯದವನು, ಫ್ಯಾಮಿಲಿ ಫ್ರೆಂಡ್, ನನ್ಗೇನು ಹೇಳಕ್ ಆಗ್ತಲ್ಲ, ಬಿಡಕ್ ಆಗ್ತಾರಲ್ಲ. ಆ ಪ್ರಾಬ್ಲಮ್ ಅಲ್ಲಿ ಒಂದಿದ್ರೆ ಇವಳು ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ, ನಮ್ ಫೈನಾನ್ಷಿಯಲ್ ಈ ತರ ಆಗಿದೆ ಹಿಂಗಾಗಿದೆ ಅಂತ ಅರ್ಥ ಮಾಡ್ಕೊಳ್ದೆ, ಮಕ್ಳ ಜೊತೆ ಯಾರೋ ಇನ್ನೊಂದ್ ಜೊತೆ ಬೆಸ್ಟಿ ಅನ್ಕೊಂಡು ಫ್ರೆಂಡ್ ನ ಇಟ್ಕೊಂಡು ಅವನ್ ಜೊತೆ ನನ್ನ ಮಕ್ಳಿಗೂ ನನ್ನ ನೋಡಿದ್ರೆ ವಿಷ ತರ ಕಳಿಸ್ಬಿಟ್ಟು, ನಿಮ್ಮಪ್ಪ ಸರಿ ಇಲ್ಲ, ನಿಮ್ಮಪ್ಪ ಹೊಡಿತಾನೆ, ನಿಮ್ಮಪ್ಪ ಬೈತಾನೆ, ನಿಮ್ಮಪ್ಪ ಹಂಗೆ, ನಿಮ್ಮಪ್ಪ ಹಿಂಗೆ ಅಂದೆ.
ಅಂದಿ 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 ಮಕ್ಳು ನಾನು ನೋಡಿದ್ರೆ ಎದುರಂಗ್ ಮಾಡ್ಬಿಟ್ಲು. ಮಕ್ಳಿಗೆ ಆ ವೇಳೆಗೆ ಎಷ್ಟು ವರ್ಷ? ಅವ್ರಿಗೆ 4-5 years ಇಂದ. ಮಕ್ಳಿಗೆ ನನ್ನ ನೋಡಿದ್ರೆ ಭಯ ಪಡ್ತಾರೆ. ಯಾಕಪ್ಪ ನನ್ ಮಕ್ಳು ನೋಡಿದ್ರೆ ಎದುರ್ಕೊಂತ ಇದಾರಲ್ಲ, ಯಾಕೆ ಹಿಂಗ್ ಎದುರ್ಕೊಂತ ಇದಾರೆ? ಮೋಸ್ಟ್ಲಿ ನಾನು ಏನಾದ್ರೂ ಕುಡ್ದ್ಬಿಟ್ಟು ಮಾತಾಡ್ಬಿಡ್ತೀನಲ್ಲ ಅದಕ್ಕೇನೋ, ಇಲ್ಲ ನನ್ ವಾಯ್ಸ್ ಗಟ್ಟಿ ಇದೆಯಲ್ಲ ಅದಕ್ಕೆ ಎದುರ್ಕೊಂತಾರೇನೋ ಅನ್ಕೊಂಡ್ ನಾನು ಅದನ್ನ ಡ್ರಾಪ್ ಔಟ್ ಮಾಡ್ಕೊಂಡು ನನ್ಗೆ ಗೊತ್ತಿಲ್ಲ ಇವೆಲ್ಲ ಅಂತ. ಆಮೇಲೆ ಎಕ್ಸಾಕ್ಟ್ಲಿ ಬೆಸ್ಟಿ ಅಂದ್ರೆ ಅವ್ರಿಗೆ ಮುಂಚೆ ನಿಮಗ್ ಗೊತ್ತಿದ್ದವರ ಹೊಸಬ್ರ? ಇಲ್ಲ ಸರ್, ಅದು ಆಕ್ಚುಲಿ ನನ್ನ ಮಗನು ಮತ್ತೆ ಅವಳು ಇಬ್ರು ಕ್ಲಾಸ್ಮೇಟ್. ಅವರ ಅಂದ್ರೆ ಹುಡುಗಿಯವರ ಮಾವ ಇವ್ರಕ್ಕಿಂತ 3 ವರ್ಷ ಚಿಕ್ಕವ್ರು ಅವರು. ಅವನೇನಂತ ಅವನು ಎಷ್ಟು ಚೆನ್ನಾಗಿ ಬಿಲ್ಡಪ್ ಕೊಟ್ಟಿದ್ದಾನೆ ಅಂದ್ರೆ, ಅವನು ಚಾರ್ಟರ್ಡ್ ಅಕೌಂಟ್ ಅಂತ ಹೇಳ್ಕೊಂಡಿದ್ದಾನೆ. ಚಾರ್ಟರ್ಡ್ ಅಕೌಂಟೇ ಅವನು. ಬಟ್ ಚಾರ್ಟರ್ಡ್ ಅಕೌಂಟ್ ಒಳ್ಳೆ ದುಡ್ಡಿದೆ, ಹಾಗಿದೆ ಹೀಗಿದೆ ಅಂತ ಬಿಲ್ಡಪ್. ಇದು ಸ್ಟಾರ್ಟಿಂಗ್ ನನ್ ಮದುವೆಗೆ ಮುಂಚೆ ಹೇಳದ್ನಲ್ಲ, ಅಂದ್ರೆ ಈಕೆ ಇಂಪ್ರೆಸ್ ಮಾಡ್ಲಿಕ್ಕೆ. ನನ್ ಫಸ್ಟ್ ಹೇಳಿದ್ನಲ್ಲ, ನಾನು ದುಡ್ಡೆಲ್ಲ ಸ್ವಲ್ಪ ಖರ್ಚು ಮಾಡ್ತಿದ್ದೆ, ಹಾಗೆ ನಾನು ಯಾರು ಇರ್ಲಿಲ್ಲ ಅಂತ. ಅದೇ ರೀತಿಯಲ್ಲಿ ಈ ನನ್ನ ಮಗನು ಮಾಡಿದಾನೆ. ಈ ಚಾರ್ಟರ್ಡ್ ಅಕೌಂಟ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಇವಳು ತುಂಬಾ ಚೆನ್ನಾಗಿ ಹೇಳಿದಾನೆ. ಸುಮಾರು ಜನ ಏನ್ ಮಾಡ್ಬಿಟ್ಟಿದ್ದಾರೆ, ಓ ಚಾರ್ಟರ್ಡ್ ಅಕೌಂಟ್ ಅಂದ್ರೆ ದುಡ್ಡಿದೆ ಅಂತ ಎಲ್ಲರೂ ಇವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಓ ದುಡ್ಡಿದೆ ಅಂತ. ಅವನ್ ಎಂತ ಕಂಜೂಸ್ ಪಿಸ್ನಾರಿ ಅಂದ್ರೆ, ಚಾಕ್ಲೇಟ್ ಇವಳ ಕೈಲೇ ತೋರಿಸ್ಕೊಂಡಿದ್ದಾನೆ. ಚಾಕ್ಲೇಟ್ ₹1 ಚಾಕ್ಲೇಟ್ ಇವಳ ಕೈಲೇ ತೋರಿಸ್ಕೊಂಡು. ಅಂತವನ್ನ ನಂಬ್ತಾ ಇದಾರೆ. ನಾನ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೀನಿ, ನಮ್ಮನ್ ನಂಬಲ್ಲ. ಕಟ್ಕೊಂಡಿದ್ದೀನಲ್ಲ ಅದಕ್ಕೆ ನಂಬಲ್ಲ. ಅದೇ ತಪ್ಪು. ಅದನ್ನ ನಾವು ಅಂದ್ರೆ ಅವ್ರು ಹೇಳಿದ ತಕ್ಷಣ, ಫೋನ್ ಮಾಡಿದ ತಕ್ಷಣ ಟಕ್ಕಂತ ಆನ್ಸರ್ ಮಾಡ್ಬಿಡ್ತಿರಲ್ಲ, ಅದು ತಪ್ಪು. ಕರೆದಿದ ತಕ್ಷಣ ಹೋಗಿ ನಾಯಿ ತರ ನಿಂತಿರ್ತಿರಲ್ಲ, ಅದು ತಪ್ಪು. ಓಕೆ, ಇಲ್ಲಿ ಅವರು ಪರಿಚಯ ಆಯಿತು, ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ನಿಮ್ಮ ಬಗ್ಗೆ ಹೇಟ್ರೆಡ್ ಅಥವಾ ದ್ವೇಷ ಭಾವನೆ ಬರೋ ಹಾಗೆ ಮಾಡ್ರು. ಬಟ್ ಅವನೇ ಅಂತ ಹೆಂಗ್ ಗೊತ್ತಾಯ್ತು ನಿಮಗೆ? ಸರ್, ಅದನ್ನ ನನ್ಗೆ ಅವತ್ತರೆಗೂ ಗೊತ್ತಿರಲಿಲ್ಲ. ನಾನು ಯಾಕಂದ್ರೆ ನನ್ನ ಹೆಂಡತಿ ಮೇಲೆ ಅಷ್ಟು ನಂಬಿಕೆ ಇಟ್ಟಿದೆ ಅಂದ್ರೆ, ಒಂದು ದಿವಸನೂ ಮೊಬೈಲ್ ಎತ್ತಿ ಚೆಕ್ ಮಾಡಿಲ್ಲ. ಅವಳ ಹಿಂದೆ ನಾನು ಹೋಗಿಲ್ಲ, ಎಲ್ಲೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ. ಒಂದು ದಿವಸನೂ ನೋಡಿಲ್ಲ. 15 ವರ್ಷದಲ್ಲಿ ಒಂದು ದಿವಸನೂ ಹೋಗ್ಲಿಲ್ಲ. ಆದ್ರೆ ಬೈತಿದ್ದ, ನೀನೆಲ್ಲ ತಪ್ಪದಾರಿಗೆ ಹೋಗ್ತಿದ್ಯಾ, ತಪ್ಪದಾರಿಗೆ ಹೋಗ್ಬಾರ್ದು, ನೀನ್ ಅಲ್ಲೋಗ್ಬಾರ್ದು ಇಲ್ಲೋಗ್ಬಾರ್ದು, ನೀನ್ ಅವನಿಗೂ ಸಹವಾಸ ಮಾಡ್ತಿದ್ಯಾ ಬೇಡ ಅಂತ ಬೈತಿದ್ದೆ ಹೋಟ್ಲಲ್ಲಿ. ಇವಳು ಈ ತರ ಕನ್ಫರ್ಮ್ ಆಗಿ ಮಾಡ್ತಿದ್ದಾಳೆ ಅಂತ ನಾನು ಯಾವತ್ತೂ ಅವಳು ಪಾಯಿಂಟ್ ಔಟ್ ಮಾಡೇ ಇರ್ಲಿಲ್ಲ. ಬಟ್ ಒಂದು ಅಂದಾಜ್ ಮೇಲೆ, ಯಾಕಂದ್ರೆ ಅಲ್ಲ ಅಂದಾಜಲ್ಲ ಸರ್, ಸುಮ್ನೆ ಏನಂದ್ರೆ ತಪ್ಪದಾರಿಗೆ ಹೋಗ್ಬಿಡ್ತೀರಲ್ಲ. ಈಗ ಏನಂತೀರಿ ಮಕ್ಳಿಗೆ ಏನೋ ಹೋಗ್ಬೇಕಾರೆ, ಹುಷಾರು ನಾಯಿ ಕಚ್ಚುತ್ತೆ ಅಲ್ಲಿ, ಹಂಗ ಅಲ್ಲಿ ಹೋದ್ರೆ ಬಿದೋಗ್ಬಿಡ್ತೀರಾ, ಚಪ್ಪಲಿ ಹಾಕೊಂಡು ಹೋಗಿ ಚುಚ್ಚುತ್ತೆ, ಮುಳ್ಳು ಚುಚ್ಚುತ್ತೆ, ಈ ತರ ನಾನು ಹೇಳ್ತಿದ್ದೆ. ಸಿಹಿಯಾಗಿ ಕಿವಿ ಹಿಂಡಿದ್ದು ಮುಂಜಾಗ್ರತೆಯಿಂದ ನಾನು ಹೇಳ್ತಾ ಇದ್ದೆ. ಆದ್ರೆ ಮೇಡಮ್ ಆಲ್ರೆಡಿ ಇದಾರೆ ಟ್ರ್ಯಾಕ್ ಅಲ್ಲಿ, ನನ್ಗೆ ಗೊತ್ತೇ ಇಲ್ಲ. ಆಗ ಮೇಲೆ ಏನ್ ಮಾಡಿದ್ರು, ಒಂದ್ ದಿವಸ ಬಂದಿ ಅವ್ರ ತಾಯಿಗಂತೂ ನನ್ನ ನೋಡಿದ್ರೆ ಆಗ್ದಿರಂಗ್ ಮಾಡ್ಬಿಟ್ಲು. ವಿಷಾನ ಅವ್ರ ತಾಯಿ ನಾನು ಈಗ್ಲೂ ನೋಡಿದ್ರು ವಿಷ ತರ ನೋಡ್ತಾಳೆ. ಅವಳಂತೂ ನಾನು ಕಚ್ಚ ಬಿಡಕ್ ರೆಡಿ ಇದ್ದಾಳೆ, ಆ ರೀತಿಲಿ ಇದ್ದಾಳೆ. ನನಗ್ ಗೊತ್ತಾಗಿಲ್ಲ. ನನಗ್ ಡೇ ಬೈ ಡೇ ಹೋಗ್ತಾ ಇದೆ. ನಾನ್ ಫ್ಯಾಮಿಲಿ ಫೈನಾನ್ಷಿಯಲಿ ಸಾಲ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ನ್ ಬೇರೆ ಸಾಲ ನನ್ ತಗೊಂಡ್ ಹೋಗ್ಬಿಟ್ಟಿದ್ದಾನೆ. ನಾನು ಈ ಫೈನಾನ್ಷಿಯಲಿ ಈ ತರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನಾನು ಹೋಗ್ತಾ ಇದ್ದೀನಿ. ನನ್ನ ಪಾಡಿಗೆ ನಾನು ಹೆಂಗೋ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀನಿ, ಫ್ಯಾಮಿಲಿನ ಮಾಡ್ಕೊಂಡು ಹೋಗ್ತಾ ಇದೀನಿ. ಸ್ವಲ್ಪ ಇಂಪ್ರೂವ್ ಆದೆ, ಇನ್ನೇನ್ ಆಯ್ತಪ್ಪ, ಸ್ವಲ್ಪ ಸಾಲಗಳು ಕಮ್ಮಿ ಆಯ್ತು, ಏನ್ ಇಂಪ್ರೂವ್ ಆಗೋ ಟೇಕಪ್ ತಗೋತಿರಲ್ಲ, ಹಂಗೆ ನಾನು ನಿಧಾನಕ್ಕೆ ದೋಲ್ತಾ ಇದ್ದೀನಿ. ಮೇಡಮ್ಗೆ ಅಷ್ಟೊತ್ತು ಗೊತ್ತಾಗೋಯ್ತು, ಆನಂದ ನಾವು ಹುಷಾರಾಗ್ತಾ ಇದೀನಿ ಅಂತ ಅವ್ರಿಗೆ ಗೊತ್ತಾಗೋಯ್ತು. ಅಷ್ಟ್ರಲ್ಲಿ ಅವ್ರು ಏನ್ ಮಾಡಿದ್ರು, ಟಕ್ ಅಂತ ಡೈವರ್ಸ್ ಅಪ್ಲೈ ಮಾಡ್ಬಿಟ್ರು ನಿಮ್ಗ. ಅಂದ್ರೆ ಆ ಕಡೆ ಸಂಬಂಧ ತುಂಬಾ ಆಳವಾಗಿ ಬೇರೂರಿತ್ತ? ಬೇರೂರಿಬಿಟ್ಟಿತ್ತು, ತುಂಬಾ ಆಗ್ಬಿಟ್ಟಿತ್ತು. ಆಮೇಲೆ ನನಗೆ ನೀವು ಗಂಡ ಹೆಂಡತಿ ಮನೇಲೇ ಇದ್ರಿ ತಾನೆ, ಪರಸ್ಪರ ಒಬ್ರು ಒಂದೇ ಮನೇಲಿ ಇದ್ರಿ ತಾನೆ? ಹೌದು. ಬಟ್ ನಿಮ್ಗೆ ಅಲ್ಲೆಲ್ಲೂ ಖಾತ್ರಿ ಅನ್ಸ್ಲಿಕ್ಕೆ ಯಾವ ಪುರಾವೆನೂ ಇರ್ಲಿಲ್ಲ? ಇಲ್ಲ ಸರ್, ನನ್ಗೆ ಇಬ್ರು ಫ್ರೆಂಡ್ಸ್ 3 ಜನ 4 ಜನ ಹೇಳಿದ್ರು. ಇವಳಾಗ ವಾಲಂಟಿಯರ್ ಆಗಿ ಹೇಳ್ಕೊಂಡಿಲ್ಲ ಅಂತೆ, ಯಾವ್ದೋ ಒಂದು ಹುಡುಗಿನ ಒಂದು ಹುಡುಗನ ಇಷ್ಟ ಪಡ್ತಾ ಇದೀನಿ ಅಂತ ಹೇಳ್ಕೊಂಡಿದ್ಲು. ಬಟ್ ಅವರೆಲ್ಲ ನನ್ನ ಹತ್ರ ಬಂದು ಹೇಳಿದ್ರೆ, ನನ್ನ ಹೆಂಡತಿ ಮೇಲಿರೋ ನಂಬಿಕೆಗೆ, ಹೋಗ್ರು ನನ್ನ ಹೆಂಡತಿ ಅಂತವಳಲ್ಲ, ನೀವುಗಳು ಕೆಟ್ಟವ್ರು, ನೀವು ಸರಿ ಇಲ್ಲ ಅಂತ ಒಂದಿಬ್ರು ಹುಡುಗರಿಗೆ ಬೈಕ್ ಕಳ್ಸಿದೀನಿ. ನನ್ನ ಹೆಂಡತಿ ಕರೆಕ್ಟ್ ಆಗಿದ್ದಾಳ, ನೀವುಗಳು ನನ್ನ ತಪ್ಪದಾರಿಗೆ ಎಳಿತಾ ಇದ್ದೀರ, ನನ್ನ ಹೆಂಡತಿ ಬಗ್ಗೆ ಕೆಟ್ಟದಂಗೆ ಯೋಚನೆ ನಾನು ಮಾಡಲ್ಲ, ನೀವು ಯೋಚನೆ ಮಾಡಿ, ಅವಳು ಏನಾರ ಮಾಡ್ಲಿ, ಅವಳು ಕರೆಕ್ಟ್ ಆಗಿದ್ದಾಳೆ, ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅವಳು ಅಂತ ಹೇಳ್ತಾ ಇದ್ದೆ. ಅವಳು ಯಾವಾಗ ಡೈವರ್ಸ್ ಅಪ್ಲೈ ಮಾಡಿದ್ಲು, ಡೈವರ್ಸ್ ಇಂದ ಆಚೆ ಹೋದ್ಲು,
ನನಗೆ ಅವಾಗ್ಲೂ ನಂಬಿಕೆ ಇರಲ್ಲ, ಬಂದ್ಬಿಡ್ತಾಳೆ ಅವಳು, ಇರಲ್ಲ ಬಂದ್ಬಿಡ್ತಾಳೆ ಬಟ್ ಅಂತ ಈ ಅನ್ಕೊಂಡೆ. ಡೈವರ್ಸ್ ವಿಚಾರ ಮೊದಲು ನಿಮಗೆ ಗೊತ್ತಾಗಿದ್ದು ಹೇಗೆ, ಅಥವಾ ನಿಮ್ಗೆ ಏನದು ನೋಟಿಸ್ ಬಂತ, ಅಥವಾ ಆ ದಿನ ಏನದು ಕತೆ? ಇಲ್ಲಲ್ಲ, ಅವ್ರ ತಾಯಿ ಅವ್ರ ತಮ್ಮ ಅವರೆಲ್ಲ ಬಂದು ರಿಲೇಷನ್ಸ್ ಎಲ್ಲ ಬಂದು ಡೈರೆಕ್ಟ್ ಆಗಿ ಮಕ್ಕಳು ಕೊಡ್ದಂಗ್ ಮಾತಾಡಿದ್ರು. ಇಲ್ಲ ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ, ಇವನ್ ಜೊತೆ ಬಾಳ ರೆಡಿ ಇಲ್ಲ ನಾನು ಅಂದ್ಬಿಟ್ಟು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನಾನ್ ಆಯ್ತು ಏನ್ ಡೈವರ್ಸ್ ಕೊಡೋ ಈ ತರ ಎಲ್ಲ ಎದುರಿಸೋದು ಎಲ್ಲ ನಾವು ನೋಡಿದೀರಿ, ಹೋಗಮ್ಮ ಕೊಡಾಗಮ್ಮ, ನನ್ನನ್ ಬಿಟ್ಟು ನೀನೆಲ್ಲ ಹೋಗ್ತೀಯ ಅಂತ ಅನ್ಕೊಂಡೆ. ಸರಿ ಆಯ್ತು ಅಂದ್ಬಿಟ್ಟು ಡೈವರ್ಸ್ ಅಪ್ಲೈ ಮಾಡಕ್ ಹೋದಾಗ ನಾನ್ ಸ್ವಲ್ಪ ಹುಷಾರಾದೆ. ಯಾಕೋ ಈ ಹುಡುಗಿ ಸ್ವಲ್ಪ ಮಿಸ್ ಹೊಡಿತಾ ಐತೆ ಅಂತ ಅನ್ಸ್ತು ಅವತ್ತು. ಅಂದ್ರೆ ನೀವು ಸೀರಿಯಸ್ ಅಂತ ತಗೊಂಡಿರ್ಲಿಲ್ವಾ? ಇಲ್ಲಲ್ಲ, ಡೈವರ್ಸ್ ಕೊಟ್ಟಾಗ ನಾವಿಬ್ರು ಖುಷಿಯಿಂದ ತಗೊಂಡ್ರೆ. ಈಗ ಮೊನ್ನೆ ಯಾವ್ದೋ ಒಂದ್ ನೋಡಿದ್ರಲ್ಲ, ಒಂದು ಹುಡುಗ ದುಡ್ಡು ಕೊಟ್ಬೇಕಾರೆ ಆ ಹುಡುಗಿ ನಗ್ನಗ್ತ ದುಡ್ಡು ಇಸ್ಕೊಂಡ್ಲು ಗೊತ್ತಾ, ಒಂದ್ ವಿಡಿಯೋ ನೋಡಿರ್ತೇವೆ. ಸೇಮ್ ಅದೇ ತರ ಇತ್ತು ನಂದು. ಬಟ್ ಆದ್ರೆ ನನ್ಗೆ ಅವಳು ನಗ್ತಾ ಇದ್ಲಲ್ಲ, ನನ್ಗೂ ಅದೇ ತರ ಇತ್ತು. ನಗ್ತಾ ಇದ್ದಾಳೆ ಅಂದ್ರೆ ಡೈವರ್ಸ್ ಕೊಡ್ತಾಳ, ಸುಮ್ಮನೆ ಎದುರ್ಸಕ್ ಟ್ರೈ ಮಾಡ್ತಿದ್ದಾಳೆ ಅಂತ ನಾನು ಅನ್ಕೊಂಡೆ. ಬಟ್ ಆದ್ರೆ ಡೈವರ್ಸ್ ಕೊಟ್ಟಾಗ ಲಾಯರು ಡೈವರ್ಸ್ ಕೊಟ್ಟು ಪೇಪರ್ ಸೈನ್ ಹಾಕಿದಾಗ ಲಾಯರು ಫೀಸ್ ಕಟ್ಬೇಕಾರೆ, ಅವಳಿಗೆ ಫೀಸ್ ಕೊಡಕ್ ಹೋದಾಗ ಲಾಯರ್ಗೆ ಅವಾಗ ಹೇಳಿದ್ರು, ಸರ್ ಯಾರೋ ಒಬ್ಬ ಹುಡುಗ ಫೋನ್ ಮಾಡಿದ, ತುಂಬಾ ಗಟ್ಟಿಯಾಗಿ ವಾಯ್ಸ್ ಮಾತಾಡಿದ್ರು ಅಂತ ಅಂದ. ಅಲ್ಲಿಗೆ ನನಗೆ ಕೊಟ್ಟಿದ್ದು ಕರೆಂಟ್ ಶಾಕ್. ಡೈವರ್ಸ್ ಕೊಡಕ್ ಹೋದಾಗ ಹುಡುಗ ಒಂದು ಲಾಯರ್ ಹೇಳಿದಾಗ ನನಗೆ ಕೊಟ್ಟಿದ್ದ ಶಾಕ್. ಅದಾದ ಮೇಲೆ ನನಗೆ ಅಲ್ಲಿಂದ ನನಗೆ ತುಂಬಾ ವಿಳ ಅಂತ ಒದ್ದಾಡ್ಬಿಟ್ಟೆ. ಇದನ್ನ ಹೇಗಾರ ಕಂಡುಹಿಡಿಬೇಕು ಅಂತ ಟ್ರೈ ಮಾಡಿ ಒಂದು ದಿವಸ ಅವಳನ್ನ ಕರ್ದಿ ಮಾತಾಡ್ಬೇಕು ಅಂತ ಕರ್ದಿ 2 ನಿಮಿಷ ಮಾತಾಡ್ಬೇಕಾದ್ರೆ ಅವಳ ಮೊಬೈಲ್ ಎತ್ಕೊಂಡ್ಬಿಟ್ಟೆ. ಮೊಬೈಲ್ ಎತ್ಕೊಂಡು ಅವಳದು ಮೊಬೈಲ್ ಅಲ್ಲಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಆ ಹುಡುಗ ಇದ್ದ. ಆ ಹುಡುಗಂದು ಫುಲ್ ಡೀಟೇಲ್ಸ್ ತೆಗೆದು ನೋಡಿದ್ರೆ ಈ ಮನುಷ್ಯ ಹೆಚ್ಚು ಕಡಿಮೆ 10 ವರ್ಷದಿಂದ ಜೊತೆಗೆ ಮಾತಾಡ್ತಿದ್ದಾರೆ ಅನ್ನೋದು ಎಲ್ಲ ಡೀಟೇಲ್ಸ್ ಸಿಕ್ಬಿಡ್ತು. ಆ ಫೋನ್ ನಂದು, ನಾನ್ ಫೋನ್ ಕೊಡಲ್ಲ ಅಂದೆ. ಇದು ಫೋನ್ ನಂದು, ನಾನ್ ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ, ನಾನ್ ಕೊಡಲ್ಲ ಅಂದ್ಬಿಟ್ಟು ಫೋನ್ ಎತ್ತಿಕೊಂಡ್ಬಿಟ್ಟೆ. ಅವಳು ಆ ಟೈಮಲ್ಲಿ ಬಿಟ್ಟು ಹೋಗ್ಬಿಟ್ರು. ಬಟ್ ಆ ಫೋನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇತ್ತು. ಆಮೇಲೆ ಗೊತ್ತಾಯ್ತು ಇವ್ರು ಈ ತರ ಮಾಡ್ತಾರೆ. ಬಟ್ ಆ ಹುಡುಗ ಎಂತ ಕಚ್ಚಡ ಅಂದ್ರೆ ಸರ್, ಸೀರಿಯಸ್ಲಿ ಹೇಳ್ತೀನಿ, ಅವನು ನಿಜವಾಗ್ಲೂ ಹೇಳ್ತೀನಿ, ಅವ್ರ ಅಪ್ಪ ಅಮ್ಮನ್ ಹುಟ್ಟಿದ್ರೆ, ನಿಜವಾಗ್ಲೂ ಒಬ್ರಿಗೆ ಹುಟ್ಟಿದ್ರೆ ಅಲ್ಲ, ಮಕ್ಕಳನ್ನ ದೂರ ಮಾಡ್ತಾ ಇದ್ದಾನೆ ಸರ್ ಅವನು. ಇನ್ನ 2 ಮಕ್ಳನ್ನ ಬಿಟ್ಬಿಟ್ಟು ಬಾ, ನಾನು ನಿನ್ ಕಟ್ಕೊಂತೀನಿ ಅಂತ ಹೇಳಿದಂತೆ. ನನಗೆ ತುಂಬಾ ಅಂದ್ರೆ ತುಂಬಾ ನೋವಾಗಿದೆ ಇದೊಂದು ಮಾತು ಸರ್. ಮಕ್ಳನ್ನ ಬಿಟ್ಬಿಟ್ಟು ಬಾ ಅಂತ ಇದಲ್ಲ. ತಂದೆ ಬಿಟ್ಟು ಹೋಗೋದು ಎಷ್ಟೋ ಜನ ನೋಡಿದೀನಿ, ತಾಯಿ ಬಿಟ್ಟು ಹೋಗಿರೋದನ್ನ ನಾನು ನೋಡೇ ಇಲ್ಲ ಸರ್. ತಾಯಿ ಬಿಟ್ಟು ಹೋಗಕ್ಕೆ ನನ್ನ ಹತ್ರ ಇವತ್ತು ವಾಯ್ಸ್ ರೆಕಾರ್ಡ್ ಆಗಿದೆ. ನನ್ನ ಮಕ್ಳನ್ನ ಫಸ್ಟ್ ಕರ್ಕೊಂಡು ಹೋಗು, ಇವ್ರು ನನ್ನ ಮಕ್ಳೇ ಅಲ್ಲ ಅಂತದೆ. ಅಂದ್ರೆ ನಿಮ್ಮ ಆಕೆ ತಾಯಿ ಮಕ್ಳು ನನ್ನ ಮಕ್ಳೇ ಅಲ್ಲ ಇವರು ಅಂತಾರೆ. ಮಕ್ಳು ಊಟ ಇಲ್ದೇನೆ ಸ್ಕೂಲಿಗೆ ಕಳಿಸ್ತಾರೆ ಸರ್. ಸ್ಕೂಲಿಗೆ ಹೋಗ್ತಾರೆ, ಊಟ ಇಲ್ಲ ಡ್ಯಾಡಿ ಅಂತ ಫೋನ್ ಮಾಡ್ತಾರೆ. ಚುರುಕನ್ನುತ್ತೆ. ನಾನು ಹೋಗಿ ತಕ್ಕೊಳಕ ನಾನು ಏನ್ ಮಾಡ್ಲಿ ಅನ್ನೋದು ಪರಿಸ್ಥಿತಿ ಅರ್ಥ ಆಯ್ತಲ್ಲ. 1000 ಜನಕ್ಕೆ ನಮ್ಮಪ್ಪ ಊಟ ಹಾಕ್ದವನು ನನ್ ಮಕ್ಳಿಗೊಂದು ಅನ್ನ ಹಾಕಕ್ ಆಗ್ತಲ್ವಾ ಅಂತ ಎಷ್ಟು ನೋವಾಗುತ್ತೆ ಗೊತ್ತಾ ಸರ್. 1000 ಜನಕ್ಕೆ ಊಟ ಹಾಕಿದ ನಮ್ಮಪ್ಪ. 1000 ಜನ ಇವತ್ತಿಗೂ ಹೇಳ್ತಾರೆ, ನಿಮ್ಮ ಅಪ್ಪನ ಇಂದ ನಾನು ಇವತ್ತು ಅನ್ನ ತಿಂತಾ ಇದ್ದೀನಿ ಅಂತ 1000 ಜನ ಹೇಳ್ತಾರೆ. ಇವತ್ತು ನನ್ನ ಮಕ್ಳಿಗೆ ಒಂದು ಅನ್ನ ಹಾಕಲ್ಲ ಅಂತ ತುಂಬಾ ಹೊಂದ್ಕೊಂಡು ಅನ್ಭವಿಸಿದೀನಿ. ಅಂತ ಮಕ್ಳಿಗೆ ಇಂಥ ಮೊಮ್ಮಕ್ಳ ಅಂತ. ನಾನ್ ಮಾಡಿದ ಒಂದೇ ಒಂದ್ ತಪ್ಪು ಅಂದ್ರೆ ನಂಬಿದ್ದು ಒಂದ್ ಹೇಳ್ಬೇಕು, ಹುಡುಗರ್ಗಳಿಗೆ ಹೇಳ್ತೀನಿ ಸರ್, ಯಾರನ್ನೂ ನಂಬೇಡ್ರಿ, ಯಾವತ್ತೂ ನಂಬೇಡ್ರಿ. ಒಂದು ದಿವಸ ಲೇಟ್ ಆಗಿ ಬರ್ತಾ ಇದಾರೆ ಅಂದ್ರೆ ಅವತ್ತೇ ತಿಳ್ಕೊಳ್ಳಿ, ಎಲ್ಲೋ ಮಿಸ್ ಹೊಡಿತಾ ಇದೆ ತಿಳ್ಕೊಳ್ಳಿ. ಬಟ್ ಯಾರನ್ನು ಟಕ್ಕಂತ ಹೋಗಿ ಅವ್ರನ್ನ ಇದ್ ಮಾಡಕ್ ಹೋಗ್ಬಿಡಿ. ತಿಳ್ಕೊಂಡು ಕನ್ಫರ್ಮ್ ಮಾಡದ್ಮೇಲೆ ಮಾತಾಡಿ. ಯಾರಿಗೂ ಸುಮ್ನೆ ಮಾತಾಡ್ಬಿಡಿ. ನನ್ ಜೀವನದಲ್ಲಿ ಆಗಿದೆ ಅಂದ್ರೆ ಎಲ್ಲಾರ ಜೀವನದಲ್ಲಿ ಆಗ್ಬಿಡತ್ತೆ ಅಂತ. ಒಬ್ಬೊಬ್ಬರ ಜೀವನದಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಬಟ್ ಎಲ್ಲಾರು ತಪ್ಪು ಕೆಟ್ಟವ್ರು ಅಂತಲ್ಲ, ಒಳ್ಳೆಯವರು ಇರ್ತಾರೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಮಕ್ಕಳನ್ನ ದಯವಿಟ್ಟು ಯಾವ್ದೇ ತಂದೆ ತಾಯಿ ಆಗ್ಲಿ ಈ ತರ ಮಕ್ಳು ಊಟ ತಿಂಡಿ ಇಲ್ದೆ ಬಟ್ಟೆನೂ ಕೊಡಿಸ್ದೆ, ಬಟ್ಟೆ ಇಲ್ದೇರಂಗೆ ಒಂದೊಂದು ವಾರ ಆದ್ರೂ ಮಕ್ಳಿಗೆ ಸ್ನಾನ ಮಾಡ್ಸಲ್ಲ ಸರ್. ಫೋಟೋ ಇದೆ ನನ್ನ ಹತ್ರ. ಒಂದೊಂದು ವಾರ ಆದ್ರೂ ಮಕ್ಳಿಗೆ ಸ್ನಾನ ಮಾಡದೆ ಇರ್ತಿದ್ದಾಳೆ ಮನುಷ್ಯ ಸರ್. ಅವಳು ಎಂತ ಬೇವರ್ಸಿ ಅಂದ್ರೆ, ಅವಳಿಗೆ ಇನ್ನೊಂದ್ ಮನೆ ಮಾಡ್ಕೊಂಡಿದ್ದಾಳೆ ಅವಳು ಸೇರಕ್ಕೋಸ್ಕರ. ಆ ಮನೆಗೆ ಹೋಗಿ ರೆಡಿ ಆಗಿ ಎಷ್ಟು ಟಿಪ್ ಟಾಪ್ ಆಗಿ ರೆಡಿ ಆಗಿ ಪಾರ್ಲರ್ಗೆ ಹೋಗ್ತಾಳೆ. ಅದೇ ಮಕ್ಳು ಊಟ ಮಾಡಿಲ್ಲ, ಅಳಸೋಗಿರೋ ಅನ್ನ ತಿಂತ ಇದಾರೋ, ಬಿಸಿ ಅನ್ನ ತಿಂತಿದಾರೋ ಅದಂತ ಕ್ಯಾರೇ ಇಲ್ಲ. ಮಕ್ಳು ಸ್ನಾನ ಮಾಡಿಲ್ಲ. ಈ ಪ್ರೆಸೆಂಟ್ಲಿ ಇವಾಗ್ಲೂ ಬಂದ್ರು ಅವ್ರ ತಲೆ ಬಾಚಿದ್ರೆ
ನೋಡಕ್ಕಾಗಲ್ಲ. ಅವ್ರ ತಲೆ ಮಾಮೂಲಿ ನಾವು ತಲೆ ಬಾಚ್ಕೋತಿರಲ್ಲ ಆ ತರ ಭಾಷೆನ ಬಾಚಿದ್ರು ಗೊತ್ತಾಗುತ್ತೆ. ಅವ್ರ ತಾಯಿ ಹೆಂಗಿದ್ದಾರೆ, ಅವ್ರ ಅಜ್ಜಿ ಹೆಂಗಿದ್ದಾರೆ, ಅವರೆಲ್ಲ ಮಿಕ್ತವ್ರು ಹೆಂಗ್ ನೋಡ್ಕೋತಾ ಇದಾರೆ ನನ್ ಮಕ್ಳನ್ನ ಅನ್ನೋದು ಗೊತ್ತಾಗುತ್ತೆ. ಬಟ್ ಮಕ್ಳನ್ನ ನೀವು ಯಾಕೋ ಇಲ್ಲಿ ಸರಿ ಅಂದ್ರೆ ಆ ಮಕ್ಕಳಿಗೆ ಸ್ವಯಂ ತಂದೆ ಕರೆ ಬರ್ಲಿಕ್ಕೆ ಈಗ ಮನ್ಸಿಲ್ವಾ ಅಥವಾ ಏನದು? ಇಲ್ಲ ಸರ್, ಮಕ್ಳಿಗೆ ತಾಯಿ ಕಂಡ್ರೆ ಇಷ್ಟ ಜಾಸ್ತಿ ಸರ್. ಯಾಕಂದ್ರೆ ನಾನು ಅಡಿಗೆ ಮಾಡಕ್ ಬರಲ್ಲ ಸರ್, ನಾನು ಊಟ ನನಗೆ ಆದಂತ ಬೇಜಾರಾಗೋಯ್ತು. ಓಕೆ, ಇಲ್ಲಿ ನನಗನ್ಸೋರು ಇಲ್ಲಿ ನಿಮ್ಮ ಇಷ್ಟೆಲ್ಲ ನಡಿಬೇಕಾದ್ರೆ ಇಲ್ಲಿ ನಿಮ್ ತಂದೆ ತಾಯಿ ಎಲ್ಲ ಎಲ್ಗೋದ್ರು ಇವರು? ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ ಸರ್. ಅಲ್ಲ, ನಿಮ್ ಕಡೆ ತಾಯಿನೋ ಅಥವಾ ಅಣ್ಣ ತಮ್ಮ? ತಾಯಿಗೆ ತುಂಬಾ ಇದೇನು, ನಮ್ ತಾಯಿಗೆ ಅಷ್ಟು ಇದಿಲ್ಲ. ಯಾಕಂದ್ರೆ ತಂದೆ ತೀರಿದ್ಮೇಲೆ ತುಂಬಾ ಬುದ್ಧಿಲಿ ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಓಕೆ, ಇಲ್ಲಿ ನಿಮ್ಮ ಅಣ್ಣ ಯಾರು ಅಥವಾ ನಿಮ್ಮ ಅಣ್ಣ ತಮ್ಮದಿರು ಯಾರು ಇಲ್ವಾ? ತಮ್ಮದಿರು ಒಂದೇ ಮಾತು, ಡೈವರ್ಸ್ ಕೊಟ್ಟಿದ್ಯಾ, ಮಕ್ಳನ್ನ ಕರ್ಕೊಂಡ್ ಬಂದ್ಬಿಡು, ನೋಡ್ಕೊಳ್ಳೋಣ. ಸ್ವಲ್ಪ ನನಗೂ ಕಷ್ಟ ಇದೆ, ನೋಡ್ಕೊಳಕ್ ಆಗಲ್ಲ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರ್ ಎಲ್ಲಾರು ಏನಂತಾರ, ಮಕ್ಳು ಕರ್ಕೊಂಬ, ನಾನ್ ನೋಡ್ಕೋತೀನಿ ಅಂತಾರ. ಬಟ್ ಅವ್ರಿಗೆ ಅವ್ರ ತಾಯಿನೇ ಬೇಕು. ಅವ್ರ ತಾಯಿ ಬಿಟ್ಟು ಬರಕ್ ರೆಡಿ ಇಲ್ಲ, ನನಗೆ ಆ ಮಕ್ಳು ಬಿಟ್ಟು ಬರಕ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಡೈವರ್ಸ್ ಆದ್ಮೇಲೆ ಯಾರ ಪ್ರಚೋದನೆಯಿಂದ ಇದಾಗಿದೆ ಅಂತ ನಿಮಗೆ ಗೊತ್ತಾಯ್ತು? ಅದೇ ಆ ಹುಡುಗ ಹೇಳದ್ನಲ್ಲ. ಬಟ್ ಇಲ್ಲಿ ಅವ್ರ ತಾಯಿ ಇವರೆಲ್ಲ ಈ ಮಟ್ಟಿನ ದೊಡ್ಡ ತಪ್ಪು ಇಡೋದು ಒಳ್ಳೇದಲ್ಲಮ್ಮ ಅಂತ ಹೇಳೋದು ಮಾಡ್ಲಿಲ್ವಾ? ಅಥವಾ ಇವ್ರು ಯಾರು, ಅಥವಾ ಫುಲ್ ಬೆಂಬಲನೇ ಇವ್ರದ್ದು? ಯಾಕಂದ್ರೆ ಈ ಹುಡುಗಿ ಇದಾಳಲ್ಲ ಸರ್, ಇವು ನನ್ನ ಹೆಂಡತಿ ಆಗಿರೋಳು ಏನ್ ಮಾಡಿದಾಳ ಅಂದ್ರೆ, ಪ್ರತಿಯೊಬ್ಬರನ್ನು ಯಾರನ್ನ ಎಷ್ಟ್ ಚೆನ್ನಾಗಿ ಮಾತಾಡ್ಬೇಕು, ಯಾರನ್ನ ಹೆಂಗ್ ಇಟ್ಕೊಬೇಕು ಅನ್ನೋದನ್ನ ತುಂಬಾ ಚೆನ್ನಾಗ್ ಕಲ್ತಿದ್ದಾಳೆ. ಯಾರ ಹತ್ರ ಹೆಂಗ್ ಮಾತಾಡಿದ್ರೆ ಅವ್ರು ಬಾಯಿ ಮುಚ್ಕೋತಾರ ಅನ್ನೋದು ಗೊತ್ತು. ಇನ್ನೊಂದ್ ಹೇಳ್ಬೇಕಂದ್ರೆ ಅವ್ರಿಗೆ ಓದೇ ಇಲ್ಲ ಸರ್, ಅನ್ಎಜುಕೇಟೆಡ್. ಆದ್ರೆ ಅವ್ರಿಗಿರೋ ಟ್ಯಾಲೆಂಟೆಡ್ ಯಾವ ಲಾಯರ್ಗೂ ಇಲ್ಲ, ಅಷ್ಟು ಟ್ಯಾಲೆಂಟ್ ಇದೆ ಅವ್ರಿಗೆ. ಅಲ್ಲ, ಈಗ ನಿಮ್ಗೆ ಇಲ್ಲಿ ಈಕೆ ಮೊದಲು ಪರಿಚಯ ಆಗಿದ್ದು ಓದೋ ಜಾಗದಲ್ಲೇ ತಾನೆ? ಇಲ್ಲ, ಮತ್ತೆ ನಮ್ದೊಂದು ಅಂಗಡಿ ಇತ್ತು, ವ್ಯಾಪಾರ ಮಾಡ್ಕೊಂಡಿದ್ದೆ. ಸೊ ಇದು ಓದಿನ ಕಡೆ ಆಗಿದ್ದಲ್ಲ, ಸೊ ಹಾಗಾಗಿ ಆಕೆಗೆ ಅಷ್ಟು ಎಜುಕೇಶನ್ ಇಲ್ಲ. ಬಟ್ ಅದಕ್ಕೆ ಮೀರಿದ ಓದಿದ್ರೆ ಬರ್ದಿದ್ರೆ ಅಟ್ಲೀಸ್ಟ್ ತಿಳುವಳಿಕೆ ಇರತ್ತೆ. ಬಟ್ ಇದು ಬೇರೆ ತರ ಬಂದಂಗ ಹೋಗೋಣ ಅಂತ. ಸರಿ, ಇಲ್ಲಿ ಮಕ್ಕಳು ವಿಚಾರಕ್ಕೆ ಬಂದಾಗ ಅವ್ರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಿದೆ, ಆ ಮಕ್ಕಳು ಅದನ್ನು ಹೇಳ್ಕೊಳ್ಳೋ ಪ್ರಯತ್ನ ಮಾಡಿಲ್ವಾ, ಅಥವಾ ಅವ್ರು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದಾರ? ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಹೇಳ್ಕೊಳಕ್ಕೆ ಹೇಳಿದ್ರೆ ನಾಳೆಯಿಂದ ಊಟ ಹಾಕಲ್ಲ. ಈಗ ನನಗೇನ ನೋವು ಆಗ್ತಿದೆ ಅಂತ ಹೇಳ್ಕೊಂಡ್ರೆ ನಾಳೆಯಿಂದ ಊಟ ಹಾಕಲ್ಲ ಅವ್ರಿಗೆ. ಈಗ ನಿಮ್ಮಿಂದ ಈಗ ನಾನು ಇನ್ನೂ ಒಂದ್ ಮಾತು ಹೋಗಿ ಅಪ್ಪಿ ತಪ್ಪಿ ಅವ್ರ ಮನೆಗೆ ಹೋಗಿ ನೋಡ್ಬಿಟ್ಟ ನನ್ ಮಕ್ಳು ನೋಡ್ಕೊತಾ ಇದೆ ಅಂದ್ರೆ ಮಕ್ಳು ನಂಗೆ ರೋಡ್ ಬಿಟ್ಬಿಟ್ಟು ಹೋಗ್ಬಿಡ್ತಾವೆ. ನನಗ್ ಸಾಕತ್ತಿತ್ತು ಅಂತಲ್ಲ ಅಂತ ನನ್ನಂತ ಮಕ್ಳನ್ನ 10 ಜನ ಕರ್ಕೊಂಡ್ಬಂದು ಸಾಕ್ತೀನಿ. ಬಟ್ ಆದ್ರೆ ಅವ್ರಿಗೆ ಮಕ್ಳು ತಾಯಿ ಪ್ರೀತಿ ಜಾಸ್ತಿ ಬೇಕು, ತಂದೆ ಪ್ರೀತಿಗಿಂತ ತಾಯಿ. ಯಾಕಂದ್ರೆ ಇವಳು ಮುಂಚೆಯಿಂದ ವಿಷಯ ಬೆಳೆಸ್ಬಿಟ್ಟಿದ್ದಾಳೆ ಅವ್ರಿಗೆ. ನಿಮ್ಮಪ್ಪ ಸರಿ ಇಲ್ಲ, ನಿಮ್ಮಪ್ಪ ಕೂಗ್ತಾ, ನಿಮ್ಮಪ್ಪ ಸಿಗರೇಟ್ ಸೇತಾನೆ, ನಿಮ್ಮಪ್ಪ ಬೈತಾನೆ, ಜಗಳ ಹೊಡಿತಾನೆ ಅನ್ನೋದನ್ನ ಭಯ ನಾವು ಚಿಕ್ಕ ವಯಸ್ಸಿಂದನೂ ಒಂಥರ ಫೀಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಆ ಫೀಡ್ ಮಾಡ್ಕೊಂಡ್ ಬಂದಿರೋದು ಇವಾಗ ಏನಾಗಿದೆ, ದೊಡ್ಡ ಹೆಮ್ಮಾರಿ ಆಗ್ಬಿಟ್ಟಿದೆ. ಈಗ ಅವ್ರು ನನ್ ಕಂಡ್ರೆ ಆಗ್ತಲ್ಲ, ಏನೇ ಮಾಡಿದ್ರು ಅವ್ರ ಅಮ್ಮನೆ. ಬಟ್ ಇಲ್ಲಿ ಯಾವ ಹುಡುಗ ಅಥವಾ ಆತ ಯಾರಿದ್ದಾನಲ್ಲ ಆತನ್ನ ಮಾತಾಡ್ಸೋ ಪ್ರಯತ್ನ ಮಾಡೋದೇನು ಮಾಡಿದೆ ಸರ್, ಅವೆಲ್ಲ ಮಾಡಿದೆ. ಬಟ್ ಆ ಹುಡುಗ ನನಗೆ ಇನ್ನೂ ಸಿಕ್ಕಿಲ್ಲ. ಹುಡುಗಗೆ ವಾರ್ನ್ ಮಾಡಿದೀನಿ. ಬಟ್ ಆದ್ರೆ ಅವ್ರ ತಂದೆ ತಾಯಿಗೆಲ್ಲ ಹೇಳ್ದೆ, ನೋಡಿ ಈ ತರ ಮಾಡ್ತಿದ್ದಾನೆ, ಹಿಂಗ್ ಮಾಡ್ತಿದಾರೆ, ಸರಿನಾ ಇದು ಅಂತ. ಅವ್ರ ತಂದೆ ತಾಯಿ ಅಂತೂ ಕರೆಂಟ್ ಹೊಡೆದ ಕಾಗೆಗಳ ತರ ಆಗೋಗಿದ್ರು. ಏನಪ್ಪಾ ಹೇಳ್ತಿದ್ಯಾ ನೀ, ಇದು ವಿಷಯ ನನ್ನ ಮಗ ಹಿಂಗ್ ಮಾಡ್ತಾನ, ನನ್ ತಮ್ಮ ಹಿಂಗ್ ಮಾಡ್ತಾನ ಅಂತ ಶಾಕ್ ಅಲ್ಲಿ ನಿಂತಿದ್ರು. ಆದ್ರೆ ಒಂದು ವಿಷಯ ಅಂದ್ರೆ, ಇವ್ರು ಇಷ್ಟು ನಡೆಸಿರೋದ್ನ ಎಷ್ಟು ಬುದ್ಧಿವಂತರು ಅಂದ್ರೆ, ಇದನ್ನ ನಿಜವಾದ ಎಲ್ಲಾರು ತಿಳ್ಕೊಳ್ರಿ, ನಿಜವಾಗ್ಲು ಎಷ್ಟು ಬುದ್ಧಿವಂತರು ಅಂದ್ರೆ, ಫೋನ್ ಮಾಡಿ ಸೆಕೆಂಡ್ಗೆ ನಂಬರ್ ಡಿಲೀಟ್, ಮೆಸೇಜ್ ಮಾಡಿ ನೋಡಿದ ತಕ್ಷಣ ಮೆಸೇಜ್ ಡಿಲೀಟ್, ಏನೇನ್ ಸಾಕ್ಷಿ ಇರುತ್ತೋ ಅದನ್ನೆಲ್ಲ ವಿತಿನ್ ಸೆಕೆಂಡ್ ಅಲ್ಲಿ ಡಿಲೀಟ್. ಅಂದ್ರೆ ನಿಮ್ಗೂ ಕಾಣ್ಲಿಕ್ಕೆ ಆಗಿಲ್ಲ ಅದನ್ನ ವಿತಿನ್ ಸೆಕೆಂಡ್ ಅಲ್ಲಿ ಡಿಲೀಟ್ ಮಾಡ್ತಾ ಇದ್ರೆ ಯಾರು ಕಂಡು ಹಿಡಿತಾರ? ನಾನ್ ಮೊಬೈಲ್ ಕಿತ್ಕೊಂಡ್ಬಿಟ್ಟೆ ಅವ್ರ ಹತ್ರ. ಮೊಬೈಲ್ ಕಿತ್ಕೊಂಡಿಲ್ಲ, ನಾನು ಕಂಡಿಡಿಯಕ್ ಆಗ್ತಾ ಇರಲಿಲ್ಲ. ಮೊಬೈಲ್ ಇಟ್ಕೊಂಡ್ಬಿಟ್ಟೆ, ಅದರಿಂದ ನಾನು ಬ್ಯಾಕಪ್ ತಗೊಂಡು ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡೆ. ಬಟ್ ಅವ್ರ ತಂದೆ ತಾಯಿಗೂ ಕೂಡ ಇದು ಶಾಕ್. ಅವ್ರ ತಂದೆ ತಾಯಿ ಇಲ್ಲ ಸರ್, ಹುಡುಗಿ ಅವ್ರ ತಂದೆ ತಾಯಿ ಕೇಳಿದ್ರೆ ನಂಬೋದೆಲ್ಲ. ಏನಂತಾರ, ಅಯ್ಯೋ ನೀನ್ ಎಷ್ಟ್ ಜನ ಹುಡುಗಿ ಜೊತೆ ಓಡಾಡಲ್ಲ,
ಅಲ್ಲ ಆ ಹುಡುಗನ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ದೀನಿ. ಹುಡುಗವ್ರ ತಂದೆ ತಾಯಿ ಶಾಕು. ಅವ್ರಂತೂ ದಯವಿಟ್ಟಪ್ಪ ನಾನು ನನ್ನ ಮಕ್ಕಳನ್ನ ನನ್ನ ಸರಿ ಮಾಡ್ಕೋತೀನಿ, ನನ್ನ ಮಗ ನಿನ್ ಬಂದು ಹೇಳಿದ್ ಒಳ್ಳೇದಾಯ್ತು, ನಾನು ಸರಿ ಮಾಡ್ಕೋತೀನಿ, ಆದ್ರೆ ತುಂಬಾ ಲೇಟ್ ಆಗಿ ಬಂದು ಹೇಳ್ದೆ, ಬಟ್ ನಾನು ಸರಿ ಮಾಡ್ಕೋತೀನಿ, ನನ್ನ ಮಗನ್ನ ನನ್ನ ಹಬ್ಬಸ್ತಾರೆ ಇಟ್ಕೋತೀನಿ ಅಂತ ಒಂದು ಮಾತು ಧೈರ್ಯ ಕೊಟ್ರು. ಆ ಹುಡುಗ ಅವ್ರ ತಂದೆ ತಾಯಿ ಒಳ್ಳೆಯವರು, ಮತ್ತೆ ಅವ್ರ ಅಕ್ಕನೂ ಒಳ್ಳೆಯವರು, ಮತ್ತೆ ಅವ್ರ ಭಾವ ಇದ್ರು ಅವರು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ನನ್ಗೆ ಒಳ್ಳೆ ಮಾತಾಡೋದು, ಖುಷಿಯಾಗಿ ಮಾತಾಡೋದು. ನಾನು ಎಷ್ಟು ಕೋಪದಲ್ಲಿ ಹೋಗಿದ್ನೋ ಅಷ್ಟು ಶಾಂತವಾಗಿ ಕಳಿಸ್ತಾರೆ ನನ್ನ ಆಚೆಗೆ. ನಾನು ಸರಿ ಮಾಡ್ತೀನಿ, ಬಟ್ ಇವತ್ತಿಗೂ ಅವ್ರು ಅದನ್ನ ಇದಾರೆ. ಬಟ್ ಇವನು ಸ್ವಲ್ಪ ಬೇರೆ ಮೊಬೈಲ್ ಇಂದ ಅವ್ರ ಮೊಬೈಲ್ ಇಂದ ಮಾಡ್ತಿದ್ದಾನೆ. ಬಟ್ ನಾನು ಅದನ್ನ ಇನ್ನ ನೆಕ್ಸ್ಟ್ ಸ್ಟೆಪ್ ತಗೋಣ ಅಂದ್ರೆ ಕಾನೂನೊಂದು ದೂರ ಇದ್ಬಿಟ್ಟಿದ್ರೆ ಇವತ್ತೇನೋ ಬೇರೆ ಆಗಿರೋದು. ಕಾನೂನು ಇರೋದ್ರಿಂದ ನನ್ನ ಮಕ್ಕಳು ಭವಿಷ್ಯ ಹಾಳಾಗೋಗ್ಬಿಡತ್ತೆ ಅಂತ ಸುಮ್ಮನೆ ಅಲ್ಲಿ ಕಚ್ಕೊಂಡಿದೀನಿ ಈಗ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಕಾನೂನು ಈ ಹುಡುಗಿಯರಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಅಂತ ತುಂಬಾ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಸರ್. ನಾನಾದ್ರೆ 4-5 ಸ್ಟೇಷನ್ಗೆ ಹೋದೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ, ಒಂದು ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ತಗೊಳ್ಳಿಲ್ಲ. ಯಾಕೆ ಇಲ್ಲ, ಇದು ಏನೇ ಕೇಳಿದ್ರೆ ಅವ್ರ ಇಷ್ಟ, ಅವ್ರಿಗೆ ಯಾರು ಬೇಕಾದ್ರೆ ಇವಾಗ ಹೇಳಿದವ್ರು ಪೊಲೀಸ್ ಅವ್ರು ಹೇಳಿದ ಒಂದು ಪೊಲೀಸ್ ಅವರು, ನೋಡಿ ಸರ್ ಅವ್ರ ಇಷ್ಟ ಡೈವರ್ಸ್ ಆಗೋಗಿದೆ, ಅವ್ರ ಇಷ್ಟ ಬಂದವ್ರ ಜೊತೆ ಓಡಾಡ್ಬೋದು, ಕೇಳೋ ಅಧಿಕಾರ ನಿಮ್ಗಿಲ್ಲ. ನೀವು ಡೈವರ್ಸ್ ತಗೊಳಕ್ಕೂ ಮುಂಚೆನೆ ಡೈವರ್ಸ್ ತಗೊಳಕ್ಕೂ ಮುಂಚೆನೂ ಕೇಳೋ ಅಧಿಕಾರ ಇಲ್ಲ, ಡೈವರ್ಸ್ ತಗೊಂಡಾದ್ಮೇಲಂತೂ ಕೇಳಂಗೇ ಇಲ್ಲ. ಅವ್ರ ಇಷ್ಟ ಬಂದಾಗ ಓಡಾಡ್ಬೋದು. ನನ್ನ ಫ್ರೆಂಡು ಅಂತಾರೆ, ನಾವ್ ಅದನ್ನ ಏನು ಮಾಡಕ್ಕಾಗಲ್ಲ. ಡೈವರ್ಸ್ ತಗೊಳ್ಳೋ ಮುಂಚೆನೂ ಓಡಾಡ್ಬೋದು. ಓಡಾಡ್ಬೋದು. ಅವ್ರು ಹೇಳೋದು ನನ್ನ ಬೆಸ್ಟ್ ಫ್ರೆಂಡ್ ಓಡಾಡಿದ್ರೆ ಏನ್ ತಪ್ಪು? ನಾನ್ ಮಾತಾಡ್ತೀನಿ, ಇವ್ನು ಏನಕ್ಕೆ ಇವ್ರು ಇಷ್ಟ ಮಾಡ್ತಾರೆ, ನನ್ ಮೇಲೆ ಅನುಮಾನ ಪಡ್ತಾರ? ಈಗ ಹೇಳಿದ್ರೆ ನಮ್ಮಂತ ಹುಡುಗರುಗಳು ಎಲ್ಲ ಹೋಗ್ಬೇಕು. ಯಾರಿಗೆ ಪ್ರೀತಿ ಮೇಲೆ ಹುಟ್ಟುತ್ತೆ, ಯಾರು ಮನ್ಸ್ ಬರತ್ತೆ, ಯಾರು ಮದ್ವೆ ಆಗ್ಬೇಕು ಅಂತ ಮನ್ಸ್ ಬರತ್ತೆ. ಅದ್ರಲ್ಲೂ ಈಗ ನನ್ಗಾಗಿರೋ ಮಕ್ಳು ಮೇಲೆ ಮದ್ವೆ ಮಕ್ಳು ಮಾಡ್ಕೊಂಡ್ಮೇಲೆ ಈ ತರ ಆಗ್ಬಿಟ್ರೆ ಪರಿಸ್ಥಿತಿ, ಯಾರಿಗ್ ಮಕ್ಳು ಮಾಡ್ಕೊಬೇಕು ಅಂತ ಅನ್ಸುತ್ತೆ? ದುಡ್ಡು ಕಾಸಲ್ಲಿ ಏನೋ ಎಂತ ನೀಚ ಮನಸ್ಥಿತಿ ಇವೆಲ್ಲ. ನನ್ನ ಬೇಕಾದ್ರೆ ನಾನು ಊಟದಲ್ಲಿ ವಿಷ ಕೊಟ್ಬಿಟ್ರು ನಾನು ತಿನ್ಕೊಂತೀನಿ ಸರ್. ಆ ಮಕ್ಳನ್ನ ನೋಡ್ಕೊಂಡಿದ್ರೆ ನನ್ ಖುಷಿ ಪಡ್ತಾ ಇದೆ. ಆ ಮಕ್ಳು ಏನ್ ಮಾಡಿದ್ರು ಹೋಗ್ಲಪ್ಪ, ಕರ್ಕೊಂಡಾದ್ರೂ ಒಂದು ಗೌರವಾನ್ವಿತವಾಗಿ ನಡ್ಕೊಂಡಿಲ್ವಲ್ಲಪ್ಪ. ಪಕ್ಕದಲ್ಲಿ ಮನ್ಸ್ಕೊಳಲ್ಲ ಅಂತಾಳೆ, ಸ್ನಾನ ಮಾಡ್ಸಲ್ಲ ಅಂತಾಳೆ, ಮಕ್ಳನ್ನ ಸ್ಕೂಲ್ ಕಳ್ಸಲ್ಲ ಅಂತಾಳೆ. ಓ ದೇವ್ರೆ, ನಿಜವಾಗ್ಲು ಹೇಳ್ತೀನಿ, ಆ ದೇವ್ರು ನಿಜವಾಗ್ಲು ಕಣ್ಣೇ ಇಲ್ವಾ ಅನ್ಸುತ್ತೆ. ಇಂಥವ್ರನ್ನೆಲ್ಲ ಬದುಕ್ಸಿದ್ಯಾ, ಒಳ್ಳೊಳ್ಳೆಯವ್ರನ್ನೆಲ್ಲ ಸಾಯಿಸ್ತಾ ಇದೆಯಾ, ಇಂಥವ್ರನ್ನ ಬದುಕ್ಸ್ತಾ ಇದೆಯಲ್ಲಪ್ಪ ಅಂತ ಬೇಡ್ಕೊತೀನಿ. ನಿಜವಾಗ್ಲು ನಿನ್ಗೇನ್ ಕಣ್ಣೇ ಇಲ್ವಾ? ಅಂತ ಒಳ್ಳೊಳ್ಳೆಯವ್ರು ಸಾಯಿಸ್ಕೊಡ್ತೀಯ, ಇಂಥವ್ರು ಮಾತ್ರ ಭೂಮಿಲಿ ಓಡಾಡಿಸ್ತಿದ್ಯಲ್ಲ ಸರ್. ಇದು ಒಂದೇ ಅಲ್ಲ, ಈಗ ನಾನು ಹೇಳದ್ನಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಅಂತ, ಅವ್ರ ಹೆಸರು ನವೀನ್ ಅಂತ. ಅವನೊಬ್ನೇ ಅಲ್ಲ, ಇನ್ನೂ ಒಬ್ರು ಇದಾರೆ ಇದ್ರ ಜೊತೆ. ಅಂದ್ರೆ ಅವನಿಗೋ ಅಥವಾ ಈಕೆಗೋ? ಈಕೆಗೆ. ವಾ, ನಾನು ಯಾರನ್ನೋ ಹುಡ್ಕಕ್ ಹೋದ್ರೆ ಇನ್ನೊಂದ್ ಯಾವ್ದೋ ಸಿಕ್ತು. ಇವನ್ ಯಾರಮ್ಮ ಅಂದ್ರೆ ಅವರು ಪೊಲೀಸ್ ಅವ್ರೆ, ಯಾರು ಬೇರೆ ಅಲ್ಲ. ಸಾರಿ ಹೇಳ್ಬಾರ್ದು ಹೆಸರುಗಳು, ಪಾಪ ಅಧಿಕಾರಿಗಳಲ್ಲ, ಅವ್ರದ್ದೇ ನಾವ್ ಹೇಳಂಗಿಲ್ಲ. ಅವರಲ್ಲೂ ಯಾರೋ ಒಬ್ರು ಅವರು ಇವ್ರ ಜೊತೆ ಮಾತಾಡ್ತಾರ. ಅಂದ್ರೆ ಸ್ನೇಹಿತರು ಅಥವಾ? ಅಷ್ಟೇ ಸರ್, ಅರ್ಥ ಮಾಡ್ಕೋಬೇಕು. ಅಲ್ಲ, ಒಬ್ಬ ಪತಿಯಾಗಿ ನೀವು ಅದನ್ನ ನೋಡಿದಾಗ, ಅಲ್ಲ ನೀವು ಅದನ್ನೆಲ್ಲ ನೋಡಿದಾಗ ನಿಮ್ಮ ಹೃದಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ನಾವದನ್ನ ಅರ್ಥ ಮಾಡ್ಕೊಳ್ಳೋದು, ತೀರ್ಪು ಕೊಡೋದು ಅದು ಬೇರೆ. ನಾನು ಏನಿಲ್ಲ ಸರ್, ನಾನು 2 ಮಕ್ಳು ಇವತ್ತಿಲ್ಲ ಅಂದಿದ್ರೆ ಅವ್ರು ಇರ್ತಿರ್ಲಿಲ್ಲ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು 2 ಮಕ್ಳಿಗೋಸ್ಕರ, ಯಾಕಂದ್ರೆ ಅವ್ರ ಮುಂದಿನ ಭವಿಷ್ಯ ಹಾಳಾಗಿ ಹೋಗ್ಬಿಡತ್ತೆ ಅಂತ ಗೋಸ್ಕರ ಇವತ್ತು ಎಲ್ಲ ಕಚ್ಕೊಂಡು ನನಗ್ ಕೈಲಿ ಎಷ್ಟೇ ಕೋಪ ಬಂದ್ರು ತಡೆದಿದ್ದೀನಿ. ನಾನು ತುಂಬಾ ನಾನ್ ವೆಜ್ ತಿನ್ನೋನು, ತುಂಬಾ ನಾನು ಊಟ ತಿಂಡಿ ಎಲ್ಲ ಅವಾಯ್ಡ್ ಮಾಡಿದೆ. ಯಾಕಂದ್ರೆ ನನ್ ಕೋಪ ತಡೆಯಕ್ ಆಗ್ತಲ್ಲ. ಇದನ್ನೆಲ್ಲ ಸ್ವಲ್ಪ ಊಟ ತಿಂಡಿ ಇವೆಲ್ಲ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ನನ್ ಕಡಿಮೆ ಆಗತ್ತೆ ಅನ್ಬಿಟ್ಟು ದಿನಕ್ಕೆ 2 ಹೊತ್ತು ಊಟ, ಗುರುವಾರದ ಹೊತ್ತು ಒಂದೊಂದ್ಸತಿ ಪೂರ್ತಿ ದಿನಾನೇ ಉಪವಾಸ ಇದ್ ಬರ್ತೀನಿ, ಒಂದೊಂದ್ಸತಿ ಊಟನೇ ಮಾಡಕ್ ಹೋಗಲ್ಲ. ಯಾಕಂದ್ರೆ ನನ್ಗೆ ಅದು ನನ್ ಕೋಪ ಕಡಿಮೆ ಆಗ್ಬೇಕು ಅಂತಾನೆ ಮಾಡ್ತಾ ಇದ್ದೀನಿ ದಿನಾನೇ.
ನನ್ ನಾನ್ ವೆಜ್ ಇಂದ ತುಂಬಾ ಟೆಂಪ್ಟ್ ಆಗುತ್ತೆ, ತುಂಬಾ ಕೋಪ ಬರುತ್ತೆ ಅಂತ ತುಂಬಾ ನಾನ್ ವೆಜ್ ಏನೇನ್ ಆಗುತ್ತೋ ಸಾಧ್ಯವಾದಷ್ಟು ಕಮ್ಮಿ ಮಾಡ್ತಾ ಇದ್ದೀನಿ. ಜಿಮ್ ಹೋಗ್ತಿದ್ದೆ, ಅದು ಬಿಟ್ಬಿಟ್ಟೆ ನಾನು, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ನಾರ್ಮಲ್ ಆಗಿದ್ದೀನಿ. ಬಟ್ ಇಲ್ಲಿ ಈಗ ಅವ್ರ ಮನೆಗೆ ಹೋಗಿ ಹೇಳಿ ಬಂದ್ರಿ, ನಮ್ಮ ಮಗನ ನಾವು ಬುದ್ಧಿ ಕಲಿಸ್ಕೊಳ್ತೀವಿ. ಬಟ್ ಇನ್ಫ್ಯಾಕ್ಟ್ ಇದೆಲ್ಲ ಸರಿ ಹೋಗಿ ಹಾಕಿ ಬಂದರೂ ಕೂಡ ಏನು ನಿಮ್ಮ ನಿರ್ಧಾರ ಏನು ಆ ವಿಚಾರದಲ್ಲಿ? ಸೇರಿಸ್ಕೊಳ್ಳೋದಾ ಏನದು? ಸರ್, ನನಗೆ ಗೊತ್ತಿರೋ ಒಂದೇ ಒಂದು, ನನ್ನ ಮಕ್ಳು ಬಂದ್ರೆ ನನ್ಗೆ ಬೇರೆ ಯಾರು ಕಾಣಿಸಲ್ಲ. ನನ್ನ ಮಕ್ಳು ಖುಷಿಯಾಗಿರ್ತೀನಿ ಅಂದ್ರೆ ನಾನು ಎಂತವ್ರ ಜೊತೆ ಇರೋಕ್ ರೆಡಿ ಇದ್ದೀನಿ. ಮಕ್ಳು ನನಗೆ ಪಾಲಿಗೆ ದೇವರು ಅಷ್ಟೇ. ನನ್ ಮಕ್ಳ ಮೇಲೆ ಅದೇನು ಹುಚ್ಚಿದೆಯೋ ಏನೋ ಗೊತ್ತಿಲ್ಲ. ನಮ್ ತಂದೆ ತಾಯಿಗಳು ನನ್ ಮೇಲೆ ಅಷ್ಟು ಆಸೆ ಇಟ್ಕೊಂಡಿದ್ರು. ನನ್ ಮಕ್ಳು ನೋಡಿದ್ರು ಈಗ ನನ್ಗೂ ಅಷ್ಟೇ ಆಸೆ ಇದೆ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ನಾನು ಇವತ್ತಿಗೂ ನಾನು ಏನೇ ದುಡಿತಾ ಇದ್ದೀನಿ, ಏನೇ ಮಾಡ್ತಾ ಇದ್ದೀನಿ, ನನ್ನ 2 ಮಕ್ಳಿಗೋಸ್ಕರ. ಇವತ್ತಿಗೂ ಇಷ್ಟು ತಾಳ್ಮೆ ಇದ್ದೀನಿ ಅಂದ್ರೆ ಅದು 2 ಮಕ್ಳಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ಸಾಯ್ತಾ ಇದ್ದೀನಿ. ಇಲ್ಲಿ ಮದುವೆಗೂ ಮುಂಚೆ ಈಗ ಆಯಿತು, ವಿಚಾರಗಳಾಯಿತು. ಬಟ್ ಇಲ್ಲಿ ಸುಮ್ಮನೆ ಈಗ ನಿಮ್ಮಂಥವ್ರನ್ನ ಇಟ್ಟುಕೊಂಡು ಸಮಾಜಕ್ಕೆ ಒಂಚೂರು ಏನು ಹೇಳಬೇಕಾಗಿದೆ. ಅದಕ್ಕೆ ನಾನು ಈಗ ಪ್ರಶ್ನೆಗಳು ಕೇಳುತ್ತಾ, ನಿಮ್ಮ ಮದುವೆಗೆ ಮುಂಚೆ ಹೀಗೆ ಪ್ರೀತಿ ಮಾಡಿದ್ದ ಸರಿ, ಆದರೆ ಈ ಏನೂ ಇಲ್ಲದ ಆಕೆ ಅಥವಾ ಒದ್ದಾಡಿಕೊಂಡು ಏನೋ ಅಷ್ಟ ಇಷ್ಟ ಇಟ್ಕೊಂಡಿರೋ ಹೆಣ್ಮಗಳಾಗಿದ್ಲು. ಆ ಮದುವೆ ಮುಂಚೆ ಅದಕ್ಕೆ ಏನೇನೋ ಕೆಲವು ರುಚಿ ತೋರಿಸ್ಬಿಟ್ಟಿದ್ದು ನೀವೇ. ಈ ಓಡಾಡಿಸಿದ್ದು, ದುಡ್ಡು ಖರ್ಚು ಮಾಡಿದ್ದು, ಆ್ಯಂಡ್ ನೀವೇ ಕಣ್ಣಾರೆ ನೋಡಿದ್ರಿ. ಆಕೆ ಇನ್ನೊಬ್ಬ ಹುಡುಗನ ಜೊತೆ ಮಾತಾಡ್ತಿದ್ಲು, ಅದನ್ನು ಕೇಳಿದಕ್ಕೆ ಇಲ್ಲ ನಾನು ಆತನಿಗೆ ನನ್ನ ಸವಾಸಕ್ಕೆ ಬರಬೇಡ ಅಂತ ಹೇಳ್ತಿದ್ದೆ ಅಂತಿದ್ಲು. ನೀವು ಅದನ್ನು ಅಂದುಕೊಂಡ್ರಿ, ಓಕೆ ನನ್ನ ಬದುಕಲ್ಲೂ ಇಂಥವೇನೋ ಆಗಿರ್ತವೆ, ಅವಳ ಬದುಕಲ್ಲೂ ಆಗಿದೆ, ಏನು ತೊಂದರೆ ಇಲ್ಲ ಅಂತ. ಅಂದರೆ ಸುಮ್ಮನೆ ನಿಮ್ಮೊಂದು ಪ್ರಶ್ನೆ ಕೇಳ್ತೀವಿ, ಮದುವೆಗೆ ಮುಂಚೆ ಇಂಥದ್ದೇನೋ ಒಂದು ತುಂಬ ಮೆರೆಸಿಬಿಡೋದು, ಅಥವಾ ಮದುವೆ ಆದಮೇಲೆ ಇಲ್ಲ ಅವಳ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೀನಿ, ಹೆಣ್ಣಿನ ಸ್ವಾತಂತ್ರ್ಯ ಕಿತ್ಕೊಂಡಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು, ಅಂದರೆ ನಿಮ್ಮ ತಂದೆ ತಾಯಿ ದಾಂಪತ್ಯವನ್ನು ಒಂಚೂರು ತಿರುಗಿ ನೋಡಪ್ಪ. ಇಲ್ಲಿ ನಿಮ್ಮ ತಂದೆ ಬಹುಶಃ ಎಲೆಡಿಕೆ ಹಾಕೊಳ್ಬೇಕಾದ್ರೂ ಗಂಡನ ಮುಂದೆ ಹಾಕೊಂಡ್ರೆ ಎಲ್ಲಿ ಬೈತಾರೋ ಅಂತ ಎಲ್ಲೋ ಹೊರಗಡೆ ಎಲ್ಲಾದರೂ ಹೋದಾಗ ಎಲ್ಲಡಿಕೆ ಹಾಕೊಳ್ತಿದ್ರು, ಅಥವಾ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕದೆ ಹೋದ್ರೆ ಗಂಡ ಬೈತಾನೋ. ಅಂದರೆ ಪ್ರತಿಯೊಂದಕ್ಕೂ ಕೂಡ ಗಂಡನ ಅದು ದೌರ್ಜನ್ಯ ಅಲ್ಲ, ಅದು ಬದುಕೋ ರೀತಿ. ಸಂಸಾರಗಳು ಉಳಿಬೇಕಂದ್ರೆ ಹಂಗೆ ಇರಬೇಕು, ಹೌದಲ್ಲ? ಆದರೆ ನೀವು ಇಲ್ಲಿ ನನ್ನ ಹೆಂಡತಿ ಮೇಲೆ ನಂಬಿಕೆ ಹೌದು, ಆದರೆ ನಂಬಿಕೆ ಅಂದರೆ ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದೀನಿ, ಬ್ಯಾಗ್ ತಗೊಂಡು ಹೊರಡಬೇಕಾದ್ರೆ ಇಲ್ಲ ನಾನು ರಾತ್ರಿ ಎಲ್ಲ ಬುಕ್ಗಳನ್ನು ರೆಡಿ ಮಾಡ್ಕೊಂಡೇ ಇದ್ದೀನಿ, ಹೋಗ್ಬೇಕಾದ್ರೆ ಒಂದು ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀನಿ, ಅದು ಏನೇ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಆಗಾಗ ನನ್ನ ಜೇಬನ್ನು, ನನ್ನ ಬ್ಯಾಗನ್ನು, ನನ್ನ ಬದುಕನ್ನು ಆಗಾಗ ಸ್ವಲ್ಪ ಸವರಿ ನೋಡ್ಕೊಳ್ಳೋದು ಉತ್ತಮ ಅಲ್ವಾ? ಇಲ್ಲ, ಖಂಡಿತ. ನಾನು ಅದನ್ನೆಲ್ಲ ನೋಡಕ್ ಟ್ರೈ ಮಾಡಿದಾಗ ಅವಳು ಒಂದು ಚೂರು ಸಾಕ್ಷಿ ಏನು ಉಳ್ತಿರ್ಲಿಲ್ಲ, ಎಲ್ಲ ನೀಟಾಗಿಟ್ಟಿಲ್ಲ. ಯಾವುದೇ ಹೆಣ್ಣುಮಗಳಾದರೂ ಕೂಡ ವರ್ಷಾನುಗಟ್ಲೆ ಮಿನಿಮಮ್ 10 ವರ್ಷ ಅಂತ ಹೇಳಿದ್ರೆ, ಅಂದರೆ ಈ ಸಂಬಂಧ ನಿಮಗೆ ಗೊತ್ತಿಲ್ದಂಗೆ ಮಿನಿಮಮ್ 5ರಿಂದ 8 ವರ್ಷ ಮುಂದುವರೆದಿದೆ ಅಲ್ವಾ? ಇಲ್ಲ, 10 ವರ್ಷ ಆಗಿದೆ. 10 ವರ್ಷ ತನ್ನ ಗಂಡನಿಗೆ ಗೊತ್ತಿಲ್ಲದಂತೆ ಇಂಥದ್ದೇನನ್ನು ಮುಂದುವರಿಸ್ಬೇಕಂದ್ರೆ, ಒಂದೋ ನಿಮಗೆ ಕೇಳ್ದಂಗೆ ಎಲ್ಲೋ ಆಚೆ ಹೋಗಿರಬೇಕು, ಇಲ್ಲ ನಿಮಗೆ ಗೊತ್ತಿಲ್ದಂಗೆ ಆಚೆ ಹೋಗಿರಬೇಕು, ಇಲ್ಲ ನನ್ನ ಗಂಡಗೆ ಏನು ಕೇಳಲ್ಲ ಅನ್ನೋ ಆ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡಿರಬೇಕು. ಯಾವುದೇ ಆಗಲಿ, ನನ್ನ ಮದುವೆಯಾದ ಒಂದು ಹೆಣ್ಣುಮಗಳು ಯಾರದ್ದೇ ಜೊತೆ ಫೋನಾಗಿ ಮಾತಾಡಿದ್ದನ್ನು ನನಗೆ ಹೇಳಬೇಕು. ನನ್ನ ಫೋನ್ ತಗೊಳ್ರಿ, ನೋಡ್ಕೊಳ್ರಿ, ನೋಡ್ಕೊಳ್ಳಿ ಅಂತ ಬಾಯ್ಬಿಟ್ಟು ಹೇಳೋದು ಬೇಡ, ಎಲ್ಲ ಲಾಕ್ ತೆಗೆದಲ್ಲಿ ಇಟ್ಟಿರಬೇಕು. ರೀ ಇವತ್ತು ನಾನು ಇವ್ರ ಜೊತೆ ಮಾತಾಡಿದೆ, ನನ್ನ ಫ್ರೆಂಡು ನೋಡ್ರಿ ನೀವು ಮಾತಾಡ್ರಿ, ನನ್ನ ಕಾಲೇಜಲ್ಲಿ ಓದ್ತಿದ್ದ ಹೆಂಗೂ ಫೋನ್ ಮಾಡಿದ್ದ ತಗೊಳ್ರಿ. ಅಂದರೆ ಈ ಪಾರದರ್ಶಕ ದಾಂಪತ್ಯ ಇದೆಯಲ್ಲ, ಅಂದರೆ ನೀವು ಹೇಳಿದ್ರಿ ನಾನೊಂದು ದುಡ್ಡು ಖರ್ಚು ಮಾಡಿದ್ರು ತಿಂದೆ ಕಣೆ, ಇದು ಖರ್ಚು ಮಾಡಿದೆ ಕಣೆ ಅಂತ ಹೇಳಿದೆ. ಅಂದರೆ ಯಾವಾಗ ಆ ಕಡೆಯಿಂದ ನಿನ್ನ ಫೋನ್ಗೆ ಅಥವಾ ಆಕೆಗೆ ಒಂದು ಫೋನು ನಿಮಗೊಂದು ಫೋನು ಅಂತ ಇದ್ದಾಗ, ಇವತ್ತು ಈ ಫೋನಿಂದಲೇ ಹಾಳಾಗ್ತಾ ಇದೆ. ಆಕೆಯ ಲಾಕ್ ಓಪನ್ ಮಾಡೋದನ್ನು ಯಾವತ್ತಾದರೂ ನಿಮಗೆ ಹೇಳಿಕೊಟ್ಟಿದ್ರ? ಅಥವಾ ಆಕೆ ಫೋನನ್ನು ಅಟ್ಲೀಸ್ಟ್ ಸುಮ್ಮನೆ ಅನುಮಾನ ದೃಷ್ಟಿಯಲ್ಲ, ಫೋನನ್ನು ಮಕ್ಕಳ ಬದುಕನ್ನು ಹೇಗೆ ನೋಡ್ತೀವೋ ಹೆಂಡತಿ ಬದುಕನ್ನು ಕೆಲವೊಮ್ಮೆ ಆಗಾಗ ಯಾಕಂದರೆ ಹಳ್ಳಿ ಕಡೆ ಇದೆಲ್ಲ ಮುಖ್ಯ ಆಗುವುದಿಲ್ಲ, ಬಟ್ ಸಿಟಿ ಕಡೆ ಮತ್ತು ಸ್ವಲ್ಪ ಪ್ರಪಂಚ ನೋಡಿರೋರನ್ನು ಕಟ್ಕೊಂಡಾಗ ಮೈಗೆಲ್ಲ ಕಣ್ಣಾಗಿರಬೇಕು, ಹೌದಲ್ಲಪ್ಪ? ಹೌದೌದು. ಆದರೆ ಇಲ್ಲಿ ಈಗ ಆಯಿತು, ಭಾಳ ಮುಂದೆ ಬಂದುಬಿಟ್ಟಿದ್ದೀರಾ,
ಈಗ ನೀವೆಷ್ಟು ಚೆನ್ನಾಗಿ ಹೇಳಿದ್ರಿ, ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ. ನೋಡಿ ಸರ್ ಒಂದು ಹೇಳ್ತೀನಿ, ಸಾರಿ ನಿಮ್ ಮಧ್ಯದಲ್ಲಿ ಬಂದೆ, ಸಾರಿ ಸರ್. ಅದು ಮೊಬೈಲ್ ಹೇಳಿದ್ರಲ್ಲ, ಒಂಚೂರು ನೋಡ್ಬೇಕಾಯ್ತು ಮಾಡ್ಬೇಕಾಯ್ತು ಅಂತ. ಪಾಸ್ವರ್ಡ್ ಇಟ್ಕೊಟ್ಟಿರೋದೆ ನಾನು. ಮೊಬೈಲ್ ಫುಲ್ ಸ್ಕ್ಯಾನ್ ಮಾಡ್ತಾ ಇದ್ದು, ಫುಲ್ ಮೊಬೈಲ್ ಬ್ಯಾಂಕ್ದಾಗ್ಲಿ ಡೀಟೇಲ್ಸ್ ಆಗ್ಲಿ ಪ್ರತಿಯೊಂದು ಟ್ರಾನ್ಸ್ಫರ್ ಎಲ್ಲ ಮಾಡ್ತಿದ್ದೆ. ದಿನಕ್ಕೆ 10 ಸತಿ ಅವಳ ಮೊಬೈಲ್ ನೋಡ್ತಾ ಇದ್ದೆ. ಆದ್ರೆ ಅದ್ರಲ್ಲಿ ಒಂದೇ ಒಂದು ಸುಳಿನೂ ಇಟ್ಟಿರ್ಲಿಲ್ಲ. ಬಟ್ ನಿಮ್ಮನ್ನು ಕೇಳ್ದಂಗೆ ಹೊರಗಡೆ ಹೋಗ್ತಿದ್ರಾ? ಹೊರಗಡೆ ಹೋಗ್ತಿದ್ರು, ಹೆಂಗ್ ಹೋಗ್ತಿದ್ರು ಅಂದ್ರೆ ನಾನು ಒಂದು ಕಡೆ ಪಾರ್ಲರ್ ಹೋಗ್ತೀನಿ ಅಂತ ಹೇಳೋರು. ಪಾರ್ಲರ್ ಟೈಮಿಂಗ್ಸ್ ಬರೋ ಟೈಮಿಂಗ್ಸ್ ನನ್ಗೆ ಕರೆಕ್ಟ್ ಆಗಿರೋದು, ಒಂಚೂರು ಮಿಸ್ ಆಗ್ತಿರ್ಲಿಲ್ಲ, 1 ಸೆಕೆಂಡ್ ಚೇಂಜಸ್ ಇರ್ಲಿಲ್ಲ. ಎಷ್ಟು ಜಾಣ ಅಂದ್ರೆ ನಿಜವಾಗ್ಲೂ ಎಜುಕೇಟೆಡ್ ಅವ್ರ ಮುಂದೆ ನಿಲ್ಲ. ಅಂದ್ರೆ ಮೋಸ ಮಾಡಲೇಬೇಕು ಅಥವಾ ಮೋಸ ಮಾಡುವ ಮನಸ್ಥಿತಿಗಳಿಗೆ ವಿಶೇಷವಾದ ಸಮಯ ಏನು ಬೇಕಿಲ್ಲ. ಅವರು ಉಸಿರಾಡೋ ವೇಳೆಯಲ್ಲೇ ಮೋಸ ಮಾಡಬಹುದಂತೆ. ಅಂದ್ರೆ ವಿಷಯ ಏನಂದ್ರೆ, ಅಂತರಂಗದಲ್ಲಿ ಅಥವಾ ಒಳಗಿನಿಂದ ಅಪ್ರಾಮಾಣಿಕಳಾದಾಗ ಸರಿ, ಈಗ ಅದು ಎಷ್ಟು ಸರಿ ಮಾಡಿಕೊಂಡ್ರು ಕೂಡ ಹಿಂದಾಗಿರುವುದನ್ನ ಅಥವಾ ಬುದ್ಧಿಯನ್ನ. ಬಟ್ ಇಲ್ಲಿ ಅವ್ರ ತಂದೆ ತಾಯಿಗಳಾದವರು ತೀರಾ ಅಳಿಯಿಂದ ಏನೋ ಒಂದಷ್ಟು ತಪ್ಪುಗಳಿರ್ಬೋದು, ನಮಗೂ ಆತನ ಮೇಲೆ ಏನೋ ದ್ವೇಷ ಇರಬಹುದು, ದುಡ್ಡು ಕಳೆದ್ಬಿಟ್ನಲ್ಲ ಬೇರೆ ಬೇರೆ ವಿಚಾರದಲ್ಲಿ. ಬಟ್ ಇನ್ನೊಬ್ಬನ ಹಿಂದೆ ಮಕ್ಕಳನ್ನು ತ್ಯಜಿಸಿ ಅಥವಾ ಮಕ್ಕಳನ್ನು ನಮ್ಮ ಹತ್ರ ಬಿಟ್ಟು ಇನ್ಯಾವನಿಂದಲೂ ಹೋಗುವಷ್ಟು ಇರಬಾರ್ದಮ್ಮ. ಅದು ಒಳ್ಳೇದಲ್ಲ. ಒಂದು ಹೆಣ್ಣಾಗಿ ಈಗ 2 ಮಕ್ಕಳಿರೋ ನಿನ್ನನ್ನು ಅವನು ಕರ್ಕೊಂಡು ಹೋಗಿ ಏನೋ ಒಂದಷ್ಟು ಸುಖ ತೀರೋವರೆಗೂ ನಡೆಸ್ಕೊಳ್ಬೋದು. ಆಮೇಲೆ ಬೀದಿಗೆ ಬಿಡ್ತಾನೆ. ಆಮೇಲೆ ಏನು ಮಾಡ್ತೀನಿ, ನಿನ್ನ ಜೀವನ ಏನಾಗುತ್ತೆ, ಮರ್ಯಾದೆ ಏನಾಗುತ್ತೆ, ಮಕ್ಕಳು. ನೋಡಿ, ನೀವು ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಮಾತನ್ನ ಬರೆದಿಟ್ಕೊಳ್ಳಿ. ನೀವು ಒಬ್ಬ ತಂದೆಯಾಗಿ ಇವತ್ತು ಮಕ್ಕಳು ಬದುಕು ಹಾಳಾಗಬಾರ್ದು, ಮಕ್ಕಳು ಬದುಕು ಹಾಳಾಗಬಾರ್ದು ಅಂತ ಏನು ಮಾಡ್ತಿದ್ದೀರಿ? ನಿಮ್ಮ ಸಹನೆ, ತಾಳ್ಮೆ, ಸಮಾಧಾನ ಆಯಿತು, ಅದು ಧರ್ಮ, ಅದು ಹಾಗೆ ಇರಲಿ, ಒಳ್ಳೆಯದಾಗಲಿ. ಆದರೆ ತಾಯಿಯಿಂದ ಈಗ ಆಗಲೇ ಇಲ್ಲಿ ಏನಾಗಿದೆಯೋ ಇದು ಮಕ್ಕಳ ಜೀವನ ಪೂರ್ತಿ. ನೀವು ಎಷ್ಟು ದೊಡ್ಡ ಅವರಿಗೆ ಆಸ್ತಿ ಮಾಡಿದ್ರು, ಎಷ್ಟು ದೊಡ್ಡ ಏನು ಮಾಡಿದ್ರು, ಇಲ್ಲಿ ಏನು ಎಡವಟ್ಟಾಗಿದೆಯಲ್ಲ, ಈ ಕಂದಕ ಇದೆಯಲ್ಲ, ಈ ಹಳ್ಳ ಇದೆಯಲ್ಲ, ತಾಯಿಯಾಗಿ ಈಕೆಯ ವರ್ತನೆ, ಇದು ಮಕ್ಕಳ ಜೀವನ ಪೂರ್ತಿ ತಂದೆಯ ಎಡವಟ್ಟಿಗಿಂತ ತಾಯಿಯ, ಯಾಕಂದರೆ ತಂದೆಯ ದುಶ್ಚಟ, ತಾಯಿಯ ನಡತೆ ಇವೆರಡೂ ಕೂಡ ಮಕ್ಕಳ ಬದುಕಲ್ಲಿ ಬಹಳ ದೊಡ್ಡ ಪಾತ್ರ ನಿಭಾಯಿಸ್ತವೆ. ಈಗ ನೀವು ಅಯ್ಯೋ ನನ್ನ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು, ಅದಕ್ಕೆ ಸರ್ ನಾನು ಹಿಂಗೆಲ್ಲ ಇದ್ದೀನಿ, ಸಹಿಸ್ಕೊಳ್ತಾ ಇದ್ದೀನಿ, ಇದು ಓಕೆ. ಆದರೆ ಇಲ್ಲಿ ತಾಯಿದೇನೋ ಆಗಿದೆಯಲ್ಲ, ಇದೇ ತಾಯಿ ತಾನೇ ಆ ಮಕ್ಕಳನ್ನ ಹೆತ್ತಿದ್ದು. ನೀವೊಬ್ಬರು ಸರಿ ಮಾಡಿಕೊಂಡ್ರೆ ಸಾಲದು, ತಾಯಿಯಾಗಿಯೂ ಕೂಡ ಇದು ಆಗೋಗ್ಬಿಟ್ಟಿದೆ. ನಿಮಗೆ ನಾನು ಹೇಳೋದು, ಕೆಲವೊಂದು ಕಡೆ ಒಂದು ಹೆಂಡತಿಯನ್ನು, ಯಾಕಂದರೆ ನೋಡಿ, ನೀವು ಕಷ್ಟದಿಂದ ಬಂದಿರೋರು, ನೀವು ಎಲ್ಲ ಕಷ್ಟ ಸುಖ ನೋಡ್ಕೊಂಡು ಬಂದಿರೋರು, ನಿಮ್ಮ ತಾಯಿ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಒಂದು ಹಳ್ಳಿ ಜೀವನ ನೋಡ್ಕೊಂಡಿರೋ ಒಂದು ಹೆಣ್ಣು ಮಗಳ ಕಳ್ಳ ನಡತೆಯನ್ನು ಗುರುತಿಸ್ತಾ ಆರ್ದಷ್ಟು ದಡ್ಡರೆ ನೀವಲ್ಲ. ಬಟ್ ಆವಾಗೆಲ್ಲ ನೀವು ಅದಕ್ಕೆ ಬೇರೆ ಕಾರಣ ಕೊಟ್ಕೊಂಡು ಸುಮ್ಮನಿರ್ತಿದ್ರಿ. ಹೇಗೆ ಆಕೆಯ ಸ್ನೇಹಿತರು ಬಂದು ಹೇಳಿದಾಗ ದೂರ ಕಳಿಸಿದ್ರು ಹಂಗೆ, ಹೌದಲ್ಲ? ಅಯ್ಯೋ ನನ್ನ ಹೆಂಡತಿ ಬಗ್ಗೆ ಎಂತ ಮಾತಾಡ್ತೀರಿ ಶಿವ ಅಂತ ಕಳಿಸಿದ್ರಿ. ಆದಷ್ಟು ನಿಮ್ಮ ಜೀವನವನ್ನು ಅಧ್ಯಾತ್ಮದ ಕಡೆ ಕೊಡಿ. ಮಕ್ಕಳಿಗೋಸ್ಕರ ನಿಮ್ಮ ಜೀವನವನ್ನು ಸಮರ್ಪಣೆ ಮಾಡುವ ಬುದ್ಧಿಯನ್ನು ಹೊಂದಿದ್ದೀರಿ, ಆಯಿತು. ಆ ಮಕ್ಕಳಿಗೆ ಇವತ್ತು ನಿಮ್ಮ ಬಗ್ಗೆ ದ್ವೇಷ ಭಾವನೆ ಇರಬಹುದು, ಆದರೆ ಆ ಮಕ್ಕಳ ತಪ್ಪಲ್ಲ. ಯಾಕಂದರೆ ಅವು ಹಸಿ ಮಣ್ಣು, ಅವುಗಳ ಒಳಗಡೆ ಏನನ್ನು ಹಾಕಲಾಯಿತೋ ಹಾಗೆ ಅವು ನಿರ್ಮಾಣವಾಗಿದ್ದಾವೆ, ಹೌದಲ್ಲ? ಅವುಗಳಿಗೆ ನಿಮ್ಮ ಬಗ್ಗೆ ಅಂಥದ್ದೇನನ್ನು ಹೇಳಿಕೊಡ್ಲಾಯಿತು, ಆ ಕಾರಣಕ್ಕೆ ಅವು ಹಾಗೆ ಮಾಡ್ತಿದ್ದಾವೆ ಹೊರತು ಸತ್ಯ ಗೊತ್ತಾದ ಕಾಲದಲ್ಲಿ ಧರ್ಮವನ್ನು ನಿರ್ಧರಿಸುವ ಬುದ್ಧಿ ಬಂದಾಗ ಅವರಿಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿವರೆಗೂ ನೀವು ಯಾರನ್ನೋ ಏನೋ ಮಾಡ್ತೀನಿ ನೋಡಿ, ನಿಮ್ಮನೆ ವಸ್ತುವೇ ಹೋಗಬೇಕು ಅಂತ ಹೋದಾಗ ಹಂಗೆ ಕರ್ಕೊಳ್ಳೋರು ಇವನಲ್ಲಿರಿ ಇನ್ನೊಬ್ಬ ಸಿಗ್ತಾನೆ. ನನ್ನ ಮನೆ ವಸ್ತುವೇ ಅಂದರೆ, ನಾನು ಯಾವ ಗಿಳಿಯನ್ನು ಸಾಕೊಂಡಿದ್ದೆ ಪಂಜರದಲ್ಲಿ, ಬಾಗಿಲು ತೆಗೆದ್ರೆ ಸಾಕು ನಾನು ಹೋಗ್ತೀನಿ ಅಂತ ಆ ಮಟ್ಟಿನ ದಾರಿ ತಪ್ಪಿದ ಗಿಳಿ ಅಂತ ನೀವು ಅಂದ್ಕೊಂಡಿರಲಿಲ್ಲ. ಬಾಗಿಲು ಅಂದರೆ ಆ ಪಂಜರದ ಬಾಗಿಲು ತೆಗೆದ್ರೂ ಕೂಡ, ಫ್ರೀಯಾಗಿ ಬಿಟ್ಟರೂ ಕೂಡ ನಿಮ್ಮ ಹೆಗಲ ಮೇಲೆ ಬಂದು ಕೂತ್ರೆ ಅದು ಪ್ರೀತಿ. ಅಂದರೆ ಸ್ವಾತಂತ್ರ್ಯ ಕೊಟ್ಟಾಗಲೂ ನಿಮ್ಮ ಹೆಗಲ ಮೇಲೆ ಬಂದು ಕೂತ್ರೆ ಅದನ್ನೇ ಹೇಳ್ಬೋದು, ಓ ಅದು ನಿಮ್ಮ ಹಕ್ಕಿ ಅಂತ. ಆದರೆ ಮೇಲ್ನೋಟಕ್ಕೆ ಪಂಜರದೊಳಗಡೆ ಇದ್ದಾಗ, ಪಂಜರದೊಳಗಡೆ ಯಾರು ಒಬ್ಬ ಬೇಟೆಗಾರ ಕೂಡ ಹಾಕೊಂಡ್ರೂ ಕೂಡ ಅದು ಪಂಜರದೊಳಗಡೆ ಇರುತ್ತೆ. ಆದರೆ ಬಾಗಿಲು ತೆಗೆದಾದ ಮೇಲೆ ಆ ಹಕ್ಕಿ ನಿಜವಾಗ್ಲೂ ನಿಮ್ಮದಲ್ವೋ ಅಂತ ಗೊತ್ತಾಗೋದು. ಬಟ್ ಈಗೇನು ಒಂಚೂರು ಬೇಗ ಗೊತ್ತಾಗಿದೆ. ಮುಂದೆ ದೊಡ್ಡವರಾಗಿ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಇಂಥದ್ದೆಲ್ಲ ನಡೆದಿದ್ರೆ ಅವಾಗ ಅದು
ಮಕ್ಕಳಿಗೆ ಇನ್ನೊಂದೆಲ್ಲೋ ಸಂಬಂಧ ನೋಡಿ ಮದುವೆ ಮಾಡೋ ಕಾಲಕ್ಕೆ ಇವೆಲ್ಲ ಸುಮ್ಮನೆ ಅಡೆತಡೆಗಳಾಗ್ಬಿಡ್ತಿದ್ದು. ಈಗ ಆಗಿದೆ, ಇನ್ನು ಮಕ್ಕಳು ಚಿಕ್ಕವರಿದ್ದಾರೆ, ಮಕ್ಕಳು ಆ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ಇವೆಲ್ಲ ಪ್ರಕೃತಿನೇ ಮರೆಸಿರುತ್ತೆ. ಆದರೆ ಜೀವನ ದೊಡ್ಡದು. ಏನೋ ಕೋಪಕ್ಕೆ ಆತುರಕ್ಕೆ ಬಿದ್ದು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ತೊಂದರೆ ಕೊಟ್ಟು ಅವನಿಗೇನೋ ಮಾಡಿಬಿಡ್ತೀನಿ, ಬೇಡ. ನೋಡಿ, ನೀವೊಬ್ಬರು ಸಜ್ಜನರಿದ್ದೀರಿ, ಇದೆಲ್ಲ ಸಹಿಸ್ಕೊಂಡಿದ್ದೀರಿ. ಭಗವಂತ ಒಬ್ಬನೇ ಸತ್ಯ, ಇನ್ನೆಲ್ಲವೂ ಮಿಥ್ಯ. ಹೆಂಡತಿ, ಮಕ್ಕಳು, ಬಂಧು ಬಳಗ ಇವೆಲ್ಲವೂ ಕೂಡ ನಿಮ್ಮ ಪಾಲಿನ ಕರ್ತವ್ಯಗಳು, ನಿಮ್ಮ ಪಾಲಿನ ಕರ್ಮಗಳು. ಕೆಲವೊಂದು ನಿಮ್ಮ ಪರ ಇದ್ದಾವೆ, ಕೆಲವೊಂದು ನಿಮ್ಮ ವಿರುದ್ಧ ಇದ್ದಾವೆ. ಆದರೆ ಇವತ್ತು ನೋಡಿ ಎಷ್ಟು ಹೆಣ್ಣು ಮಕ್ಕಳ ಕಥೆಗಳು ಕೇಳ್ತಾ ಹೋಗಿ. ನೀವೊಂದು ಮಾತು ಹೇಳಿದ್ರಿ ನನಗೆ, ಈ ನಮ್ಮ ಯುವಕರಿಗೆ ಇದನ್ನು ಹೇಳಬೇಕು, ನಮ್ಮ ಯುವತಿಯರಿಗೆ ಇದನ್ನು ಹೇಳಬೇಕು. ಒಬ್ಬ ಗಂಡನಿಗೆ ತಾಳಿ ಕಟ್ಟಿಸ್ಕೊಂಡಾದ ಮೇಲೆ ಈ ಬೆಸ್ಟಿ, ನನ್ನ ಕ್ಲಾಸ್ಮೇಟು ಇವ್ರನ್ನೆಲ್ಲ ಮೆಟ್ಟು ಬಿಡೋ ಜಾಗದಲ್ಲಿ ಸ್ವಲ್ಪ ಬಿಟ್ಟು ಗಂಡನಿಗೆ ನಿಯತ್ತಾಗಿರೋದು ಕಲ್ತ್ಕೊಳ್ಳಿ. ಯಾವ ಒಬ್ಬ ಹುಡುಗನಾದರೂ ಅಷ್ಟೇ, ಅಯ್ಯೋ ನನಗೆ ಅವಳು ಸ್ಕೂಲ್ಸ್ ಫ್ರೆಂಡು, ಆಯಿತು, ಏನು ಮಾತಾಡಿದ್ರು ಹೆಂಡತಿ ಮುಂದೆ ಮಾತಾಡಿ. ಪರಸ್ಪರ ನಂಬಿಕೆಗಳನ್ನು ಹೆಚ್ಚಿಸಿಕೊಂಡಾಗ ಸಂಸಾರಗಳು ಜೀವಂತವಾಗಿರ್ತವೆ. ಅಯ್ಯೋ ನನ್ನ ಫ್ರೆಂಡ್ ಫೋನ್ ಮಾಡ್ದ, ಅಯ್ಯೋ ನೋಡ್ರಿ ಅಲ್ಲಿ ಒಲೆ ಮೇಲೆ ಒಂಚೂರು ಕುಕ್ಕರ್ ಇಕ್ಕಿದ್ನಿ, ಹಿಂಗೆ ಮಾತಾಡ್ಕೊಂಡು ಆಚೆಗೆ ಹೋಗಿ ಬರ್ತೀನಿ, ನನ್ನ ಫ್ರೆಂಡ್ ಅರೆ ಇಲ್ಲೇ ಮಾತಾಡು, ಹೊರಗಡೆ ಹೋಗುವಂಥದ್ದು ಏನೈತಿ ಅಂದರೆ, ಯಾವಾಗ ನಾನು ಫೋನ್ ಬಂದ ತಕ್ಷಣ ಹೊರಗಡೆಗೆ ಹೋದ್ನೋ ಅಲ್ಲಿಂದಲೇ ಬದುಕು ಅಥವಾ ದಾಂಪತ್ಯ ಸಡಿಲವಾಗ್ತಾ ಬಂತು. ನಾನು ಹೇಳೋದು, ಯಾವ ಪುರುಷರಾದರೂ ಅಷ್ಟೇ, ನನ್ನ ಬೆಸ್ಟಿ, ನನ್ನ ಕ್ಲಾಸ್ಮೇಟು, ನನ್ನ ಬೆಸ್ಟ್ ಫ್ರೆಂಡು ಹಿಂಗನ್ನುವ ಹೆಣ್ಣುಮಕ್ಕಳಿಗೆ ಮುಖದ ಮೇಲೆ ಹೊಡೆದು ಅದನ್ನು ಸ್ನೇಹಿತರು ಮಾಡ್ಕೊಳ್ಬೇಡಿ. ವಿಚಾರ ಸ್ನೇಹಿತರದಲ್ಲ. ಆದರೆ ಇಂಥ ವಿಚಾರಗಳೆಲ್ಲ ಎಷ್ಟು ಸಂಸಾರ ಹಾಳು ಮಾಡಾಕಿದ್ದಾವೆ. ಯಾಕಂದರೆ ಇವಳು ನಿಯತ್ತಾಗಿರ್ಬೋದು, ಆದರೆ ತಲೆ ಕೆಡಿಸೋ ಬುದ್ಧಿ ಅವಂದಿರೋದಾದ್ರೆ ಇವಳು ಹಾಳಾಗ್ತಾಳೆ. ಹಾಗಾಗಿ ನೀವು ಅದೊಂದು ವಿಚಾರ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಫೋನ್ ಬಂದು ಹಾಳಾಯಿತು. ಮತ್ತು ಯಾಕಂದರೆ ಒಂದು ಫೋನ್ ತಗೊಂಡು ಕರೆನ್ಸಿ ಹಾಕಿಸ್ಕೊಂಡು ಯಾವನಿಗೆ ಬೇಕಾದರೂ ಒಳಗಡೆ ಹೋಗಿ ಮೆಸೇಜ್ ಕಳಿಸ್ಬೋದು, ಇನ್ನು ಸಂಪರ್ಕವನ್ನು ಸಾಧಿಸ್ಬೋದು ವಿತೌಟ್ ಅವರನ್ನು ಮೀಟ್ ಮಾಡ್ದೇನೆ. ಅಂದರೆ ಪ್ಲಾನ್ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಬಳಸ್ಕೊಂಡಿದ್ದಾರೆ. ಆಮೇಲೆ ಮೀಟ್ ಆಗೋದು ಪ್ಲಾನ್ ಆದ ನಂತರ. ಯಾಕಂದರೆ ಒಂದು ವರ್ಷಾನುಗಟ್ಟಲೆ ತಗೊಂಡಿರ್ತಾರೆ ಈ ಪ್ಲಾನ್ಗೋಸ್ಕರ. ಆ ಪ್ಲಾನ್ಗೆ ವೇದಿಕೆ ಆಗಿದ್ದು ಈ ಸೋಷಿಯಲ್ ಮೀಡಿಯಾ. ಆಗಲಿ, ಸೋಷಿಯಲ್ ಮೀಡಿಯಾ ತಪ್ಪಲ್ಲ, ಬಟ್ ಯಾವುದಕ್ಕೆ ಬಳಸಿದ್ರು ಅದೇ ಸೋಷಿಯಲ್ ಮೀಡಿಯಾ ಅಥವಾ ಅದೇ ಝೂಮು ಅಥವಾ ಅದೇ ವೆಬ್ಸೈಟು, ಅದೇ ಯೂಟ್ಯೂಬು, ಅಲ್ಲಿಂದಲೇ ಎಷ್ಟೋ ಜನ ಕಾಂಪಿಟೇಟಿವ್ ಎಕ್ಸಾಮ್ ಪಾಸಾಗಿ ಜೀವನ ಕಟ್ಟಿಕೊಂಡವ್ರೆ. ಸಮಸ್ಯೆ ಸೋಷಿಯಲ್ ಮೀಡಿಯಾದಲ್ಲ, ಈ ಒಳಗಿನಿಂದ ಯಾವನು ಬೇಕು ಅವನು ಸುಖದ ಹಿಂದೆ ಹೋಗುವ ಮನಸ್ಥಿತಿಗಳು. ಯಾವುದಾದ್ರೂ ಅರ್ಥ ಮಾಡಿಕೊಳ್ಬೇಕು. ಹೀಗೆ ಕಟ್ಟಿಕೊಂಡ ಗಂಡನ ಹೊರತು ಇನ್ಯಾರೂ ಕೂಡ ನಿಮ್ಮ ಜೀವನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇರೋದಿಲ್ಲ. ಸುಖ ತೀರಿದ ಮೇಲೆ, ಬಣ್ಣ ಮಾಸಿದ ಮೇಲೆ ಹೇಗೆ ಕಲಾವಿದನ ಬದುಕು ಸ್ವಲ್ಪ ಅಯೋಮಯವೋ, ಹಾಗೆ ಸುಖ ತೀರಿದ ಮೇಲೆ ಹೆಣ್ಣಿನ ಬದುಕು ನಾಯಿಗಿಂತ ಕಡೆ ಆಗ್ಬಿಡುತ್ತೆ. ಹಾಗಾಗಿ ಒಂದು ಹೆಣ್ಣು ನನ್ನ ಸೌಂದರ್ಯವನ್ನಿಟ್ಟುಕೊಂಡು ಆಟ ಆಡ್ತೀನಿ ಅಂತ ಯಾವ ಹೆಣ್ಣು ಹೇಳ್ತಾಳೋ ಆ ಹೆಣ್ಣಿಗೆ ಸೌಂದರ್ಯ ತೀರಿದ ನಂತರ ಆಕೆಯ ಬದುಕು ಶೋಚನೀಯವಾಗುತ್ತೆ ಈ ಲೋಕದಲ್ಲಿ. ನಿಮ್ಮ ಹೆಂಡತಿಯದ್ದು ಸೌಂದರ್ಯದ ಆಟವೋ? ಹೌದು, ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಬಟ್ ಇನ್ನು ಮುಂದೆ ಆದ್ರೆ ಇನ್ನೊಂದು ಹೇಳ್ತೀನಿ, ನಾನು ಇಷ್ಟು ಒದ್ದಾಡಿದ್ದು ಇವಳ್ದೆಲ್ಲ ಏನೇನೆಲ್ಲ ಹುಡುಕ್ಬೇಕಂದ ಕಾರಣ ಏನಂದ್ರೆ, ನನ್ನ ಮಕ್ಳು ದೊಡ್ಡವರಾದಾಗ ನನ್ನ ತಾಯಿ ಇಂಥವಳು ಹೀಗಿದ್ದಾಳೆ ಅಂತ ನೋಡಿದ್ರೆ ಎಲ್ಲ ಅಸಹ್ಯ ಪಡ್ತಾರೋ. ಅಯ್ಯೋ, ಎಲ್ಲಾರು ತಾಯಿಯ ದೇವ್ರು ಅಂತ ಹೇಳಿದಾಗ ನಮ್ ತಾಯಿ ಇಂಥವಳು, 4 ಜನ ಹೇಳಿದಾಗ ನನ್ನ ತಾಯಿ ಇಂಥವ್ರು ಅಂತ ಹೇಳ್ಕೊತಾರೆ. ನನ್ನ ತಾಯಿ ಇಷ್ಟು ನನ್ಗೋಸ್ಕರ ಕಷ್ಟಪಟ್ರು ಮಾಡಿದ್ರು ಅಂತ. ಆದ್ರೆ ನನ್ನ ತಾಯಿ ಬೇರೆ ವಿಚಾರದಲ್ಲೇ ಇದಾರೆ ಅಂತ ಹೇಳ್ಬಿಟ್ರೆ ಮಕ್ಳು ಎಷ್ಟು ನೊಂದ್ಕೋತಾರೋ ಅಂತ ಅವ್ರಿಗೆ ಗೊತ್ತಾಗ್ದಾರಂಗೆ ಎಷ್ಟು ಟ್ರೈ ಮಾಡ್ದೆ ಗೊತ್ತಾ, ಇದನ್ನ ಅವಾಯ್ಡ್ ಮಾಡ್ಲೇಬೇಕು ಅಂತ. ಕೊನೆಗೆ ನನ್ ಮಗನೇ ಇದನ್ನ ಎತ್ಕೊಟ್ಬಿಟ್ಟ. ನೋಡು ಡ್ಯಾಡಿ, ಇವ್ರ ಮೊಬೈಲ್ ಇಂದ ಕರೆಂಟ್ ಬಿಲ್ ಕಟ್ಟಿದ್ದಾರೆ, ಏನೋ ರೂಮ್ದೇನೋ ಕರೆಂಟ್ ಬಿಲ್ ಕಟ್ಟಿದ್ದಾರೆ ಅಂತ ತೋರಿಸ್ಬಿಟ್ಟ ನನ್ ಮಗ. ನನಗದ ಅವತ್ತು ನಿಜವಾಗ್ಲು ನನಗೆ ಕಣ್ಣೀರ್ ಹೇಗ್ ಬಂತು ಹೇಳಕ್ ಆಗಲ್ಲ. ಈಗ್ಲೂ ನೆನ್ಸ್ಕೊಂಡು ನನ್ ತಡ್ಕೊಳಕ್ ಆಗಲ್ಲ. ನನ್ ಮಗನೇ ಹೇಳ್ದ ಕರೆಂಟ್ ಬಿಲ್ ಕಟ್ಟಿದ್ದಾರೆ ರೂಮ್ದು ಅಂತ. ಅದ್ ಯಾವ್ದ್ ನನ್ ಮಗನ್ ಬೀಳ್ಬಾರ್ದು, ನನ್ ಮಕ್ಳು ಬೀಳ್ಬಾರ್ದು ಅಂತ ಒದ್ದಾಡದ್ನೋ ಅದನ್ನ ಅವನೇ ತೋರಿಸ್ದಾಗ ನನಗ್ ತಡ್ಕೊಳಕ್ಕೆ ಆಗ್ಲಿಲ್ಲ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಹುಡುಗಿರ್ಗೆ ಹೇಳ್ತೀನಿ,
ಮಕ್ಕಳಕ್ಕಿಂತ ಇನ್ನೇನಿದೆ ನಿಮ್ಗಳಿಗೆ? ಮಕ್ಕಳಾದ್ಮೇಲೆ ನಿಮ್ಗೆ ಏನ್ ಬೇಕು ಈ ಶೋಕಿಗಳು? ನಿಜವಾಗ್ಲೂ ಏನಿಲ್ಲ. ಒಳ್ಳೇದಾಗಲ್ಲ. ಈ ರೀತಿ ಹೋದವರು ಇನ್ನೊಂದಷ್ಟು ವರ್ಷ ಅಲ್ಲೊಂದಷ್ಟು ಸುಖ ಸಂತೋಷವನ್ನು ಅನುಭವಿಸಿ ಶಾಶ್ವತವಾದ ದುಃಖಕ್ಕೆ ಹೆಜ್ಜೆ ಇಡ್ತಾರೆ. ಇರಲಿ, ಈ ವಿಚಾರದಲ್ಲಿ ನಾನು ನೀವು ಹೇಗೆ ಭಾವಿಸುತ್ತಿದ್ದೀರೋ ಮಕ್ಕಳಿಗೋಸ್ಕರ, ಕೇವಲ ಮಕ್ಕಳಿಗೋಸ್ಕರ ಆಕೆ ಬಂದರೂ ಕೂಡ ನಾನು ಸ್ವೀಕರಿಸಬಲ್ಲೆ, ತಿದ್ದುಕೊಂಡು ಬಂದರೆ ಸಾಕು ಅಂತ. ಆಗಲಿ, ನಿಮ್ಮ ಇಚ್ಛೆಯಂತೆ ನನ್ನದೂ ಕೂಡ ಹಾರೈಕೆ ಕೇವಲ ಮಕ್ಕಳಿಗೋಸ್ಕರ. ಆದರೆ ಒಂದು ವೇಳೆ ಮತ್ತೆ ನಿಮಗೆ ಅಂಥದ್ದೊಂದು ಜೀವನ ಕಟ್ಟಿಕೊಳ್ಳುವ ಅವಕಾಶ ಸಿಕ್ಕಾಗ ಮೊದಲು ಮಾಡಿದ ತಪ್ಪುಗಳನ್ನು, ಅಯ್ಯೋ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾಳೋ ಅನ್ನೋ ಕಾರಣಕ್ಕೆ ಮತ್ತೆ ಅದೇ ಎಡವಟ್ಟನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನೋಡಿ, ತಂದೆಯಾಗಿ ನೀವು ಎಲ್ಲೋ ಹೊರಗಡೆ ಇದ್ದು ಕೂಡ ದುಡಿಮೆ ಮಾಡಿ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಮಕ್ಕಳು ದೊಡ್ಡವರಾದ ಕಾಲ ಹುಡುಕೊಂಡು ಬಂದಾಗ ಅವ್ರಿಗೆ ನೀವು ಕೊಡ್ಬೋದು. ವಿಷಯ ಅದು ಮಕ್ಕಳಿಗೋಸ್ಕರ ಮಾಡೇ ಮಾಡ್ತೀನಿ ಅಂದರೆ ಜೊತೆಲಿದ್ದೇ ಮಾಡಬೇಕು ಅಂತ ಏನಿಲ್ಲ, ಹೌದಲ್ಲ? ಅವರಿಗೆ ಅವಶ್ಯಕತೆ ಬಂದ ಕಾಲಕ್ಕೆ ಒಬ್ಬ ತಂದೆ ಅನ್ನೋನು ನಾನಿಲ್ಲಿ ರೆಡಿ ಇದ್ದೀನ್ರಪ್ಪ ಅಂತ ಹೇಳ್ಬೋದು, ದೂರದಲ್ಲಿ ಇದ್ದುಕೊಂಡೆ, ತೊಂದರೆ ಇಲ್ಲ. ಬಟ್ ಏನೋ ತಾಯಿ ಇರಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದು ಕಾಂಪ್ರಮೈಸ್ ನೀವು ಮಾಡ್ಕೊಂಡಿದ್ದೀರಿ ಅಷ್ಟೇ, ಆಯ್ತಲ್ಲ? ಅದ್ರ ಹೊರತಾಗಿ ನನಗೆ ಇಲ್ಲ ಇಲ್ಲ ಆಗುವುದೇ ಇಲ್ಲ ಅಂತ ಏನಿಲ್ಲ. ನಿಮಗೂ ಕೂಡ ತಂದೆ ತಾಯಿಗಳು ಅಂತ ಸಂಸ್ಕಾರ ಕೊಟ್ಟಿದ್ದಾರೆ, ಆಯ್ತಲ್ಲ? ಇಲ್ಲಿ ಈಕೆ ತಿದ್ದುಕೊಂಡು ಬರೋದಾದರೆ ಸ್ವೀಕಾರ ಮಾಡಿ, ಅದು ನಿಮ್ಮ ಇಚ್ಛೆಯೇ ಆಗಿತ್ತು. ನನ್ನ ಹೇಳಿಕೆಯ ಮುಂಚೆಯೇ ನೀವು ಅದನ್ನು ಹೇಳಿದರೆ ಅದು ನಿಮ್ಮ ದೊಡ್ಡತನ. ಆದರೆ ಅಯ್ಯೋ ಈ ಬಾರಿಯೂ ಎಲ್ಲಿ ಹೋಗ್ಬಿಟ್ಟವಳು ಮತ್ತೆ ಕೇಳಿದ್ರೆ ತಪ್ಪಾಗುತ್ತೆ, ಏನೋ ಧರ್ಮಕ್ಕೆ ಅಥವಾ ಏನೋ ಎಲ್ಲಿ ಹೋಗ್ಬಿಟ್ಟವಳು ಹೇಳ್ಬಿಟ್ರೆ ಯಾರೂ ಇಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಹೋಗಿ ಮತ್ತೆ ಇದಕ್ಕಿಂತ ದೊಡ್ಡ ಅವಾಂತರ ಆಗ್ಬಿಡುತ್ತೆ. ಹಾಗಾಗಿ ಒಂದು ವೇಳೆ ಬಂತ ಆ ಕಂಡೀಷನ್ಸ್ ಹಾಕೇ ಕರ್ಕೊಳ್ಳಿ. ಇಲ್ಲ ಅದು ಬರೋಕೆ ತಯಾರಿಲ್ವಾ, ಪರವಾಗಿಲ್ಲ, ನಿಮ್ಮ ಜೀವನವನ್ನು ಚೆನ್ನಾಗಿ ದುಡಿಮೆ ಮಾಡಿ ಲೋಕ ಕಲ್ಯಾಣಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಜೊತೆಗೆ ಮಕ್ಕಳಿಗೆ ಏನು ಮಾಡಬೇಕು ಒಂದಿಷ್ಟು ಅಂತ ಕೂಡಿಟ್ಟು ಅವ್ರಿಗೆ ದೊಡ್ಡವರಾದ ಕಾಲದಲ್ಲಿ ಏನು ಮಾಡಿದೆಯೋ ಅಪ್ಪ ಅಂದಾಗ ತಗೊಳ್ರಪ್ಪ ನಿಮಗೆ ಇಷ್ಟು ಮಾಡಿದ್ದೀನಿ ತಗೊಳ್ಳಿ ಅಂತ ಅವ್ರಿಗೊಂದಷ್ಟು ಕೊಟ್ಟುಬಿಟ್ಟು ನಿಮ್ಮ ಜೀವನ. ಯಾಕೆಂದರೆ ನೋಡಿ ಸರ್, ಇವತ್ತು ಎಷ್ಟು ಮಹನೀಯರು, ಎಷ್ಟು ದೊಡ್ಡವರು, ಎಲ್ಲ ಜ್ಞಾನಿಗಳು ಅಥವಾ ದೊಡ್ಡವರು ಈ ಮದುವೆ ವಿಚಾರದಲ್ಲೋ ಯಾವುದೋ ಒಂದು ವಿಚಾರದಲ್ಲಿ ನೊಂದಾದ ಮೇಲೆ ಅವ್ರಿಗೆ ನಿಜವಾದ ಪ್ರಪಂಚ ಏನು, ನಾವು ಹೇಗೆ ಬದುಕಬೇಕು, ಅಥವಾ ನಾವು ಬದುಕಿದ್ದ ಕಾಲದಲ್ಲಿ ನನ್ನ ಹೆಂಡತಿ ಮಕ್ಕಳು ಯಾಕೋ ನನಗೆ ಯೋಗ್ಯವಾಗಿ ವರ್ತಿಸ್ಲಿಲ್ಲ ಅಂದಾಗ, ಅಥವಾ ನನ್ನ ಮನೆ ನನಗೆ ಯಾಕೋ ಯೋಗ್ಯವಾಗಿ ವರ್ತಿಸ್ಲಿಲ್ಲ ಅಂದಾಗ ಲೋಕದಲ್ಲಿರುವ ದುಃಖವನ್ನು ನಿವಾರಿಸೋದಕ್ಕೆ ಅವ್ರು ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅವರು ತನ್ನ ಮನೆಗೆ ಅಂತ ನಿಯತ್ತಾಗಿದ್ದರು, ಬಟ್ ಆ ಮನೆ ಆ ನಿಯತ್ತನ್ನು ಉಳಿಸ್ಕೊಳ್ಳಿಲ್ಲ ಅಂದಾಗ ಲೋಕವನ್ನು ತನ್ನ ಮನೆ ಅಂದ್ಕೊಳ್ಳೋಕೆ ಶುರು ಮಾಡಿದ್ರು. ಮನುಷ್ಯನಿಗೆ ಉಳಿದಿರೋ ಅಂತಿಮ ಆಯ್ಕೆ ಏನಂದರೆ ತನ್ನನ್ನು ಲೋಕಕ್ಕೆ ಸಮರ್ಪಣೆ ಮಾಡಿಕೊಡೋದು. ನಿಮಗೂ ನಾನು ಹೇಳೋದು, ಜೀವನ ತುಂಬ ದೊಡ್ಡದಿದೆ. ಯಾರೋ ನಿಮಗೊಬ್ಬರು ದ್ರೋಹ ಮಾಡಿದ್ರು ಅಂದ ಮಾತ್ರಕ್ಕೆ ನಿಮಗೆ ನರಕದಲ್ಲಿ ಜಾಗವಿಲ್ಲ. ನೀವ್ಯಾರಿಗೂ ದ್ರೋಹ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಸ್ವರ್ಗದಲ್ಲಿ ಜಾಗವಿದೆ. ನಿಮ್ಮ ಹೆಂಡತಿ ನಿಮಗೆ ದ್ರೋಹ ಮಾಡಿದ್ರು ಅಂತ ನಿಮ್ಮನ್ನು ಚಿತ್ರಗುಪ್ತ ನರಕಕ್ಕೆ ಕಳಿಸಲ್ಲ. ಇವನು ಹೆಂಡತಿ ದ್ರೋಹ ಮಾಡಿರ್ಬೋದು, ಈತ ಹೆಂಡತಿಗೆ ದ್ರೋಹ ಮಾಡಲಿಲ್ಲ ಅಂತ ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸ್ತಾರೆ. ಹಾಗಾಗಿ ನಾನು ಯಾರಿಗೂ ದ್ರೋಹ ಮಾಡಲಿಲ್ಲ, ಹೀಗೆ ಓದೋರ್ನೆಲ್ಲ ನಾನು ಕೊಲೆ ಮಾಡ್ತಾ ಬಂದ್ಬಿಟ್ರೆ ಕಡೆಗೆ ನಿನ್ನ ಮಕ್ಕಳಿಗೂ ಯಾರೂ ಇರಲ್ಲ. ಈಗಲೇ ಈ ಮನೆಯಲ್ಲಿ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅಂದ್ರೆ ನಾಳೆ ಏನ್ ಜೀವನ ಅವ್ರದ್ದು? ನಾನು ಇನ್ನೊಂದು ಮದುವೆ ಮಾಡ್ಕೊಬೇಕಾರ ಒಂದೇ ನೋಡಿದ್ರು, ತಾಯಿಯೇ ಮಕ್ಕಳನ್ನ ಸರಿಯಾಗಿ ನೋಡ್ಕೋತಲ್ಲ. ಅದೊಂದು ಭಯಂಕರ. ಈಗ 40 ಬಂದಾಗ ಬಹುಶಃ ಅದನ್ನ ಬೇರೆ ರೀತಿಯಲ್ಲಿ ತಗೊಳ್ಬೋದೇ ಹೊರತು ಮಕ್ಕಳಿಗೆ ತಾಯಿಯಾಗಿದ್ದು ಬಿಡ್ತಾಳೆ ಅನ್ನೋ ಕಾರಣಕ್ಕೆ ಮದುವೆ ಆಗೋದು ಅದು ಅಸಾಧ್ಯ. ಅದು ಇಂಥವು ನಾವು ತುಂಬಾ ಕೇಳಿರೋ ಅನುಭವದಲ್ಲಿ ಹೇಳ್ತಾ ಇದ್ನ ಅಷ್ಟೇ. ಅಲ್ಲ ನಿಜ, ನನಗೆ ಇವಾಗ ಎಷ್ಟೊಂದ್ ಜನ ಪ್ರಪೋಸಲ್ ಬರ್ತಾ ಇದೆ. ಯಾಕಂದ್ರೆ ಇವಾಗೆಲ್ಲ ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿದೆ, ವೆಲ್ ಸೆಟ್ಲ್ ನನ್ ಜೊತೆ ಬಂದ್ರೆ ಅವರು ಸೆಟ್ಲ್ ಆಗ್ತಾರೆ, ಬರ್ತಾರೆ ಸುಮಾರು ಜನ. ಬಟ್ ನನ್ ಯೋಚನೆ ಮಾಡ್ತಾರದಷ್ಟೇ, ನಿಮ್ಮ ಆಸರೆಗೆ ಇಂತ ಮದುವೆ ಆಗುವುದು ಬೇರೆ, ಬಟ್ ಬಂದವಳು ಇವ್ರನ್ನ ಮಕ್ಕಳು ಅಂದ್ಕೊಂಡು ಹೋಗ್ಲಿ ಅಂತ ಆ ಹೆಣ್ಣು ಮಗಳಿಗೆ ಅದನ್ನು ಹೇರೋದು ಒಳ್ಳೇದಲ್ಲ. ಆಕೆನೇ ಅಂದ್ಕೊಂಡ್ರೆ ಅದು ಬೋನಸ್ಸು, ನಾವ್ ಹೇರ್ಬಿಟ್ಟು ತಗೊಳ್ಳೋದಾದ್ರೆ ಸುಳ್ಳು. ಈ ವಿಚಾರದಲ್ಲಿ ಕಟ್ಕೊಂಡು ಮಕ್ಕಳನ್ನೇ ನೋಡ್ಕೋತಾ ಇಲ್ಲ, ಇವಳು ನನ್ ಜೊತೆ ನೋಡ್ಕೊಂಡು ಇನ್ನೊಬ್ಳು ಬಂದು ಮಕ್ಕಳನ್ನ ಚೆನ್ನಾಗ್ ನೋಡ್ಕೋತಾಳ ಅಂತ ನಂಬಿಕೆ ನನಗೆಲ್ಲ. ಇರ್ಲಿ ಈಗ ಮದುವೆ ವಿಚಾರ ಸದ್ಯಕ್ಕೆ ಬೇಡ, ನೋಡಿರಂತೆ ಭಗವಂತ ಮುಂದೆ ದಾರಿ ತೋರಿಸ್ತಾನೆ. ಬಟ್ ಇದು ಬರುತ್ತಾ ಇಲ್ವಾ ಅನ್ನೋದು ಬೇಗ ಸ್ಪಷ್ಟತೆ ತಗೊಳ್ಳಿ. ಇಲ್ಲ ನಾನು ಬರಲ್ಲ, ನಾನು
ಇವನ್ ನಾನು ಈತನನ್ನು ಬಿಟ್ಟರು ಕೂಡ ನಿನ್ ಜೊತೆ ಮಾತ್ರ ಬರ್ಲಿಕ್ಕೆ ತಯಾರಿಲ್ಲ ಅನ್ನೋಷ್ಟು ಏನಾದರೂ ಆಕೆ ಹೃದಯದಲ್ಲಿ ಇದ್ರೆ ಆಗೋಗಿದೆ ಸರ್. ಇದೊಂದು ಸಾರಿ ಅವ್ರಿಗೇನಂದ್ರೆ ಈಗ ನಾನು ಇಷ್ಟು ಐಡೆಂಟಿಫೈ ಮಾಡಿಲ್ದೇ ಇರ್ಬೇಕಾದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಬರೋ ತರ ಚಾನ್ಸಸ್ ಇತ್ತು. ಯಾವಾಗ ನಾನು ಐಡೆಂಟಿಫೈ ಮಾಡೋದ್ನ ಅವ್ರದ್ದು ಏನೇನ್ ಯಾರು ಲಿಂಕ್ ಇದಾರೆ, ಇದು ಒಂದಲ್ಲ ಎರಡಲ್ಲ ಮೂರ್ ಜನ ಇದಾರೆ ಅಂತ ಗೊತ್ತಾಯ್ತು, ಅವ್ರು ಕಂಪ್ಲೀಟ್ಲಿ ಡ್ರಾಪ್ ಔಟ್ ಆದ್ಲು ನನ್ ಜೊತೆ. ನನ್ನಿಂದ ಬರಕ್ ರೆಡಿ 100% ಬರಲ್ಲ ಅವಳು. ಯಾಕಂದ್ರೆ 3 ಜನ ಇರೋದನ್ನ ನಾನು ನೀಟಾಗಿ ಹಿಡಿದ್ಬಿಟ್ಟಿದ್ದೀನಿ, ನೀಟಾಗಿ ನಾನು ತೋರ್ಸೋಗ್ಬಿಟ್ಟಿದ್ದೀನಿ. ಇನ್ 3 ಜನ ಫ್ರೆಂಡ್ಸ್ ಇರೋದು ಅವ್ರು ತೀರಾ ಕ್ಲೋಸ್. ಒಂದು ಹಾಯ್ ಬಾಯ್ ಅನ್ಕೊಂಡು ಇನ್ನೊಬ್ರು ಶೂಟಿಂಗ್ ಅದು ಇದಕ್ಕೆ ಅಂತಾನೆ ಇನ್ನೊಬ್ರು ಇದಾರೆ. ಒಟ್ಟು 3 ಜನ ನಿನ್ಗಿದ್ದಾರೆ ಅಂತ ನಾನು ತೋರ್ಸ್ಕೊಟ್ಟೆ. ಆ ಶಾಕ್ ಇಂದ ಅವಳು ಇನ್ನೂ ಆಚೆನೆ ಬಂದಿಲ್ಲ. ಅದ್ರಲ್ಲಿ ಹೆಂಗ್ ಇವ್ನ್ ಕಂಡಿಡ್ದ ಅಂತ ಇವತ್ತಿಗೂ ಗೊತ್ತಿಲ್ಲ. ಆಗ್ಲಿ ಆದ್ರೆ ನಾನು ಹೇಳೋದು, ಅದನ್ನು ಹುಡುಕ್ತಾ ನಿಮ್ಮ ಜೀವನವನ್ನು ಹೊಲಸು ವಿಚಾರಗಳಲ್ಲಿ ತೊಡಗಿಸ್ಕೊಳ್ಬೇಡಿ. ಇನ್ವೆಸ್ಟಿಗೇಷನ್ ಲೋಕಕ್ಕೆ ಉಪಕಾರವಾಗುವುದು ಮಾಡಿ. ಇದು ಬೇಡ, ಇದೇ ನನಗೆ ಬೇಡ. ಈಗ ನನ್ನ ಮನೆ ಹಕ್ಕಿನೇ ನಾನು ಹಾರೋಗ್ತೀನಿ ಅಂದಾಗ ಹಾರೋದ ಮೇಲೆ ಯಾವ ಮರದ ಮೇಲೆ ಕೂತ್ಕೊಳ್ಳುತ್ತೆ ಅನ್ನೋದು ನನಗೆ ಬೇಡದಿರೋ ವಿಚಾರ, ಹೌದಲ್ಲ? ಹಾಗಾಗಿ ಮಕ್ಕಳಿಗೋಸ್ಕರ ಅದೊಂದು ಧರ್ಮ. ಈಗ ನಾನು ಇನ್ನೊಂದು ಮದುವೆ ಆಗ್ಬೋದು, ಏನೆಲ್ಲ ಮಾಡ್ಬೋದು, ನನ್ನ ಹತ್ರ ಹಣ ಇದೆ, ಶಕ್ತಿ ಇದೆ, ತೋಳ್ಬಲ ಇದೆ. ಬಟ್ ಧರ್ಮ ಅನ್ನೋದು ಇದೆಯಲ್ಲ, ತೋಳ್ಬಲವನ್ನು ಕಟ್ ಮಾಡುವಷ್ಟು ನಾನು ಅಧರ್ಮಿ ಆಗಬಾರ್ದು. ಮಕ್ಕಳಿಗೇನು ಮಾಡಬೇಕು, ದೂರದಲ್ಲಿದ್ದೇ ಮಾಡಿ ಅವ್ರು ಬಂದಂಥ ಕಾಲಕ್ಕೆ ಏನೋ ಒಂಚೂರು ಕೊಟ್ಟು ನಿಮ್ಮ ಜೀವನ ನೋಡ್ಕೊಳ್ರಪ್ಪ ಅಂತ ಹಾರೈಕೆ ಮಾಡಿ. ಆದರೆ ಇವತ್ತು ನೀವಿದ್ರಿಂದ ಕೊರಗು ಹೋಗೋದು ಬೇಡ. ಪರವಾಗಿಲ್ಲ ಸರ್, ನಿಮ್ಮ ಜೀವನ ನೀವು ಗೌರವಾನ್ವಿತವಾಗಿ ಬದುಕಿದ್ದೀರಾ, ವ್ಯವಹಾರ ಮಾಡಿ, ಚೆನ್ನಾಗಿ ದುಡಿಮೆ ಮಾಡಿ. ಹಾಗಂದರೆ ನಿಮ್ಮಿಂದ ಎಷ್ಟು ಜನಕ್ಕೆ ಉಪಕಾರ ಆಯಿತು ಅನ್ನೋದೇ ಮುಖ್ಯ ಹೊರತು ನಿಮ್ಮ ಹೆಂಡತಿಗೆ ಆಯಿತಾ, ನಿಮ್ಮ ಮಕ್ಕಳಿಗೆ ಆಯಿತಾ ಅದು ಮುಖ್ಯ ಅಲ್ಲ. ಅದು ಮುಖ್ಯ ಯಾವಾಗ ಅವರದಕ್ಕೆ ಯೋಗ್ಯರಿದ್ದಾಗ, ಅವರದಕ್ಕೆ ಅರ್ಹರಲ್ಲ ಅಂದಾಗ. ಅನಾಥ ಮಕ್ಕಳಿಗಿಂದ ಹಿಡಿದು ಅಥವಾ ಇನ್ಯಾವುದು ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡಿಸೋದ್ರಿಂದ ಮಕ್ಕಳು ಹೇಗೆ ಬೆಳಿಬೇಕು, ಹೇಗೆ ಇರಬೇಕು, ಹೇಗೆ ಇರಬಾರ್ದು ಅನ್ನೋದ್ರ ಬಗ್ಗೆ ಈಗ ಜೀವನ ನಮ್ಮಂಥವ್ರು ಕಲಿಸೋ ಪ್ರವಚನದಿಂದ ಮುಖ್ಯವಾಗಿ ನಿಮ್ಮ ಜೀವನ ಕಲಿಸಿರೋದು ದೊಡ್ಡದು. ಹಾಗಾಗಿ ಇಲ್ಲಿ ತೋಳ್ಬಲ, ಸೌಂದರ್ಯ, ಹಣಬಲ, ಕೀರ್ತಿ ಇವೆಲ್ಲ ಬೆಳಿಗ್ಗೆ ಸಂಜೆ ಮಲಗಬೇಕಾದ್ರೆ ಇದ್ದದ್ದು ಬೆಳಿಗ್ಗೆ ಇರ್ತದೋ ಇಲ್ವೋ ಗೊತ್ತಿಲ್ಲ ಸರ್. ಇವುಗಳನ್ನು ನಂಬಿ, ಸೌಂದರ್ಯವನ್ನು ನಂಬಿ, ಕೀರ್ತಿಯನ್ನು ಇದೇ ಹೆಸರು ನನಗಿರುತ್ತೆ, ಇದೇ ಫೇಮಸ್ ನಾನಿರ್ತೀನಿ, ಇದೇ ಹಣ, ಇದೇ ಅಧಿಕಾರ ಇಲ್ಲ, ಇದನ್ನು ನಂಬಿ ಯಾರು ಮೆರೀತಾನೋ ಅವನಿಗೆ ಅದು ಆ ಅಧಿಕಾರ, ಹಣ, ಸೌಂದರ್ಯ ಇದು ತೀರಿದ ಮೇಲೆ ಸಿಗುವ, ಅಂದರೆ ಅಧಿಕಾರ, ಹಣ, ಸೌಂದರ್ಯ ಇದು ಯಾವುದೇ ಆಗಿರ್ಬೋದು, ಇದು ಶಾರ್ಟ್ ಟರ್ಮ್ ವಿಚಾರ. ಇವೆಲ್ಲ ಈ ಶಾರ್ಟ್ ಟರ್ಮ್ ಅನ್ನೋ ಸತ್ಯ ಗೊತ್ತಿಲ್ಲದೆ ಇದನ್ನೇ ಶಾಶ್ವತ ಅಂದುಕೊಂಡವರು ಲೋಕದಲ್ಲಿ ಬಹಳ ದೊಡ್ಡ ತಿರಸ್ಕಾರಕ್ಕೊಳಗಾಗ್ತಾರೆ. ಸ್ವಯಂ ಯಾವಾಗ ಜನರು ಈ ವಿಚಾರದಲ್ಲಿ ಸತ್ಯವನ್ನು ಅರಿಯುವುದಿಲ್ಲವೋ ಅಲ್ಲಿಯವರೆಗೂ ತನ್ನ ಸೌಂದರ್ಯ, ಯಾವುದೇ ಹೆಣ್ಮಗಳಾದರೂ ಅಷ್ಟೇ, ನಾನು ಪದೇ ಪದೇ ಹೇಳ್ತೀನಿ, ಹೆಣ್ಣಿಗೆ ತನ್ನ ಗುಣ, ನಡತೆ, ಸಂಸ್ಕಾರಗಳು ಸೌಂದರ್ಯವಾಗಬೇಕೇ ಹೊರತು ತನ್ನ ರೂಪ, ತನ್ನ ಬಾಹ್ಯ ಸೌಂದರ್ಯವನ್ನು ಆಕೆ ತನ್ನ ಅಹಂಕಾರವಾಗಿ ಮಾರ್ಪಡಿಸಿಕೊಂಡ್ಲು ಅನ್ನೋದಾದರೆ ಅದೇ ಸೌಂದರ್ಯ ಅವಳನ್ನು ಹೆಣ ಮಾಡುತ್ತೆ. ಹಾಗಾಗಿ ಏನೋ ಅವತ್ತಲ್ಲಿ ತಪ್ಪು ಮಾಡಿಬಿಟ್ರಿ, ನಾವು ಮದುವೆಗೆ ಮುಂಚೆ ಏನೋ ಒಂದಷ್ಟು ವಿಚಾರಗಳು ಗೊತ್ತಿದ್ದೋ ಅಥವಾ ಕಣ್ಣಿಗೆ ಬಿದ್ದೋ ಹೋಗ್ಲಿ ಬಿಡು ಅಂತ ಕ್ಷಮಿಸಿ ಆಮೇಲೆ ತಗೊಂಡ್ರಿ. ಸಿಟಿ ಹುಡುಗಿಯನ್ನು ಮದುವೆ ಆದರೂ ಕೂಡ ಹಳ್ಳಿಯ ಕಟ್ಟುಪಾಡುಗಳು, ಸಂಸ್ಕಾರ, ಸಂಪ್ರದಾಯಗಳು ಕೆಲವೊಂದು ಗಾಳಿಗೆ ತೋರ್ಬಿಟ್ಟು. ತಂದೆ ತಾಯಿಗಳು ಎಷ್ಟು ಕಟ್ನಿಟ್ಟಾಗಿ ಬದುಕ್ತಿದ್ರು, ಯಾಕೋ ಇಲ್ಲಿ ಮಿಸ್ ಆಗ್ತಿದೆಯಲ್ಲ, ಅಯ್ಯೋ ಬಿಡು ಹೋಗಿ ಅವ್ರ ಅಮ್ಮನ ಮನೆ ಹತ್ರ ಇದನ್ನ ಮಾಡ್ರೆ ನೀವು ಒಬ್ಬರೇ, ನಾನು ಇಲ್ಲಿವರೆಗೂ ಕೇಳಿದ್ದು, ಹೌದಲ್ಲ? ಸಾಮಾನ್ಯವಾಗಿ ಅಲ್ಲಿಂದ ದೂರ ಇಡೋ ಪ್ರಯತ್ನ ಮಾಡ್ತಾನೆ ಗಂಡಸು. ಯಾಕೆ ಬೇಕಪ್ಪ, ನೀವು ಹೋಗಿ ಅಲ್ಲೇ ಮಾಡಿದ್ದೀರಿ, ಆಯ್ತು, ಅದಕ್ಕೆ ತಕ್ಕಂಗೆ ಅವರು ನಿಮ್ಮನೆ ಉದ್ಧಾರಕ್ಕೆ ದುಡಿಬೇಕಿತ್ತೆ ಹೊರತು, ಆಯಿತು ಎಲ್ಲ ನೋಡಿದ್ದೀರಿ, ಕೇಳಿದ್ದೀರಿ, ಇನ್ನು ಮುಂದೆ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು, ಯಾವ ದ್ವೇಷವನ್ನು ತೀರಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮನೆ ವಸ್ತುವೇ ನಿಮ್ಮ ವಿಚಾರವಾಗಿ ಪ್ರಾಮಾಣಿಕರಾಗಿಲ್ಲದೆ ಇದ್ದಾಗ ಹೊರಗಿನ ರಾವಣರನ್ನು ನಾವು ಎಷ್ಟು ಅಂತ ಕೊಲ್ಲೋದು, ಅವ್ರು ಬೀದಿಗೂ ಅವರೇ, ಇವನಲ್ದಿರಿ ಇನ್ನೂ ಬಿಟ್ಟುಕೊಳ್ತಾನೆ. ನನ್ನ ಮನೆ ವಸ್ತು ಸರಿ ಇರಬೇಕು. ಹಾಗಾಗಿ ನಿಮ್ಮ ಅಂತರಂಗದಲ್ಲಿ ಶಾಂತತೆಯನ್ನು ತಂದುಕೊಳ್ಳಿ. ನೀವೇನು ಮಾಂಸಾಹಾರ ತಿನ್ನಿ, ಸಸ್ಯಾಹಾರ ತಿನ್ನಿ, ನೀವೇನು ತಿಂತೀರೋ, ಆದರೆ ನನ್ನ ಕೋಪ ಬರದೇ ಇರೋ ಥರ ನನ್ನನ್ನು ತಡೆಯೋದು ನನ್ನ ಒಳಗಿನ ಅರಿವಾಗಬೇಕೆ ಹೊರತು ನಾನು ತಿನ್ನೋ ಆಹಾರ ಅದು ಒಂದು 15% ಕೆಲಸ ಮಾಡ್ಬೋದು ಅಷ್ಟೇ. ಅಯ್ಯೋ ಹೌದಲ್ವಾ,
ನನ್ನ ಮನೆ ವಸ್ತುನೇ ಹಂಗೆ ನನ್ನನ್ನು ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದಾಗ ಹಂಗೆ ಕರೆಯೋರು ಬೀದಿ ಕಾಮಣ್ಣರು ಬೀದಿ ಬೀದಿಗೂ ಇದ್ದಾರೆ. ಹೀಗಿದ್ದಾಗ ನಾನು ಕೋಪ ಮಾಡಿಕೊಂಡು ಅವ್ರಿಗೇನೋ ಮಾಡಿ ಇವ್ರಿಗೇನೋ ಮಾಡಿ ಮಕ್ಳು ಬದುಕು ಹಾಳು, ಕಡೆಗೆ ನನ್ನ ಜೀವನವೂ ಹಾಳು. ಇರೋದಿನೇನು 20 ವರ್ಷವೋ 30 ವರ್ಷವೋ ಅಥವಾ ನಾಳೆ ಬೆಳಿಗ್ಗೆನೋ ಗೊತ್ತಿಲ್ಲ. ಹಿಂಗಿರ್ಬೇಕಾದ್ರೆ ಯಾರೋ ನನ್ನ ಜೊತೆ ಪ್ರಾಮಾಣಿಕರಾಗಿಲ್ಲ ಅಂತ ನಾನು ಹೊಡೆದಾಡೋದಕ್ಕಿಂತ ನಾನು ಪ್ರಾಮಾಣಿಕನಾಗಿದ್ದೆ ಪರಮಾತ್ಮ ಅಂತ ಪರಮಾತ್ಮನಿಗೆ ನಾನು ರಿಪೋರ್ಟ್ ಕಾರ್ಡ್ ಕೊಡಬೇಕು ಅಷ್ಟು ಇವ್ರು ಯಾರಿಗೂ ಅಲ್ಲ. ಅಷ್ಟು ಮಾಡಿ ಮಕ್ಕಳಿಗೋಸ್ಕರ ನಿಮ್ಮ ಬದುಕನ್ನು ಮೀಸಲಿಡಿ, ನೀವೂ ಸಂತೋಷವಾಗಿರಿ, ದೇಶ ಸುತ್ತಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ, ಜ್ಞಾನಿಗಳ ಸಹವಾಸ ಮಾಡಿ, ಮಹಾತ್ಮರ ದರ್ಶನ ಮಾಡಿ, ಜಗತ್ತು ಅಂದರೆ ಆಯುಷ್ಯ ಮುಗಿಯುವುದರ ಒಳಗಡೆ ನಾನು ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯಕ್ಷೇತ್ರಗಳಿಗೆ ಪುಣ್ಯ ಜನರನ್ನು ಪುಣ್ಯಾತ್ಮರನ್ನು ಭೇಟಿ ಮಾಡಿ ಕೇಳಿ ನೋಡಿ, ಮಕ್ಕಳಿಗೆ ದುಡ್ಡು ಕೊಡೋದಷ್ಟೇ ಅಲ್ಲ, ಅವರಿಗೆ ಸಂಪರ್ಕಕ್ಕೆ ಬಂದರೆ ಒಳ್ಳೆ ಜ್ಞಾನ ಕೊಡಿ, ಒಳ್ಳೆ ತಿಳುವಳಿಕೆ ಇರೋ ಜನರನ್ನು ಸಂಪರ್ಕಿಸಿ ಕೊಡಿ. ಇಲ್ಲ ಅವರು ಅಲ್ಲೇ ಬೆಳೀತಾರೆ ಅಂದರೂ ಕೂಡ ತಂದೆಯಾಗಿ ಮಿನಿಮಮ್ ಕರ್ತವ್ಯಗಳಿದ್ದಾವೆ. ಅವರು ನಿಮ್ಮನ್ನು ಪ್ರೀತಿಸಿದ್ರು ಪ್ರೀತಿಸದೆ ಹೋದರು, ಅದನ್ನಂತೂ ನೀವು ಮಾಡಬೇಕಾಗುತ್ತೆ. ಅದೇನು, ಅದು ಯಾವಾಗ ಅವ್ರಿಗೆ ಬುದ್ಧಿ ಬಂದು ಧರ್ಮಗಳ ತಿಳುವಳಿಕೆ ಬಂದು ಅವರು ಬರ್ತಾರಲ್ಲ ಆಗ. ಈಗ ನೀವು ಮೇಲ್ಬಿದ್ದು ಹೋಗೋದು ಬೇಡ. ಈ ಸಮಯದಲ್ಲಿ ಮಕ್ಕಳಿಗೆ ಏನು ಕಷ್ಟ ಸಿಗ್ತಾ ಇದೆಯಲ್ಲ ಅದು ಅವ್ರಿಗೆ ಶಾಪ ಅಂದುಕೊಳ್ಬೇಡಿ. ಗೊತ್ತಿಲ್ಲ, ಅವ್ರು ಅದನ್ನ ನೋಡೇ ಅದ್ಭುತ ಮನುಷ್ಯರಾಗ್ಬೋದು ಅಲ್ವಾ. ನೆಮ್ಮದಿಯಾಗಿರಿ. ಅವ್ರು ನೋಡ್ತಾರ, ಅವ್ರು ಏನ್ ಮಾಡ್ತಾರ ನನಗೆ ತಡ್ಕೊಳಕ್ ಆಗಲ್ಲ. ಏನಪ್ಪ, ಅವ್ರು ನೋವು ತಿಂತಾರ, ಅದು ಮಕ್ಕಳು ನೋವು ತಿಂತಾರ, ಅದು ನನಗೆ ನೋಡಕ್ ಆಗ್ತಲ್ಲ. ಏನು ಮಾಡೋದಪ್ಪ, ಇಂಥ ವಿಚಾರಗಳಾದಾಗ ನಾನು ಏನು ಸಮಾಧಾನ ಮಾಡಲಿ. ಬಟ್ ನೀವು ಮಕ್ಕಳ ಸಲುವಾಗಿ ಎಷ್ಟು ತ್ಯಾಗ ಮಾಡಿದ್ದೀರಿ, ನಾನು ಅದನ್ನು ಸ್ಮರಣೆ ಮಾಡ್ತೀನಿ, ನಾನು ಅದನ್ನು ಪ್ರಶಂಸೆ ಮಾಡ್ತೀನಿ. ಖಂಡಿತ ಆ ಮಕ್ಕಳು ನಿಮಗೆ ಯಾವುದೇ ರೀತಿ ವಿರುದ್ಧವಾಗಲ್ಲ ಅಥವಾ ಅವರು ನಿಮಗೆ ದ್ರೋಹ ಮಾಡಲ್ಲ. ನಿಮ್ಮ ಹೃದಯದಲ್ಲಿರುವ ಪ್ರೀತಿ ಅವ್ರಿಗೊಂದು ಸಾರ್ಥವಾಗುತ್ತೆ. ಕುತಂತ್ರಗಳೆಲ್ಲ ಬೆಳಕಿಗೆ ಬಂದು ಅವರಿಗೆ ನಿಜವಾದ ಸತ್ಯ ಅರ್ಥವಾಗಿ ಭಗವಂತ ನಿಮ್ಮ ಕಡೆ ಮುಖ ಮಾಡಿಸುವ ಹಾಗೆ ಮಾಡ್ತಾನೆ. ತಾಳ್ಮೆಯಿಂದ ಇರಿ, ಅವಸರ ಬೇಡ, ಆತರ ಬೇಡ. ಯಾರನ್ನು ಏನಂದು ಏನು ಮಾಡಿಯೂ ಪ್ರಯೋಜನ ಇಲ್ಲ. ನೀವು ಆರೋಗ್ಯ ಕಾಪಾಡಿಕೊಳ್ಳಿ, ಮುಂದಾಗುವ ಪವಾಡಗಳನ್ನು ನೀವೇ ನೋಡ್ತೀರಾ. ನಿರ್ಧಾರ ಮಾಡಿ, ಸಂಕಲ್ಪ ಮಾಡಿ, ಯಾರ ಮೇಲೂ ಕೈ ಮಾಡಲ್ಲ. ಯಾರ ಬಗ್ಗೆನೂ ನಾನು ಇಂತಿಂತ ಅಲ್ಗೊಡಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ಯಾವುದೂ ಇಲ್ಲ. ಆಯಿತಾ? ನಾನೊಬ್ರಿಗೆ ಕೆಟ್ಟದ್ದು ಬೈಯಲ್ಲ, ಕೆಟ್ಟದ್ದು ಮಾತಾಡಲ್ಲ. ಯಾಕಂದರೆ ನನ್ನ ಜೊತೆ ಇರಬೇಕು ಅಂದ್ರೂ ಒಂದು ಯೋಗ್ಯತೆ ಬೇಕು. ಅದು ಅವ್ರಿಗೆ ಇಲ್ಲ ಅಂದಾಗ ನಾನು ಯಾಕೆ ಇಷ್ಟೆಲ್ಲ ಮಾಡಬೇಕು? ಆಗಲಿ, ಆ ಮಕ್ಕಳ ಪ್ರೀತಿ ಮುಂದೆ ನಿಮಗೆ ಖಂಡಿತ ಸಿಗುತ್ತೆ. ಇಲ್ಲಿ ಯಾವುದರಿಂದ ನೀವು ನರಳ್ತಾ ಇದ್ದೀರಾ ಅದನ್ನು ನಾನು ಒಬ್ಬ ಹುಡುಗನಾಗ ಅರ್ಥ ಮಾಡಿಕೊಳ್ಳಬಲ್ಲೆ. ಬಟ್ ಈಗ ನಿಮ್ಮದೇ ಕೆಲವು ತಪ್ಪು ಆಯ್ಕೆಗಳು, ತಪ್ಪು ನಿರ್ಧಾರಗಳು ಅಥವಾ ತಪ್ಪು ಕಟ್ಟುಪಾಡುಗಳನ್ನು ಮೀರಿದ್ದು, ಅಥವಾ ಹೆಂಡತಿ ಅಥವಾ ಪ್ರೀತಿಸಿದವಳು ಅವಳಿಗೆ ಸ್ವಾತಂತ್ರ್ಯ ಕೊಡುವ ಭರದಲ್ಲಿ ಕೆಲವೊಂದು ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಳ್ಳೋದು ಮರೆತು ಬಿಟ್ರಿ. ಇವತ್ತು ಅರ್ಥವಾಗ್ತಿದೆ, ಆದರೆ ಕಾಲ ಮಿಂಚು ಹೋಗಿದೆ. ಆದರೆ ನೀವು ಸಮಾಜಕ್ಕೆ ಕೊಟ್ಟ ಸಂದೇಶ ಇದೆಯಲ್ಲ ಅದು ಅದ್ಭುತ. ಮೇಲ್ನೋಟಕ್ಕೆ ಇದು ಹೆಣ್ಣಿನ ದೌರ್ಜನ್ಯ ಅನಿಸ್ಬೋದು, ಬಟ್ ಇಲ್ಲ, ಇದು ಹೆಣ್ಣಿಗೆ ಹೇಗೋ ಗಂಡಿಗೂ ಹಾಗೆ ಅಪ್ಲೈ ಆಗುತ್ತೆ. ಹೌದಲ್ಲ? ಗಂಡಿಗೂ ಗರ್ಲ್ ಫ್ರೆಂಡ್ಗಳು ಇರಬಾರ್ದು ಅಂತಲೇ ಹೇಳ್ತಾ ಇರೋದು. ಏನೇ ಇದ್ರೂ ಕೂಡ ಅಂದರೆ ನಾನೊಂದು ಇನ್ನೊಂದು ಹೆಣ್ಮಗಳನ್ನ ತುಂಬ ಹಚ್ಕೊಂಡ್ರೆ, ತುಂಬ ಬೇರೆ ಹೆಣ್ಣಿನ ಜೊತೆ ಫೋನಾಗಿ ಮಾತಾಡಿದ್ರೆ ನನ್ನ ಹೆಂಡತಿಗೆ ನೋವಾಗುತ್ತೆ ಅನ್ನೋಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಹೋದ್ರೆ ಅವ್ನು ಗಂಡ ಆಗ್ಲಿಕ್ಕೆ ಅಯೋಗ್ಯ. ಅದಂದ್ರೆ ಅಟ್ಲೀಸ್ಟ್ ಅದದು ಪೊಸೆಸಿವ್ನೆಸ್ ಚಿಕ್ಕದಾಗಾದ್ರೂ ಇದ್ದೇ ಇರುತ್ತಲ್ಲ ಪ್ರತಿ ಗಂಡ ಹೆಂಡತಿಗೂ. ಅಯ್ಯೋ, ನನ್ನ ಗಂಡನ ಮುಂದೆ ಫೋನ್ ಆಚೆ ತಗೊಂಡೋಗಿ ಇನ್ಯಾರ ಜೊತೆನೂ ಮಾತಾಡಿದ್ರೆ, ಇವನ್ ನನ್ನ ದೊಡ್ಡಪ್ಪ ಮಗನ ಜೊತೆನೂ ಹಂಗೆ ಮಾತಾಡಿದ್ರೆ ನನ್ನ ಗಂಡನಿಗೊಂದು ಏನೋ ಭಾವನೆ ಬರುತ್ತೆ ಅಂತ ಅಂದರೆ ಅದು ಅನುಮಾನ ಅಂತ ಹೆಸರು ಕೊಟ್ಬಿಡ್ತಾರೆ ಹಂಗೆ ಕೇಳಿದ್ರೆ. ಅಲ್ಲ, ಅದು ಗಂಡನ ಆ ನಿಮ್ಮ ಮೇಲಿನ ಕಾಳಜಿ ಪ್ರೀತಿಗೆ ನೀವು ಅಟ್ಲೀಸ್ಟ್ ಅಷ್ಟಾರ್ಥ ಮಾಡ್ಕೊಳ್ಳದೆ ಹೋದ್ರಿ ಇನ್ನು ಯಾಕೆ ಹೆಂಡತಿ ಆಗಿರಬೇಕು? ಈ ಮೂಲ ಸಂಗತಿಗಳನ್ನು ಮಕ್ಕಳು ಅಥವಾ ದೊಡ್ಡವರು ಅರ್ಥ ಮಾಡಿಕೊಳ್ಳಬೇಕು, ಅಥವಾ ಹೆಣ್ಮಕ್ಳು ಅರ್ಥ ಮಾಡಿಕೊಳ್ಬೇಕಿದೆ. ಎನಿವೇ, ನಿಮ್ಮ ಜೀವನದಲ್ಲಿ ನಿಮ್ಮ ಪಾಲಿಗೆ ಬಂದಿದ್ದೇ ಇಷ್ಟು ಅಂತ ಭಾವಿಸಿ, ಏನು ನಷ್ಟ ಇಲ್ಲ, ಏನು ರೋಗ ಬಂದು ಐಸಿಯುನಲ್ಲಿಲ್ಲ, ಎಲ್ಲ ಚೆನ್ನಾಗಿದೆ, ಎಲ್ಲವೂ ನಡೀತಾ ಇದೆ. ಇವಾಗಲೂ ನೀವು ಮನಸ್ಸು ಮಾಡಿದ್ರೆ ನಾಳೆನೇ ಮದುವೆ ಮಾಡ್ಕೊಂಡು ಜೀವನ ಮಾಡ್ಬೋದು, ಹೌದು. ಬಟ್ ಅದಕ್ಕೆ ಮೀರಿ ಧರ್ಮಕ್ಕೆ ಕಟ್ಟು ಬಿದ್ದು ಕೆಲವೊಂದನ್ನು
ನಾನು ದುಡ್ಡಿದೆ ಅವಳೇ ಮಾಡ್ಕೊಂಡವಳು ನನಗೇನು ಕಡಿಮೆ ಅಂತ ಮಾಡ್ಕೊಳ್ಬೋದು. ಅದರಿಂದ ಆಚೆಗೆ ಅನುಭವಿಸಬೇಕಾದ ಕೆಲವು ವಿಚಾರಗಳಿಗೆ ಮತ್ತೆ ನಿಮ್ಮ ಬದುಕು, ನಿಮ್ಮ ಮನೆ ದುಃಖದ ವೇದಿಕೆಯಾಗುತ್ತೆ. ಬೇಡ, ಯಾಕಂದ್ರೆ ಮಕ್ಕಳಿದ್ದಾವೆ, ಅವಳಿಗೆ ಬೇಡದೆ ಇರ್ಬೋದು, ನನಗೆ ಬೇಕಲ್ಲ. ಭಗವಂತ ನಿಮ್ಮನ್ನು ನಂಬಿ ಆ 2 ಕಂದಮ್ಮಗಳನ್ನು ಕಳಿಸಿದ್ದಾನೆ ಅಂದರೆ ಅದರ ಜವಾಬ್ದಾರಿಯನ್ನು ಒಬ್ಬರಾದ್ರೂ ತಗೊಳ್ಬೇಕಲ್ಲ. ತಗೊಳ್ಳದೆ ಇರೋರಿಗೆ ಮುಂದೆ ಏನಾಗಬೇಕು ಅದು ಭಗವಂತ ನಿರ್ಧಾರ ಮಾಡ್ತಾನೆ. ಇರಲಿ, ಈ ಸಮಯದಲ್ಲಿ ನಿಮ್ಮ ತಾಳ್ಮೆ ಹಾಗೂ ನಿಮ್ಮ ಸಾವಧಾನದ ಬುದ್ಧಿ ಖಂಡಿತ ಮುಂದೆ ನಿಮಗೆ ಒಳ್ಳೆಯದೇ ಮಾಡುತ್ತೆ. ಅವರ ತಂದೆ ತಾಯಿ ವಿಷಯ ಮುಡಿಸಿದ್ದೀರಿ, ಅದನ್ನು ಮುಡಿಸಿದ್ರೂ ಕೂಡ ಈಕೆ ಬಾಯಿಂದಲೇ ಅದು ಬಂದಿರಬೇಕಾದ್ರೆ ಇನ್ನು ಮುಡಿಸಿ ಏನು ಪ್ರಯೋಜನ ಅಲ್ವಾ? ಬಿಡಿ, ಅದ್ರ ಪಾಡಿಗೆ ಅದು ಬಿಟ್ಟುಬಿಡಿ. ನಿಮ್ಮ ಜೀವನವನ್ನು ಚೆನ್ನಾಗಿ ಬದುಕಿ, ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು. ಕರೆ ಮಾಡ್ತೀರಿ, ನಿಮಗೆ ಬೇಜಾರಾದಾಗ ಕರೆ ಮಾಡಿ, ಆಯ್ತಾ? ಏನು ತೊಂದರೆ ಇಲ್ಲ, ನಾವೆಲ್ಲ ಇದ್ದೀವಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ತುಂಬಾ ನನ್ ಮೈಂಡ್ ಅಲ್ಲಿ ಏನೋ ಆಕ್ಚುಲಿ ನನ್ಗೆ ತುಂಬಾ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತಿತ್ತು. ಆಮೇಲೆ ಇದು ಜನಗಳಿಗೂ 4 ಜನಕ್ಕೂ ಅರ್ಥ ಆಗ್ಲಿ, ನಿಮ್ ಕಡೆ 4 ಜನಕ್ಕೆ ಇದು ನಿಮ್ ಮುಖಾಂತರ ಸ್ವಲ್ಪ ಜನಕ್ಕೆ ಗೊತ್ತಾದ್ರೆ ನಾನು ದಡ್ಡತನ ಮಾಡ್ಕೊಂಡಿದ್ನ ಅವ್ರು ಮಾಡ್ಕೊಳ್ತಾ ಇದ್ರೆ ಸಾಕು. ನಿಜವಾಗ್ಲೂ ಹೇಳ್ತೀನಿ, ಯಾರು ಒಳ್ಳೆಯವರು ಅಲ್ಲ, ಯಾರು ಕೆಟ್ಟವರು ಅಲ್ಲ. ನಾವೊಂಚೂರು ಎಡವಟ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ಮಕ್ಳು ತುಂಬಾ ತೊಂದರೆ ಅನುಭವಿಸ್ತಿದಾರೆ. ನೀವ್ ಮಾಡ್ಕೊಂಬೇಡ್ರಿ, ಜನಗಳಿಗೆ ಹೇಳೋದಷ್ಟೇ, ನೀವ್ ಯಾರು ತೊಂದ್ರೆಲಿ ಈ ತರ ಮಾಡ್ಕೊಂಬೇಡಿ, ಹುಷಾರಾಗಿರ್ರಿ. ಏನೇ ಆದ್ರೂ 1 ಸತಿ ಇಲ್ಲ 10 ಸತಿ ಯೋಚನೆ ಮಾಡಿ, ಯಾರಿಗೂ ದುಡುಕಿ ಯಾರಿಗೂ ಬೈಬೇಡ್ರಿ, ಯಾರಿಗೂ ಕೈಯೂ ಮಾಡ್ಬೇಡ್ರಿ. ನೋಡಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮಾತಾಡಿ, ಅಲ್ಲಿವರೆಗೂ ಮಾತಾಡ್ಬೇಡಿ. ನಾನ್ ಕನ್ಫರ್ಮ್ ಮಾಡ್ಕೊಳ್ಳೋ ಅಷ್ಟೊತ್ತಲ್ಲಿ ನನ್ ಕೈ ತುಂಬಾ ಮೀರು ಹೋಗ್ಬಿಟ್ಟಿದ್ರು. ನನ್ ಡೈವರ್ಸೇ ಆಗೋಗಿತ್ತು ನಾನ್ ತಿಳ್ಕೊಳ್ಳೋ ಅಷ್ಟೊತ್ತಲ್ಲಿ. ಡೈವರ್ಸ್ ಆದ್ಮೇಲೆ ನಾನ್ ತಿಳ್ಕೊಂಡೆ. ಆತರ ಮಾಡ್ಕೊಳಕ್ ಹೋಗ್ಬಿಡಿ, ಮುಂಚೆನೆ ತಿಳ್ಕೊಳ್ಳಿ, ಮಾತಾಡಿ ಅಲ್ಲೇ ಸರಿ ಮಾಡ್ಕೊಳ್ಳಿ. ಬಟ್ ಯಾವ್ದೇ ರೀತಿಯಿಂದನೂ 4 ಜನ ಮುಂದೆ ಮಾತಾಡಿ. ಯಾರು ನಿಮ್ಮನ್ನ ನಿಮ್ಮ ಅತ್ತೆ ಮಾವ ಆಗ್ಲಿ, ಇವ್ರ ಅತ್ತೆ ಮಾವ, ನಿಮ್ಮಪ್ಪ ಅಮ್ಮ ಆಗ್ಲಿ ಮಾತಾಡ್ಬೇಕಾರೆ ಅವರು ನಿಮ್ಮ ಅಪ್ಪ ಅಮ್ಮನ್ ಕರ್ಸ್ಬೇಡ, ನಮ್ಮ ಅಪ್ಪ ಅಮ್ಮನ್ ಕರ್ಸಲ್ಲ ಅಂತಾರೆ ಅಂದ್ರೆ ಅದನ್ನ ತಪ್ಪು. ಅಲ್ಲೇ ನಿಲ್ಸಿ, ಕರೆಸ್ಬೇಕು ಅಂತ ಹೇಳಿ ಅಲ್ಲಿ ಆ ಸ್ಪಾಟ್ ಕರೆಸ್ಬಿಟ್ಟು ಏನೇ ತಪ್ಪಾಗಿರೋ ಅವ್ರ ಕಾಲು ಬಿದ್ದಾರ ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಬಟ್ ಮಾತ್ರ ಬಿಡಬಾರ್ದು. ತಂದೆ ತಾಯಿ ಆಗ್ಲಿ, ಅತ್ತೆ ಮಾವ ಆಗ್ಲಿ, ಇಬ್ರು 4 ಜನನು ಜೊತೆನೆ ಇರ್ರಿ. ಏನೇ ಆದ್ರೂ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಅವರೇ ನಿಮಗ್ ಲಾಸ್ಟ್ ವರ್ಗುನು. ಬಿಟ್ರಿ ನೀವೇ ನಿಮ್ ಸಂಸಾರನೇ ಹಾಳಾಗೋದು ಫಸ್ಟ್. ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಇಲ್ಲ ಸಾರಿ, ತೊಂದ್ರೆ ಕೊಟ್ಟೆ ಅಲ್ಲ. ಹಾಗಿಲ್ಲ, ನಿಮ್ಗೆ ಒಳ್ಳೇದಾಗಬೇಕು. ತುಂಬಾ ತುಂಬಾ ಒಳ್ಳೆ ಸಂದೇಶ ಹೇಳಿ. ಅಂದ್ರೆ ನೋವಿನ ನಡುವೆಯೂ ಸಮಾಜಕ್ಕೆ ಏನೋ ಹೇಳೋ ಬುದ್ಧಿ ಇದೆಯಲ್ಲ, ಇದು ದೊಡ್ಡವರ ಲಕ್ಷಣ. ಆ ದೊಡ್ಡತನ ನಿಮ್ಮಲ್ಲಿದೆ. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮಲ್ಲಿ ಏನೋ ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ತಿದ್ದುಕೊಳ್ಳಿ. ನನ್ಗೋಸ್ಕರ ಇಷ್ಟೊತ್ತು ಗಂಟ ಟೈಮ್ ಕೊಟ್ರಿ, ನನ್ ಮಾತನ್ನು 4 ಜನ ಕೇಳ್ಸೋ ತರ ಕೊಟ್ರಿ. ನಿಮ್ಗಂತೂ ತುಂಬಾ ನಾನು ಹೃದಯ ಪೂರ್ತ ವಂದನೆಗಳು. ಸದಾ ಥ್ಯಾಂಕ್ಸ್. ನಿಮ್ಮ ಮನಸ್ಸಿಗೆ ಒಂಚೂರು ನೆಮ್ಮದಿ ಸಿಕ್ಕಿ ನೋಡಿ. ನಾನು ನಾನ್ ವೆಜ್ಜು ಅಥವಾ ಬೇರೆ ಎಲ್ಲ ಬಿಟ್ಟಿದ್ನಿ ಶಾಂತನಾಗ್ಲಿಕ್ಕೆ ಅಂತ. ಬಟ್ ನನಗನ್ಸುತ್ತೆ ನಿಮಗೆ ಸ್ವಯಂ ಅಂಥದ್ದೊಂದು ಆತ್ಮಶಕ್ತಿ ಇದೆ. ಅರಿವಿನಿಂದ ನಾನು ಕೋಪ ಬಿಡಬೇಕು. ಪಥ್ಯವಿಂದ ಕೋಪ ಎಲ್ಲಿವರೆಗೂ ಬಿಡಬಹುದು ಅಂದ್ರೆ ಪಥ್ಯವು ಎಲ್ಲಿವರೆಗೂ ಮಾಡ್ತೀನಿ ಅಲ್ಲಿವರೆಗೂ. ಅರಿವಿನಿಂದ ಬಿಟ್ರೆ ಅದು ಚಂದ್ರ. ಅದಕ್ಕೆ ವಿಚಾರವನ್ನು ತಿಳಿದು ನನ್ನ ಕೆಲವು ಲೋಪದೋಷಗಳನ್ನು ಸರಿ ಮಾಡಿಕೊಳ್ಬೇಕು. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬದುಕು ಸಿಗಲಿ, ಅವರಿಗೆ ಸರಿಯಾದ ಸಮಯಕ್ಕೆ ಊಟ ಸಿಕ್ಕಿ, ಸರಿಯಾದ ವಿದ್ಯೆ ಸಿಕ್ಕಿ, ಸಂಸ್ಕಾರ ಸಿಕ್ಕಿ, ತಂದೆಯಾಗಿ ನೀವು ಇವತ್ತು ಮಾಡ್ತಾ ಇರುವ ತ್ಯಾಗಗಳಿಗೆ ಖಂಡಿತ ಅವರಿಂದ ಫಲ ಸಿಗುವಂತಾಗಲಿ. ನಿಮಗೂ ಕೂಡ ಭಗವಂತ ನೆಮ್ಮದಿ ಕೊಟ್ಟು ಧೈರ್ಯ ವಿಶ್ವಾಸಗಳನ್ನು ನೀಡಿ, ಸಜ್ಜನರ ಸಹವಾಸವನ್ನು ನೀಡಿ, ಹೊತ್ತಿಗೊತ್ತಿಗೆ ಊಟ ನೀರು ನೆಮ್ಮದಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇದು ನನ್ನ ಹಾರೈಕೆ. ನಿಮಗೊಳ್ಳೆದಾಗಬೇಕು. ಶುಭವಾಗಲಿ. ಈಶ್ವರ ಪರಮಾತ್ಮ ನೋಡಿ ಕತೆ ಹೇಗೆಲ್ಲ ಇರ್ತವೆ. ಇಂಥ ವಿಚಾರಗಳು ನಮಗೆ ಇವತ್ತಿನ ಸಮಾಜಕ್ಕೆ ಅತಿ ದೊಡ್ಡ ಪಾಠಗಳು. ನಂಗೆ ತುಂಬ ಜನ ಹುಡುಗರು ಮೆಸೇಜ್ ಮಾಡ್ತಾರೆ ಇತ್ತೀಚೆಗಂತೂ.
ಗುರುಗಳೇ ನನಗೆ ದೀಕ್ಷೆ ಕೊಟ್ಬಿಡಿ, ನನಗೆ ಆಗಲ್ಲ, ನನಗೆ ಮದುವೆ ಅಂದ್ರೇ ಆಗದೇ ಇರೋ ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀನಿ ಈ ಕತೆಗಳೆಲ್ಲ ಕೇಳಿದ ಮೇಲೆ, ಅಥವಾ ನಾನು ಪ್ರೀತಿಯಲ್ಲಿ ಸೋತುಬಿಟ್ಟಿದ್ದೀನಿ. ನೋಡಿ, ಈ ಕಾರ್ಯಕ್ರಮ ಮಾಡ್ತಿರೋದು ನೀವು ಮದುವೆ ಆಗಬೇಡಿ ಅಂತ, ಅಥವಾ ಮದುವೆ ಆದರೆ ಹಿಂಗೆಲ್ಲ ಇರುತ್ತೆ ಆಗಬೇಡಿ ಅಂತ ಅಲ್ಲ ಹೇಳ್ತಿರೋದು. ಇಲ್ಲಿ ಮದುವೆ ಆದರೂ ಆಗದೆ ಹೋದ್ರು, ನಾನು ನಾಡಲ್ಲಿದ್ದರೂ ಬುದ್ಧನ ಥರ ಕಾಡ್ಗೆ ಹೋದ್ರು ಅದರದ್ದೇ ಆದ ನೋವು ತಾಪತ್ರಗಳಿದ್ದೇ ಇದ್ದಾವೆ. ನೋವಿನಿಂದ ಅಂತೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಮನುಷ್ಯ ತನ್ನ ಇತಿಮಿತಿಯಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡೋದಿದೆಯಲ್ಲ, ಅವುಗಳಿಂದ ತಪ್ಪಿಸ್ಕೊಳ್ಳಿ. ಕರ್ಮ ಪ್ರಾರಬ್ಧದಿಂದ ಏನು ದುಃಖ ಬರುತ್ತೆ ಅದನ್ನು ನಮ್ಮ ಕೈಲಿ ಇಲ್ಲದೆ ಇರ್ಬೋದು ಅಲ್ವಾ. ಕೆಲವೊಂದನ್ನು ನಾವು ಸ್ವಲ್ಪ ಜಾಗ್ರತೆ ವಹಿಸ್ಬೋದು. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಎಚ್ಚೆತ್ತುಕೊಳ್ಳಿ ಅಂತ ಹೇಳಲಿಕ್ಕಷ್ಟೇ. ಅಕ್ರಮಕ್ಕೆ ಬೀಳಬೇಡಿ, ಓದೋ ಸಮಯದಲ್ಲಿ ಪ್ರೀತಿ ಪ್ರೇಮ ಅಂತ ಹೋಗಬೇಡಿ, ತಂದೆ ತಾಯಿಗಳ ನಂಬಿಕೆ ಹಾಳು ಮಾಡಬೇಡಿ, ಚೆನ್ನಾಗಿ ದುಡಿದೆ ಯಾವುದೋ ಹೆಣ್ಣನ್ನು ನಾನು ಕರ್ಕೊಂಬಂದು ಮದುವೆ ಆಗ್ಬಿಡ್ತೀನಿ. ಯಾವುದೇ ಹೆಣ್ಣಾದರೂ ಪ್ರೀತಿಯನ್ನೇ ನೋಡುವರೋಳು ಬಹಳ ಕಡಿಮೆ. ಆಕೆಯನ್ನು ಉಳಿಸ್ಕೊಳ್ಳೋ ತಾಕತ್ತು ಒಬ್ಬ ಹುಡುಗನಿಗೆ ಇರಬೇಕಲ್ಲ. ಹೆಣ್ಮಕ್ಳಾದರೂ ಅಷ್ಟೇ, ಪುರುಷರ ನಂಬಿಕೆಗಳನ್ನು ಉಳಿಸ್ಕೊಳ್ಳಿ. ಸೌಂದರ್ಯವನ್ನು ನಂಬಿಕೊಂಡು ಹೋದರೆ ತುಂಬ ದಿನ ಬದುಕಲಿಕ್ಕಾಗಲ್ಲ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಹೆಣ್ಮಗಳಿಗೂ ಒಳ್ಳೆ ಬುದ್ಧಿ ಬಂದು ಆ ಮಕ್ಕಳ ಕಡೆ ಆಕೆಯ ಗಮನ ಹೋಗುವಂತಾಗಲಿ. ನಿನಗೆ ಒಳ್ಳೇದಾಗಬೇಕವ, ತಪ್ಪೆಲ್ಲರೂ ಮಾಡ್ತಾರೆ, ತಿದ್ದುಕೊಳ್ಳಿ. ಆ್ಯಂಡ್ ಈಗ ಕರೆ ಮಾಡಿದ್ರಲ್ಲ ಈ ವ್ಯಕ್ತಿಗೆ ನಾನು ಹೇಳೋದು, ಪಾಪ ಎಷ್ಟು ದೊಡ್ಡವರಿದ್ದಾರೆ, ಅಷ್ಟು ಮುಕ್ತವಾಗಿ ಮಾತಾಡಿದ್ರು. ನಿಮ್ಗೆ ಒಳ್ಳೇದಾಗಬೇಕು ಸರ್, ಖಂಡಿತ ಒಳ್ಳೆಯದಾಗುತ್ತೆ. ಜೀವಂತವಾಗಿರಿ, ತಪ್ಪು ನಿರ್ಧಾರ ಮಾಡಿಕೊಳ್ಬೇಡಿ, ಆತರ ಪಡಬೇಡಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ.